ಸಂಘಟಕರು, ಸಮಾಜಮುಖಿ ಸಂಘಟಕರು ಆರಂಭದಲ್ಲೇ ಕೇಳಿದ್ರು, ನಿಮಗೆ ಯಾವ ಹಾಲ್ ಕೊಡೋಣ ಅಂತೇಳಿ, 5 ತಾಣಗಳಲ್ಲಿ ನಿಮ್ಗೆ ಯಾವುದು ಬೇಕು ಅಂತ. ನಾನು ಒಂದೇ ಮಾತಾಡಿದೆ, ಏನಂತಂದರೆ ಸಾಹಿತ್ಯ ಪತ್ರಿಕೆಗಳ ಗೋಷ್ಠಿ ಅಲ್ವಾ, ಸಾಹಿತ್ಯ ಪತ್ರಿಕೆಗಳಿಗೆ ಎಷ್ಟು ಜನ ಚಂದಾದಾರಿದ್ದಾರೋ ಅಂಥ ಗೋಷ್ಠಿ ಜಾಗ ಕೊಡಿ ಅಂತ. ಹಾಗಾಗಿ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಅದರ ಜೊತೆಗೆ ಆನಾಗಿದೆ. ಅದರ ಜೊತೆಗೆ ಏನಂತಂದರೆ ಈಗ ಎಷ್ಟು ಜನ ಚಂದಾದಾರಿದ್ದಾರೋ ಅಷ್ಟು ಜನ ಬಂದಿದ್ದೀರಿ, ಥ್ಯಾಂಕ್ ಯು ಅಂತ ಹೇಳ್ತಾ, ಸೊ ಎಷ್ಟು ಜನ ಚಂದಾದಾರರು ಕೈ ಎತ್ತಿ ಅಂತ ಕೇಳುವ ಪ್ರಶ್ನೆಯನ್ನು ನಾನು ಮುಂದೂಡಿದ್ದೀನಿ ಅಂತ ಹೇಳ್ತಾ, ಆತ್ಮೀಯರೇ, ಜೋಗ್ ಸವಾಲ್, ನಾನು ಡಾಕ್ಯುಮೆಂಟ್ರಿ ಫಿಲಮ್ಸಲ್ಲಿ ತುಂಬ ತೊಡಗಿಸ್ಕೊಂಡು, ಡಾಕ್ಯುಮೆಂಟ್ರಿ ಫಿಲಮ್ಸಿಗೆ ಸಂಬಂಧಪಟ್ಟಾಗ ಒಂದು ಮಾತು ಹೇಳ್ತಾರೆ, ಏನಂತಂದರೆ ಶಾರ್ಟ್ ಇನ್ ಲೆಂತ್, ಸ್ಟ್ರಾಂಗ್ ಇನ್ ಸ್ಟೇಟ್ಮೆಂಟ್ ಅಂತೇಳಿ. ಅದು ಉದ್ದದಲ್ಲಿ ತುಂಬ ಚಿಕ್ಕದು, ಆದರೆ ಪರಿಣಾಮದಲ್ಲಿ ತುಂಬ ದೊಡ್ಡದು ಅಂತೇಳಿ. ಬಹುಶಃ ಸಾಹಿತ್ಯ ಪತ್ರಿಕೆಗಳ ವಿಚಾರಕ್ಕೆ ಬಂದರೆ ನಾವು ಅದನ್ನೇ ಹೇಳಬೇಕಾಗುತ್ತೇನೋ ಅಂತ ಅನಿಸುತ್ತೆ. ಸ್ಮಾಲ್ ಇನ್ ಸರ್ಕ್ಯುಲೇಷನ್ ಬಟ್ ಸ್ಟ್ರಾಂಗ್ ಇನ್ ಎಫೆಕ್ಟ್ ಅಂತೇಳಿ. ಆ ಕಾರಣಕ್ಕೋಸ್ಕರನೇ ಇವತ್ತು ಸಾಹಿತ್ಯ ಪತ್ರಿಕೆಗಳ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಇವರೆಲ್ಲರ ಜೊತೆಗೆ ನಾವು ಕುಳಿತಿದ್ದೀವಿ. ಅಥವಾ ಯಾವುದೇ ಒಂದು ಸಾಹಿತ್ಯ ಸಮ್ಮೇಳನ ಆದರೆ ಅದು ಸಾಹಿತ್ಯ ಪತ್ರಿಕೆಗಳನ್ನು ಉಪೇಕ್ಷೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ ಚಿಕ್ಕದಾದರೂ ಕೂಡ ದೊಡ್ಡ ಪರಿಣಾಮವನ್ನು ಬೀರಿದಂತಹ ಪತ್ರಿಕೆಗಳು ಇವು ಅಂತೇಳಿ. ನಮ್ಮ ಜೊತೆ ಇವತ್ತು 3 ಜನ ಇದ್ದಾರೆ. 3 ಜನರು ಕೂಡ ನಮಗೆಲ್ಲರಿಗೂ ಕೂಡ ಸುಪರಿಚಿತ. TS ಗೊರವರ ಅವರು ಆ್ಯಕ್ಚುಲಿ ಕಮ್ಯುನಿಕೇಷನ್ನಲ್ಲೇ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದವರು, ಜರ್ನಲಿಸಮ್ ಮತ್ತು ಮಾಸ್ ಕಮ್ಯುನಿಕೇಷನಲ್ಲಿ. ಆ ನಂತರದಲ್ಲಿ ಬಹುಶಃ ಯಾವ ಇದರಲ್ಲಿ ಏನು ತಪ್ಪು ಮಾಡಿದ್ರು, ಸಾಹಿತ್ಯ ಪತ್ರಿಕೆ ಶುರು ಮಾಡಬೇಕು ಅಂತ ಒಂದು ಕೆಲಸ ಬಿಟ್ಟುಬಿಟ್ಟು, ಸೊ ಗೊರವರ ಅವರ ಆಡು ಕಾಯುವ ಹುಡುಗನ ದಿನಚರಿ ಎಲ್ರಿಗೂ ಕೂಡ ತುಂಬ ಪ್ರೀತಿ ಪಾತ್ರ ಆಗಿರುವಂಥದ್ದು. ಕುದುರೆ ಮಾಸ್ತರ, ರೊಟ್ಟಿ ಮುಟುಕಿ, ಮಲ್ಲಿಗೆ ಹೂವಿನ ಸಕ, ಈ ಥರದಲ್ಲಿ. ಮತ್ತು ಗಾಯಗೊಂಡಿವೆ ತುಟಿ ನಿನ್ನದೇ ಪದ ಹಾಡಿ ಅನ್ನುವ ಇವರ ಕವನ ಸಂಕಲನ ಕೂಡ ಸಾಕಷ್ಟು ಹೆಸರಾಗಿದೆ. ಗದಗ ಮೂಲದಿಂದ ಅಕ್ಷರ ಸಂಗಾತ ಅನ್ನುವ ಸಾಹಿತ್ಯ ಪತ್ರಿಕೆಯನ್ನು ಆರಂಭ ಮಾಡಿದರೆ, ಜೊತೆಗೆ ಸಂಗಾತ ಪುಸ್ತಕದಿಂದ ಪಬ್ಲಿಕೇಶನನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಕನ್ನಡದ ಕುಲಪುರೋಹಿತರು ಅಂತ ನೀವೆಲ್ಲ ಕೇಳಿರ್ತೀರಿ. ಸೊ ಸಾಹಿತ್ಯ ಪತ್ರಿಕೆಯ ಕುಲಪುರೋಹಿತ RJD ನಾಗರಾಜ್ ಅವರು. ನಾನು ಅವರನ್ನು ಪರಿಚಯ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದರೆ ನಾನು ಏನೇ ಚೆನ್ನಾಗಿ ಪರಿಚಯ ಮಾಡಿಕೊಟ್ರು ಅದರಲ್ಲಿ 4 ತಪ್ಪು ಹುಡುಕ್ತಾನೆ. ಸೊ ಆ ಕಾರಣ ಹಾಗಾಗಿ ಅದರಿಂದ ಬಚಾವಾಗಬೇಕು ಅಂತೇಳಿ ರಾಮಗೊಂಡನಹಳ್ಳಿ ನಾಗರಾಜ್ ಅವರು. ಸೊ ದಾವಣಗೆರೆ ಮೂಲದಿಂದ ಬಂದರು. ಒಂದು ಅನ್ವೇಷಣೆ ಒಂದು ರೀತಿಯಲ್ಲಿ ತುಂಬ ದೊಡ್ಡದಾಗಿ ಹೊಸ ಬರಹಗಾರರನ್ನು ಸೃಷ್ಟಿ ಮಾಡಿದಂತಹ ಪತ್ರಿಕೆ. ನಾನು ಕೂಡ ಅನ್ವೇಷಣೆಯ ಮೂಲಕ, ಮತ್ತು ಅವರು ಕೇವಲ ಒಬ್ಬ ಸಾಹಿತ್ಯ ಪತ್ರಿಕೆಯ ಸಂಪಾದಕ ಅಲ್ಲ, ಅವರು ಇಡೀ ಒಂದು ಬಳಗವನ್ನು ಬರಹಗಾರರನ್ನಾಗಿ ರೂಪಿಸಿದಂತಹ ದೊಡ್ಡ ಮನಸ್ಸಿನ ವ್ಯಕ್ತಿ. ಸೊ ಹಾಗಾಗಿ ಅನ್ವೇಷಣೆಯ ಮೂಲಕ, ಅನ್ವೇಷಣೆಯ ಪ್ರಕಾಶನದ ಮೂಲಕ, ಮತ್ತು ಅವರ ವಾಗ್ಯುದ್ಧಗಳ ಮೂಲಕ ಸಾಕಷ್ಟು ಹೆಸರಾಗಿದ್ದಾರೆ. ಮತ್ತು ಕೇವಲ ಪತ್ರಿಕೆ ನಡೆಸೋದು ಮಾತ್ರ ಅಲ್ಲ, ಇಡೀ ಅದರ ಹಿಂದಿನ ಒಂದು ಚರಿತ್ರೆ, ಸಾಹಿತ್ಯ ಪತ್ರಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಚರಿತ್ರೆ ಗೊತ್ತಿರುವಂಥವರು. ಅಭಿನವ ರವಿಕುಮಾರ್ ಅವರು ಅಭಿನವ ಪ್ರಕಾಶನದ ಮೂಲಕ ಹೆಚ್ಚು ಜನರಿಗೆ ಇಂಟ್ರಡ್ಯೂಸ್ ಆಗಿದ್ದಾರೆ. ಆದರೆ ಅಭಿನವ ಚಾತುರ್ಮಾಸಿಕ ಏನಿದೆ ಅದು ಆ್ಯಕ್ಚುಲಿ ಅದರಿಂದನೇ ಶುರು ಮಾಡಿದ್ವಿ. ವೃತ್ತಿಯಿಂದ ಇಂಜಿನಿಯರ್. ಸೊ ವೃತ್ತಿಯಿಂದ ಇಂಜಿನಿಯರ್ ಆಗಿದ್ದಂತಹ ವ್ಯಕ್ತಿ ಆಮೇಲೆ ಪ್ರವೃತ್ತಿಗೆ ಶುರು ಮಾಡಿದ್ದು ಅಭಿನವ ಚಾತುರ್ಮಾಸಿಕ. ಆ ಚಾತುರ್ಮಾಸಿಕ ಶುರು ಮಾಡಿದ ಮೇಲೆ ಒಂದು ಅವರ ಎಲ್ಲ ಸಂಚಿಕೆಗಳು ಕೂಡ ಒಂದು ರೀತಿ ಕಾಪಿಡಬೇಕಾದಂತಹ ಸಂಚಿಕೆಗಳೇ. ಸೊ ಪುಟ್ಟಸ್ವಾಮಿ ಅವರು ಕೂಡ ಒಂದು ವಿಶೇಷ ಸಂಚಿಕೆಯನ್ನು ಎಡಿಟ್ ಮಾಡಿದ್ದೀರಿ, ನಮ್ಮ KT ಶಿವಪ್ರಸಾದ್ ಅವರ ಬಗ್ಗೆ.
ಸೊ ಆ ರೀತಿಯಲ್ಲಿ ಸಾಕಷ್ಟು ಅಂದರೆ ವಿಷಯ ಆಧಾರಿತ ಸ್ಪೆಷಲ್ ಇಶ್ಯೂಸ್ಗಳನ್ನು ಮಾಡೋದ್ರ ಮೂಲಕ ಆನಂತರದಲ್ಲಿ ಅಭಿನವ ಪ್ರಕಾಶನವನ್ನೇ ಶುರು ಮಾಡಿ ಅದರ ಮೂಲಕವೂ ಕೂಡ ಸಾಕಷ್ಟು ಸಾಹಿತ್ಯ ಮತ್ತು ಸಂಸ್ಕೃತಿಯ ಒಂದು ಒಡನಾಟವನ್ನು ಎಲ್ಲರಿಗೂ ಕೂಡ ಕೊಟ್ಟಂತಹ ವ್ಯಕ್ತಿ ಅಭಿನವ ರವಿಕುಮಾರ್ ಅವರು. ಮತ್ತು ಈಗಲ್ಲ ಸಾಕಷ್ಟು ವರ್ಷಗಳಿಂದ ಕರ್ನಾಟಕ ಪ್ರಕಾಶಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೂಡ ಅವರು. ಸೊ ಈಗ ನಾವು 3 ಗಂಟೆ 10 ನಿಮಿಷಕ್ಕೆ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ. 10 ನಿಮಿಷ ಆರಂಭ ನಿಧಾನ ಆಗಿದೆ. ಸಾಹಿತ್ಯ ಪತ್ರಿಕೆಗಳು ಅಂತ ಅನ್ನುವಾಗ ಅದರ ಇತಿಹಾಸ ಏನು ಅಂತ ನೋಡೋಕ್ಕೆ ಹೋದರೆ ನಾನೇ ಗಾಬರಿ ಆಗಿಬಿಟ್ಟೆ. ಯಾಕೆಂತಂದರೆ ನಮ್ಮ ಅರಿವು ಏನಿದೆ, ಸೊ ಒಂದು ರೀತಿಯಲ್ಲಿ ನಮಗೆ ಅರಿವು ಶುರುವಾಗಿರೋದು ಸಾಕ್ಷಿಯಿಂದ ಶುರುವಾಗಿ, ರುಜುವಾತುವಿಂದ ಶುರುವಾಗಿ ಅಂತ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಾಗ ಏನಿರ್ಬೋದು ಅಂತ ಹುಡುಕ್ತಾ ಹೋದರೆ ನನಗೆ ಸಿಕ್ಕಿದ್ದು 1891ರಲ್ಲಿ ಬಿಜಾಪುರದಿಂದ ಕೊಣ್ಣೂರು ಶೇಷಗಿರಿ ರಾವ್ ಅವರು ಕರ್ನಾಟಕ ಭಾಷಾ ಸೇವಕ ಅನ್ನುವ ಮೊದಲ ಸಾಹಿತ್ಯ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಸೊ ಬಹುಶಃ 1891ರಿಂದ ಹಿಡಿದು ಸೂರ್ಯಕೀರ್ತಿ ಸಂಪಾದಿಸ್ತಾ ಇರುವ ಮಿಂಚುಳ್ಳಿಯವರೆಗೆ ಆ ಅರ್ಹನ ತಗೊಂಡ್ರೆ ನಿಜಕ್ಕೂ ಅದು ತುಂಬ ದೊಡ್ಡ ಕ್ಯಾನ್ವಾಸನ್ನು ಹೊಂದಿದೆ. ಆ ಕ್ಯಾನ್ವಾಸಿನ ಒಳಗಡೆ ಇರುವ 7 ಬೀಳುಗಳೇನು, ಮತ್ತು ಯಾಕೆ ಸೊ ಅದಕ್ಕೆ ಮಾರಾಟ ಇಲ್ಲ, ಅದಕ್ಕೆ ಚಂದಾದಾರರಿಲ್ಲ ಅಂತಂದರೂ ಕೂಡ ಹಲ್ಲು ಕಚ್ಚಿ ಇದನ್ನು ಸಾಹಿತ್ಯ ಪತ್ರಿಕೆಯನ್ನು ನಡೆಸ್ತಾರೆ ಅನ್ನೋದನ್ನು ನೋಡ್ತಾ ಹೋದರೆ 1993ರಲ್ಲಿ ಒಂದು ಸರ್ವೆ ಆಗುತ್ತೆ ಸಾಹಿತ್ಯ ಪತ್ರಿಕೆಗಳಿಗೆ ಸಂಬಂಧಪಟ್ಟ ಹಾಗೆ. 93ರವರೆಗಿಂದ ಮಾತ್ರ ನನಗೆ ಸಿಕ್ಕಿದೆ. ಅಲ್ಲಿಯವರೆಗೇ 120 ಸಾಹಿತ್ಯ ಪತ್ರಿಕೆಗಳು ಹೊರಬಂದಿತ್ತು. ಸೊ ಅದನ್ನೆಲ್ಲ ನೋಡಿದಾಗ ಯಾಕೆ ಇಷ್ಟೊಂದು ಹಂಬಲ ಇದೆ, ಸೊ ಅದರ ಪರಿಣಾಮ ಏನು ಅನ್ನೋದನ್ನು ಪರಿಶೀಲಿಸೋದಕ್ಕೇ ಇವತ್ತಿನ ಈ ಪ್ಯಾನಲ್ ಡಿಸ್ಕಷನ್ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೂ ಅನಿಸ್ತಿತ್ತು ಯಾಕೆ ಹಣಬಲ ಇಲ್ಲದೆ ಹೋದರು ಇಷ್ಟು ರೀತಿಯಲ್ಲಿ ಅದರ ಬೆನ್ನ ಹಿಂದೆ ಬಿದ್ದು ಸಂಪಾದಕರು ಈ ಪತ್ರಿಕೆಯನ್ನು ಮಾಡ್ತಾರೆ ಅಂತ. ನಾನು ಗುಲ್ಬರ್ಗದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಗೊತ್ತಾಗಿದ್ದೇನೆಂದರೆ ಅಲ್ಲಿಂದ ಒಂದು ಸೇಡಂನಿಂದ ಸಾಹಿತ್ಯ ಪತ್ರಿಕೆ ಬರ್ತಾ ಇತ್ತು. ಅದರ ಹೆಸರು ಏನಂತಂದರೆ ಅದರ ಹೆಸರು ಚ ಅಂತ, ಬರೀ ಚ, ಏಕಾಕ್ಷರ, ಒಂದೇ ಅಕ್ಷರದ ಪತ್ರಿಕೆ ಚ ಅಂತೇಳಿ. ಮತ್ತು ತುಂಬ ಖ್ಯಾತ ಸಾಹಿತಿ ಕೆರಳಿ ಗುರುನಾಥ್ ರೆಡ್ಡಿ ಅಂತೇಳಿ ತುಂಬ ಬೇಗ ಅವರು ಇಲ್ಲವಾದರು. ಸೊ ಅವರು ಸಂಪಾದಕತ್ವದಲ್ಲಿ ಬರ್ತಾ ಇದ್ದಂತಹ ಪತ್ರಿಕೆಗಳು. ಸೊ ಹಾಗಾಗಿ ನಾನು ಹೋಗುವಷ್ಟೊತ್ತಿಗೆ ಅವರು ಇರಲಿಲ್ಲ. ಹಾಗಾಗಿ ಏನಕ್ಕೆ ಅವರು ಆ ಒಂದೇ ಅಕ್ಷರದ ಹೆಸರಿಟ್ಟರು ಅಂತ ನೋಡುವಾಗ ಒಂದು ಸಂಪಾದಕೀಯದಲ್ಲಿ ಅವರು ಹೇಳಿದ್ರು ಏನಂತಂದರೆ, ನೋಡಿ ಮುಂದಿನ ಒಂದು ಜನಾಂಗ ನಾವು ಆ ಕಾಲಕ್ಕೆ ಚಕಾರ ಎತ್ತಲಿಲ್ಲ ಅಂತ ಆಗಬಾರದು ಅನ್ನುವ ಕಾರಣಕ್ಕೋಸ್ಕರ ನನ್ನ ಪತ್ರಿಕೆಯ ಹೆಸರು ಚ. ಸೊ ನಾನು ಆ ಕಾಲದ ಎಲ್ಲ ವಿಷಯಗಳಿಗೂ ಚಕಾರ ಎತ್ತಿದ್ದೇನೆ, ನಾನು ಮೌನವಾಗಿಲ್ಲ, ಮತ್ತು ನಾನು ಆ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಿದ್ದೇನೆ ಅನ್ನೋದರ ದಾಖಲೆಯಾಗಿ ಈ ಪತ್ರಿಕೆ ಅಂತ ಹೇಳಿದರು. ಸೊ ನನಗನ್ಸುತ್ತೆ ಈ 3 ಜನ ಮತ್ತು ಇಲ್ಲಿರ್ತಕ್ಕಂಥವರಲ್ಲಿ ಹಲವರು ಸೊ ಅದೇ ರೀತಿಯಲ್ಲಿ ಈ ಒಂದು ಪ್ರತಿಭಟನೆಯ ಸಂಕೇತವಾಗಿಯೋ ಅಥವಾ ಹೊಸ ದಿಕ್ಕನ್ನು ಕೊಡಲಿಕ್ಕೋ, ಹೊಸ ಆಯಾಮದಿಂದ ವಿಷಯಗಳನ್ನು ನೋಡಲಿಕ್ಕೋ, ಸೊ ಈ ಎಲ್ಲದೂ ಕಾರಣಕ್ಕೋಸ್ಕರ ಇವರು ಆ ಪತ್ರಿಕೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಸೊ ಮಾಡ್ತಾ ಇರುವ ಅನೇಕರ ಪೈಕಿ 3 ಜನರು ಮಾತ್ರ ನಮ್ಮ ಜೊತೆಗೆ ಇದ್ದಾರೆ. ಸೊ ನಾನು ಆಗಲೇ ಹೇಳಿದಾಗೆ ಅನ್ವೇಷಣೆ ಸಾಕಷ್ಟು ಅನೇಕ ಪತ್ರಿಕೆಗಳ ಉಗಮಕ್ಕೂ, ಸಾಹಿತ್ಯ ಪತ್ರಿಕೆಗಳ ಉಗಮಕ್ಕೂ ಕಾರಣ ಆಯಿತು. ಸೊ ನನಗೆ ಒಂದು ಅನ್ವೇಷಣೆ ಆರ್ಚಿಂಡಿ ನಾಗರಾಜನಿಗೆ ಒಂದು ಯಾಕೆ ನೀವು ಈ ಸಾಹಿತ್ಯ ಪತ್ರಿಕೆಯನ್ನು ಶುರು ಮಾಡಬೇಕು ಅಂತ ಅನಿಸ್ತು, ಮತ್ತು ಆ ಪತ್ರಿಕೆ ಮಾಡಿದ್ದು ಸಾರ್ಥಕ ಆಯಿತು ಅಂತ ನಿಮಗೆ ಅನಿಸಿದೆಯಾ ಅನ್ನೋ ಒಂದು ಪ್ರಶ್ನೆಯನ್ನು ಮೊದಲಿಗೆ ನಿಮಗೆ ಕೇಳ್ತಾ ಇದ್ದೀನಿ. ನಮಸ್ಕಾರ. ಅನ್ವೇಷಣೆ ಸಾಹಿತ್ಯ ಪತ್ರಿಕೆ ಬಗ್ಗೆ ಮಾತಾಡುವುದಾದರೆ ಇಲ್ಲಿ 2 ಸಂಚಿಕೆಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಮಂಡ್ಯ ಸಾಹಿತ್ಯ ಸಮ್ಮೇಳನ ಸಂದರ್ಭದಲ್ಲಿ ತಂದಂಥ ವಿಶೇಷ, ನಂತರ ಈಗ ಬುಕ್ಕರ್ ಸ್ಪೆಷಲ್ ವಿಶೇಷವಾಗಿ ತಂದಂಥ ಇತ್ತೀಚಿನ ಸಂಚಿಕೆ. ನಿಮಗೆಲ್ಲ ನಮಸ್ಕಾರ. ಮೋಹನ್
ಪರಿಚಯದಲ್ಲಿ ಹೇಳಿದ ಪ್ರಕಾರ ಸಾಹಿತ್ಯ ಪತ್ರಿಕೆಗಳಲ್ಲಿ ಒಂದು ಇತಿಹಾಸ, ಒಂದು ಪರಂಪರೆ ಇದೆ. ಅದು ಖಾಸಗಿಯಾಗಿ ವ್ಯಕ್ತಿಗಳು ನಡೆಸುವಂಥ ಪತ್ರಿಕೆ ಒಂದು ಕಡೆ ಆದರೆ, ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿ ಬರುವಂಥ ಒಂದಷ್ಟು ಪತ್ರಿಕೆಗಳು ಕೂಡ ನಮ್ಮ ಕಣ್ಣು ಮುಂದೆ ಬರುತ್ತೆ. ತತ್ಕ್ಷಣಕ್ಕೆ ನಾನು ಮೈಸೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾಗಿರೋದ್ರಿಂದ ನನಗೆ ಪ್ರಬುದ್ಧ ಕರ್ನಾಟಕದಂಥ ಒಂದು ಅತ್ಯುತ್ತಮವಾದ ಶ್ರೇಷ್ಠವಾದ ಒಂದು ಸಾಹಿತ್ಯ ಪತ್ರಿಕೆ ತಕ್ಷಣಕ್ಕೆ ಬರುತ್ತೆ. ನಂತರ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಿಂದ ಆರಂಭ ಮಾಡಿದಂಥ GS ಶಿವರುದ್ರಪ್ಪ ಅವರ ಸಾಧನೆ ಕೂಡ ನನಗೆ ಇದಾಗುತ್ತೆ. ಬೇರೆ ಬೇರೆ ವಿಶ್ವವಿದ್ಯಾಲಯಗಳು ಒಂದಷ್ಟು ಕೆಲಸ ಮಾಡಿರ್ಬೋದು. ಈಗಂತೂ ಸಾಕಷ್ಟು ವಿಶ್ವವಿದ್ಯಾಲಯಗಳಾದಾಗ ಎಷ್ಟು ಸಾಹಿತ್ಯ ಪತ್ರಿಕೆಗಳು ತರ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಬೇಡ. ಈಗ ಇವುಗಳ ಇತಿಹಾಸ ಪರಂಪರೆ ಬಗ್ಗೆ ನಾನು ಹೋಗೋದಿಲ್ಲ. ನಮ್ಮ ಅನ್ವೇಷಣೆ ಆರಂಭ ಆಗಿದ್ದು 1984 ಡಿಸೆಂಬರಲ್ಲಿ. ನಾವು ಬಿಡುಗಡೆ ಮಾಡಿದ್ದು 1985 ಜನವರಿ ಸಂದರ್ಭದಲ್ಲಿ ಕಲಾಕ್ಷೇತ್ರದ ಒಂದು ಲೌಂಜಲ್ಲಿ ಅದನ್ನು ಬಿಡುಗಡೆ ಮಾಡಿದ್ವಿ. ಯಾವುದೇ ಅಬ್ಬರ ಅದು ಏನು ಇದ್ದಾಗೆ. ಅವತ್ತು ನನ್ನ ಪತ್ರಿಕೆಗೆ ಬಿಡುಗಡೆ ಮಾಡೋಕ್ಕೆ ಬಂದಂಥವರು ಬಡಗು ರಾಮಚಂದ್ರಪ್ಪನವರು, HS ಶಿವಪ್ರಕಾಶ್ ಮತ್ತು MP ಪ್ರಕಾಶ್ ಅವರು. ಆ ಸಮಾರಂಭ ಯಾಕೆ ಆರಂಭ ಮಾಡಿದ್ವಿ ಅಂತ ಹೇಳಿದ್ರೆ, ನಮಗೆ ಕನ್ನಡ ಸಾಹಿತ್ಯದ ಪತ್ರಿಕೆಗಳ ಬಗ್ಗೆ ಒಂದು ಇತಿಹಾಸ ಪರಂಪರೆನ ನಾವು ಅಧ್ಯಯನ ಮಾಡಿದ್ವಿ ಒಂದು ಅರ್ಥದಲ್ಲಿ. ಯಾಕೆಂದರೆ ನಾವೆಲ್ಲ ಸಂಕ್ರಮಣ, ಸಾಕ್ಷಿ ಅಂಥ ಪತ್ರಿಕೆಗಳನ್ನು ಓದಿ ಮನಸ್ಸುಗಳನ್ನು ಬೆಳೆಸ್ಕೊಂಡಂಥವ್ರು. ಆ ಕಡೆ ಧಾರವಾಡದಲ್ಲಿ ಸಂಕ್ರಮಣ ಬರ್ತಾ ಇದ್ದರೆ, ಈ ಕಡೆ ಬೆಂಗಳೂರಿನ ಶೂದ್ರ ಪತ್ರಿಕೆ ಬರ್ತಾ ಇತ್ತು. ತುಂಬ ಲಿಮಿಟಾಗಿ ಪತ್ರಿಕೆಗಳು ಖಾಸಗಿಯಾಗಿ ಇದ್ದದ್ರಿಂದ ನಾವು ಅರುಣ ಯುವ ಲೇಖಕರ ಬಳಗ ಅಂತ ಒಂದು ಸ್ನೇಹಿತರು ಒಂದು ಗುಂಪು ಮಾಡ್ಕೊಂಡಿದ್ವಿ. ಚಿಕ್ಕ ಚಿಕ್ಕ ಪುಸ್ತಕಗಳು ತರೋದು, ಪ್ರಬಂಧ ಸಂಕಲನಗಳು ತರೋದು, ಆಮೇಲೆ ಹೈಸ್ಕೂಲ್ ಮಕ್ಕಳುಗಳಿಗೆ ಅದನ್ನು ತಿಳಿಸೋ ಹಾಗೆ ಪ್ರಬಂಧಗಳನ್ನ ಮಾಡೋದು, ಈ ಥರದ್ದೆಲ್ಲ ಮಾಡ್ತಾ ಇದ್ವಿ. 5-6 ಪುಸ್ತಕಗಳು ಬಂತದ್ದು ತುಂಬ ಕಡಿಮೆ ಬೆಲೆಗೆ. ಅವಾಗ ₹2, ₹1 ಮಾರ್ತಿದ್ವಿ ಹೋಗ್ಬಿಟ್ಟು. ಇವತ್ತು ದೊಡ್ಡ ವಕೀಲರಾಗಿದ್ದಾರೆ ಪ್ರಕಾಶ್ ಅಂತ, ಅವರು, ನಾನು, ಆಮೇಲೆ ನೆತ್ತಲ್ಕೆರೆ ಉದಯಶಂಕರ್ ಅಂತ ಕನ್ನಡ ಪ್ರಜಾವಳಿಯಲ್ಲಿದ್ದರು. ಅವರೆಲ್ಲ ಸೇರಿಕೊಂಡು ಒಂದು ಗುಂಪು ಮಾಡ್ತಾ ಇದ್ವಿ. ಆ ಮೂಲಕ ನಾವು ಏನು ಮಾಡ್ತಾ ಇದ್ವಿ, ಈ ಥರ ಪ್ರಚಾರ ಮಾಡುವಾಗ ಯಾಕೆ ಸಾಹಿತ್ಯ ಪತ್ರಿಕೆ ತರಬಾರ್ದು ಅಂತ ಒಬ್ಬ ಸ್ನೇಹಿತರು ಗುಂಪಲ್ಲಿ ಒಂದು ಚರ್ಚೆ ಬಂತು. ನಾನು ಹೇಳಿದೆ, ಧಾರವಾಡದಿಂದ ಚಂಪಾ ಅವ್ರು ತರ್ತಾ ಇದ್ದಾರೆ, ಬೇಡ, ಅದು ಶೂದ್ರ ಇದೆ ಚೆನ್ನಾಗಿ, ಯಾಕೆ ಅಂತ ಶುರು ಮಾಡೋಣ ಅಂತೇಳಿ 4-5 ಜನ ಸ್ನೇಹಿತರು ದುಡ್ಡು ಹಾಕಿ, ಅವತ್ತು ದೊಡ್ಡ ರುಕ್ಕೋಜಿ ಕೂಡ ನಮ್ಮ ಜೊತೆಗಿದ್ರು. ಒಂದು ಪಾಂಪ್ಲೆಟ್ ಬಿಟ್ವಿ ಹೊರಗಡೆಗೆ, ನಮ್ಮ ಉದ್ದೇಶ ಏನು ಅಂತ. ನವ್ಯೋತ್ತರ ಸಾಹಿತ್ಯದ ಸಂದರ್ಭ ಆಗ ಇತ್ತು, ಅಂದರೆ ದಲಿತ ಬಂಡಾಯ ಸಾಹಿತ್ಯ ಬಂದಂಥ ಸಂದರ್ಭ. ನಾವು ಯಾಕೆ ಈ ಥರದ ಪ್ರಗತಿಪರ ಆಲೋಚನೆಯ ಹೋರಾಟದ ಹಿನ್ನೆಲೆಯ ವಿಚಾರಗಳಿಗೆ ಪತ್ರಿಕೆಯನ್ನು ನಾವು ತೆರಿಬಾರದು ಅಂತ. ಹಾಗಾಗಿ ನಮಗೆ ದಲಿತ ಬಂಡಾಯ ಸಾಹಿತ್ಯ, ರೈತ ಚಳವಳಿ ಈ ಥರದ ಹಿನ್ನೆಲೆಗಳಿದ್ದರಿಂದ ನಮ್ಮ ಪತ್ರಿಕೆಗೆ ಹೆಚ್ಚು ಆ ವಿಚಾರಗಳನ್ನು ಒತ್ತು ಕೊಡಬೇಕು ಅಂತ ಆರಂಭದ ಸಂಚಿಕೆಯಿಂದಲೇ ಕೂಡ ಈ ಥರದ ಆಲೋಚನೆಗಳನ್ನು ಹುಟ್ಟಿಸಿ ನಾವು ಈ ಪತ್ರಿಕೆಗೆ ಒಂದು ಬುನಾದಿಯನ್ನು ಹಾಕಿದ್ವಿ. ಮೊದಲನೇ ಸಂಚಿಕೆಯಿಂದಲೇ ಅದು ಬಹುತೇಕ ಜನರ ಮನಸ್ಸನ್ನು ತಡೆತು. ಬರ್ತಾ ಬರ್ತಾ ನಾವು ಏನು ಮಾತಾಡ್ತಿದ್ವಿ ಅಂತ ಹೇಳಿದರೆ, ಅನೇಕ ಈ ಥರ ಪ್ರಗತಿಪರ ಆಲೋಚನೆಯವರನ್ನೇ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ವಿ ಆ ಪತ್ರಿಕೆಗೋಸ್ಕರ. ಹಾಗಾಗಿ ಅವರ ಸಂದರ್ಶನ, ಅವರ ಲೇಖನಗಳು, ಬರಹಗಳನ್ನು ಪ್ರಕಟಿಸೋದ್ರ ಮೂಲಕ ಅದು ಆರಂಭ ಆಯಿತು. ಅನೇಕ ಸ್ನೇಹಿತರಿದ್ದಾಗ ಆರಂಭ ಗೊತ್ತಿದೆ. ಸಂಕ್ರಮಣ ಆರಂಭ ಆದಾಗ 3 ಜನ ಸ್ನೇಹಿತರಿದ್ದರು. ಕೊನೆಗೆ 2 ಸ್ನೇಹಿತರು ಕಳಿಸ್ಕೊಂಡ ಮೇಲೆ ಚಂಪಾ ಅವರ ಹೆಗಲ ಮೇಲೆ ಅದು ಬಿತ್ತು. ಹಾಗಾಗಿ ಅವರೊಬ್ಬರು ನಡೆಸ್ಕೊಂಡೋದು. ಇಲ್ಲೂ ಕೂಡ ಹಾಗೆ ಆಯಿತು. ನನ್ನ ಜೊತೆ ಇದ್ದ ಸ್ನೇಹಿತರು ಅವರವರ ವೃತ್ತಿ ಕೆಲಸಗಳ ಮೇಲೆ ಅವ್ರು ಹೋಗಿದ್ರಿಂದ ಅನಿವಾರ್ಯವಾಗಿ ನಾನು ಈ ಪತ್ರಿಕೆಯನ್ನು ಮುನ್ನಡೆಸೋದಕ್ಕೆ ಅವಕಾಶ ಆಯಿತು. ಹೀಗಾಗಿ ಒನ್ಮೇನ್ ಆರ್ಮಿ ಥರ ಇದು ಅನ್ವೇಷಣೆಯನ್ನು ನಾವು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ. ಒಂದು ಅವರು ಸಂಕ್ರಮಣವನ್ನು ಪ್ರಸ್ತಾಪ ಮಾಡಿದ್ರಿಂದ ನಾನು ಆರಂಭದಲ್ಲಿ ಇವರು ಮೂವರನ್ನು ಹೇಗೆ ಪರಿಚಯ ಮಾಡಿಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತಂದರೆ, ನಮ್ಮ ಚಂಪಾ ಅವರು ಬಣ್ಣಿಸಿದ ಹಾಗೆ ನಮ್ಮ ನಡುವೆ 3 ಜನ ಚಂದಮಾಮಗಳಿದ್ದಾರೆ ಅಂತ. ಸೊ ಯಾಕೆ ಅಂತಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರಬೇಕು ಏನಂತಂದರೆ, ಚಂಪಾ ಯಾವತ್ತೂ ಕೂಡ ತಮಾಷೆ ಮಾಡ್ತಾ ಇದ್ರು. ಏನಂತಂದರೆ, ಸಾಹಿತ್ಯ ಪತ್ರಿಕೆಗಳು ಕೇವಲ ಚಂದ ಮೇಲೇ ನಿಂತಿರೋದು. ಮತ್ತು ಯಾರೇ ಈ ಥರದ ಸಭೆ ಸಿಕ್ಕರೆ ಸೊ ಅವರ ಬ್ಯಾಗಿಂದ ಇಮ್ಮಿಡಿಯೇಟ್ ಆಗಿ ಒಂದು ರಸೀದಿ ಬುಕ್ಕು, ಒಂದು ಸಂಚಿಕೆ ತೆಗೆದು ಚಂದನ ಮಾಡಿಸಿಯೇ ಹೋಗ್ತಾ ಇದ್ದಿದ್ದು. ಸೊ ಆ ಕಾರಣದಿಂದಾಗಿ ಅವರು ತಮಾಷೆಯಾಗಿ ಅವರ ಎಡಿಟೋರಿಯಲಲ್ಲಿ ಒಂದು ಸಲ ಬರ್ಕೊಂಡಿದ್ರು. ಏನಂತಂದರೆ, ಆ್ಯಕ್ಚುಲಿ ಅದು ಶೂದ್ರನಿಗೆ ಸಂಬಂಧಪಟ್ಟಾಗೆ ಸೊ ಬರೆದಿದ್ದದು ಚಂದಮಾಮ ಅಂತೇಳಿ. ಹಾಗಾಗಿ ನಮ್ಮ ನಡುವಿನ 3 ಚಂದಮಾಮಗಳ ಜೊತೆ ಇವತ್ತು ನಡೀತಾ ಇದೆ. ಸೊ ರವಿಕುಮಾರ್ ನಾವು ಚಂದ ಮಾಡಲಿಲ್ಲ ಅಂತ ಹೇಳ್ತಿದ್ರು. ಬಹುಶಃ ಅವರ ಅಪ್ರೋಚ್ ಆಫ್ ಸಾಹಿತ್ಯ ಪತ್ರಿಕೆಯೇ ಬೇರೆ ಇತ್ತು ಅಂತ ಅನಿಸುತ್ತೆ. ನಿಮ್ಮ
ಅಭಿನವದ ಕಥಾನಕ ಕೇಳಲಿಕ್ಕೆ ಕುತೂಹಲ ಇದೆ. ಎಲ್ರಿಗೂ ನಮಸ್ಕಾರ. ನಿಜವಾಗಿಯೂ ಸಮಾಜಮುಖಿ ಪತ್ರಿಕೆ, ಸಮಾಜಮುಖಿ ಈ ಸಂಘಟನೆ ಮೋಹನ್ ಸರ್ ಹೇಳಿದಾಗೆ ಸಾಹಿತ್ಯ ಪತ್ರಿಕೆಗಳಿಗೂ ಒಂದು ಬೆಲೆಯನ್ನು ತಂದುಕೊಟ್ಟಿದೆ. ಬೆಲೆ ಇನ್ ದ ಸೆನ್ಸ್ ವ್ಯಾಲ್ಯೂವನ್ನು ತರದಲ್ಲಿ ಫೈನಾನ್ಸದ ವಿಷಯ ಇಲ್ಲದಿದ್ರೂ ಅದಕ್ಕೊಂದು ಮಹತ್ವ ಇದೆ ಅಂತ. ನಾವು ಪ್ರಕಾಶನ ಮತ್ತು ಸಾಹಿತ್ಯ ಪತ್ರಿಕೆಗಳ ಬಗ್ಗೆ ಎಲ್ಲ ವೇದಿಕೆಗಳಲ್ಲೂ ನಮಗೆ ಅವಕಾಶ ಕೊಡಿ ಅಂತ ಕೇಳ್ತಾನೆ ಇರ್ತೀವಿ. ನಾವು ಕೇಳಿದರೂ ಕೂಡ ಒಂದು ವೇದಿಕೆ ಒದಗಿಸಿರೋದು ನಿಜವಾಗಿಯೂ ಬಹಳ ಸಂತೋಷ ಸಂಗತಿ. ಮತ್ತು ಮೋಹನ್ ಸರ್ ಮಾಡಿರೋದ್ರಿಂದ ಬಹಳ ದೌಲಭ್ಯದಿಂದಲೇ ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ನಾವು ಕಾರ್ಯಕ್ರಮ ಕೂತ್ಕೊಂಡಿದ್ದೀವಿ. ಅದು ಸಂಘದಲ್ಲಿ ವೈಸ್ ಪ್ರೆಸಿಡೆಂಟು, ಸೊ ಪ್ರಕಾಶಕರ ಸಂಘದಲ್ಲಿ ಇವರ ಪ್ರಧಾನ ಕಾರ್ಯದರ್ಶಿ. ಹಾಗಾಗಿ ನಮ್ಮ ಒಂದು ಓಟ್ ಅವರಿಗೆ ಯಾವಾಗಲೂ ಅಗತ್ಯ ಇರುತ್ತೆ. ಆ ಕಾರಣದಿಂದ ಈ ಮಾತು. ಅಭಿನವ 1994ರಲ್ಲಿ ಶುರುವಾದಂಥ ಒಂದು ಪತ್ರಿಕೆ. ಆಗ ಬಹುಶಃ 90ರ ಸುಮಾರಿನಲ್ಲಿ ಸುಗತ ಶ್ರೀನಿವಾಸರಾಜು ಅವ್ರ ಮಗ HUನಲ್ಲಿ ಓದ್ತಾ ಇದ್ರು ಹೈದರಾಬಾದ್ ಯೂನಿವರ್ಸಿಟಿನಲ್ಲಿ. ಅವಾಗ ಒಂದ್ಸತಿ ಅವ್ರನ್ನ ಭೇಟಿ ಮಾಡೋಕ್ಕೆ ಅಂತ ಹೋದಾಗ ಅವರ ಲೈಬ್ರರಿ ಕರ್ಕೊಂಡೋಗಿ ಒಂದೊಂದು ಪತ್ರಿಕೆ ತೋರಿಸಿದ್ರು ಅವರು. ಏನಂದರೆ ಸೆಮಿನಾರ್ ಅಂತ. ಇಲ್ಲಿರುವಂಥ ಎಷ್ಟೋ ಜನಕ್ಕೆ ಗೊತ್ತಿದೆ, ಅದು ಒಂದು ಇಶ್ಯೂ ಬೇಸ್ಡ್ ಮ್ಯಾಗಝೈನ್ಸ್. ಅದು ಇಡೀ ಭಾರತದಲ್ಲೇ ಕೂಡ ಒಂದೊಂದು ಇಶ್ಯೂ ಬಗ್ಗೆ ಪ್ರತಿ ತಿಂಗಳು ತರುವಂಥ ಒಂದು ಪತ್ರಿಕೆ. ಅದು ಆ ಮಾದರಿಯಲ್ಲಿ ಒಂದು ತರಬೇಕು ಅನ್ನೋವಂಥ ಒಂದು ಉದ್ದೇಶದಿಂದ ಅಭಿನವ ಮಾಡಿದ್ವಿ. ಅಭಿನವ ಯಾಕೆ ಚಾತುರ್ಮಾಸಿಕ, ಈಗಾಗಲೇ ದ್ವೈಮಾಸಿಕ, ತ್ರೈಮಾಸಿಕ, ಚಾತುರ್ಮಾಸಿಕ ಅಂತೆಲ್ಲ ಇತ್ತು. ಹೀಗಾಗಿ ಚಾತುರ್ಮಾಸಿಕ ಅಂತಂದ್ರೆ ಒಂದು ಡಿಫ್ರೆಂಟ್ ಆಗಿರಲಿ. ಆಮೇಲೆ ಒಂದು ವರ್ಷದಲ್ಲಿ 3 ಸಂಚಿಕೆಗಳನ್ನು ಮಾತ್ರ ನಾವು ತರೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಯಾಕಂದರೆ ಇಶ್ಯೂ ಬೇಸ್ಡ್ ಮ್ಯಾಗಝೈನ್ ಆದ್ದರಿಂದ ಇದಕ್ಕೆ ಬರೆಯುವಂಥ ಲೇಖಕರು ಮತ್ತು ನಮ್ಮ ಪರಿಶ್ರಮ ಇರುತ್ತಲ್ಲ, ಅದಕ್ಕೂ ಕೂಡ ಅದರ ಒಂದು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಿದ್ದರಿಂದ ಬಿಡುವಿನ ಸಮಯದಲ್ಲಿ ನಾನು ಈ ಪತ್ರಿಕೆಯನ್ನು ಮಾಡುವಂಥ ಉದ್ದೇಶದಿಂದ ಹಾಗೆ ಚಾತುರ್ಮಾಸಿಕ ಅಂತ ಒಂದು ಮಾಡ್ಕೊಂಡೆ. ಈ ಚಾತುರ್ಮಾಸಿಕದ ಉದ್ದೇಶ ಏನು ನಾವು ಮೊದಲು ಅಂದ್ಕೊಂಡ್ವಿ ಅಂತಂದರೆ 3 ವಿಷಯಗಳನ್ನು ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ಒಂದೇನಂತಂದರೆ ಯಾವುದಾದ್ರೂ ಒಂದು ಸಮಸ್ಯೆ ಬಗ್ಗೆ, ಈಗ ಕನ್ಸ್ಯೂಮರಿಸಮ್ ಬಗ್ಗೆ ಇರ್ಬೋದು, ಅಥವಾ ಕಾಶ್ಮೀರ ಸಮಸ್ಯೆ ಇರ್ಬೋದು, ಅಥವಾ ಅನ್ನದ ಸಮಸ್ಯೆ ಇರ್ಬೋದು, ಈ ಥರದ ವಿಷಯಗಳ ಬಗ್ಗೆ ಒಂದು ಇಡೀ ಸಂಚಿಕೆ ಇರಬೇಕು ಅಂತ. ಅಥವಾ ಒಬ್ಬ ಕಲಾವಿದನ ಬಗ್ಗೆ, ಅಥವಾ ಚಿಂತಕನ ಬಗ್ಗೆ, ಅಥವಾ ಒಬ್ಬ ಕಲಾವಿದನ ಬಗ್ಗೆ, ಈ ಥರದೊಂದು ಕಾನ್ಸಂಟ್ರೇಟ್ ಮಾಡಬೇಕು ಅಂತ. KT ಶಿವಪ್ರಸಾದ್ ಅವ್ರ ಬಗ್ಗೆ ಬಂದ್ವಿ, ಪೂತಿನ ಅವ್ರ ಬಗ್ಗೆ ತಂದ್ವಿ, ದೇವೂರು ಮಹಾದೇವ ಅವ್ರ ಬಗ್ಗೆ ತಂದ್ವಿ, ಭುವನೇಶ್ವರ್ ಬಗ್ಗೆ ತಂದ್ವಿ, ಹೀಗೆ ನೋಮ್ ಚಾಮ್ಸ್ಕಿ ಬಗ್ಗೆ, ಈ ಥರದ್ದೆಲ್ಲ ಸಂಚಿಕೆಗಳನ್ನ ತಂದ್ವಿ. 3ನೇದು ಏನಂತಂದರೆ ಕಲಾ ಪ್ರಕಾರಗಳ ಬಗ್ಗೆ. ಈಗ ಸಿನಿಮಾ ಬಗ್ಗೆನೂ ಒಂದು ಸಂಚಿಕೆ ತಂದ್ವಿ, ಆಮೇಲೆ ಸಂಗೀತದ ಬಗ್ಗೆ ತಂದ್ವಿ. ಈ ಥರ 3 ವಿಷಯಗಳನ್ನು ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಾಗೆ ಇಡೀ ಒಟ್ಟು ಕನ್ನಡದ ಸಂದರ್ಭದಲ್ಲಿ ಮಾತ್ರವಲ್ಲದೆ ಇಡೀ ಜಗತ್ತಿನ ಚಿಂತನೆಗಳನ್ನೆಲ್ಲ ಆಧರಿಸಿ ಒಂದು ಕೇಂದ್ರ ಮತ್ತು ಅಂಚು, ಅಥವಾ ಆ ಕಾನ್ಸೆಪ್ಟ್ ಇಲ್ಲದೆ ಕೂಡ ದೇಶೀಯ ಮತ್ತು ವಿಶ್ವಾತ್ಮಕವಾದಂಥ ವಿಷಯಗಳನ್ನು ಕೂಡ ನಾವು ಒಳಗೊಳ್ಳಬೇಕು ಅನ್ನುವಂಥ ಒಂದೇ ಉದ್ದೇಶದಿಂದ ಈ ಪತ್ರಿಕೆಗಳನ್ನು ತಂದ್ವಿ. ನಮಗೆ ದೊಡ್ಡ ಮಹತ್ವಾಕಾಂಕ್ಷೆ ಏನು ಇರಲಿಲ್ಲ. ಅಂದರೆ 1000 ಜನ ತಲುಪಬೇಕು ಅಥವಾ ಒಂದು ದೊಡ್ಡ ಬದಲಾವಣೆ ಮಾಡಬೇಕು ಅಂತ. ನಾವು ಮಾಡ್ತಾ ಇದ್ದಿದ್ದು 500 ಪ್ರತಿಗಳು ಮಾತ್ರ. ಯಾಕೆ ಅಂತಂದರೆ ಎಷ್ಟೋ ಸಾಹಿತ್ಯ ಪತ್ರಿಕೆಗಳನ್ನ, ವಿಶೇಷವಾಗಿ ಅಂಕಣ ಸಾಹಿತ್ಯ ಪತ್ರಿಕೆಗಳ ಹಳೆಯ ಸಂಚಿಕೆಗಳನ್ನು ಅವ್ರು ಏನು ಮಾಡೋಕ್ಕೂ ಅಂತ ಗೊತ್ತಾಗದೇ ಅದನ್ನು ಬೈಂಡ್ ಮಾಡಿಸಿ ಕೊಟ್ಟಂಥ ಉದಾಹರಣೆ ನಮಗಿತ್ತು. ಹೀಗಾಗಿ ನಾವೊಂದು 500 ಪ್ರತಿ ಅಷ್ಟೇ ಮಾಡೋಣ ಅಂತ ಒಂದು ಯೋಚನೆ ಮಾಡಿ, ಇನ್ನೂ 500 ಪ್ರತಿನ ಹೇಗೆ ಮಾಡ್ಬೋದು ಅಂತಂದರೆ ಅದನ್ನೇ ಪುಸ್ತಕ ರೂಪದಲ್ಲಿ ನಾವು ಹೇಗೆ ಮಾಡೋಕ್ಕೆ ಸಾಧ್ಯ ಅನ್ನೋವಂಥ ಕಾರಣಕ್ಕೋಸ್ಕರ 500 ಚಂದಾದಾರರಿಗೆ ನಾವು ಕೇಳ್ದೇನೆ ಅವರೇ ಕೊಡೋವಂಥ, ಅಥವಾ ಎಲ್ಲಾದರೂ ಸಭೆ ಸಮಾರಂಭಗಳಲ್ಲಿ ಸಿಕ್ಕಂಥ ಸ್ನೇಹಿತರಿಗೆ ನಮ್ಮ ಸಂಚಿಕೆ ಕೊಟ್ಟು ಅವರೇ ನಮಗೆ ಚಂದ್ರ ಕೊಟ್ಟರೆ ಮಾಡಬೇಕು ಅಂತ. ಮೊದಲು ನಾವು ಆಜೀವ ಚಂದ ಅಂತ ಮಾಡಿದ್ವಿ. ಅದು ವರ್ಕೌಟ್ ಆಗಲ್ಲ ಅಂತ ಗೊತ್ತಾಯಿತು. ಗಾಂಧೀಜಿ ಅವರು ಹೇಳ್ತಾರಲ್ಲ, ತಮ್ಮ ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಯಾವುದಾದ್ರೂ ಒಂದು ಪತ್ರಿಕೆ ಉಳಿಬೇಕಾದ್ರೆ ಅದು ವಾರ್ಷಿಕ ಚಂದಾದಾರರ ನೆರವಿನಿಂದಲೇ ನಡಿಬೇಕು. ಯಾಕೆಂತಂದರೆ ಒಂದು ಸಾಮುದಾಯಿಕವಾದಂಥ ಒಂದು ಸಹಭಾಗಿತ್ವನೂ ಇರುತ್ತೆ, ಮತ್ತು ನಮಗೊಂದು ಸಂಪಾದಕರಿಗೂ ಒಂದು ಜವಾಬ್ದಾರಿ ಇರಬೇಕು ಅನ್ನೋ ಒಂದು ಒಂದೇ ಉದ್ದೇಶದಿಂದ ನಾವು ಹಾಗೆ ಮಾಡ್ಕೊಂಡು ಬಂದಿದ್ದೀವಿ. ಈ ಅಭಿನವ ಚಾತುರ್ಮಾಸಿಕದ 2 ದೊಡ್ಡ ಮೈಲುಗಳು ಏನಂತಂದರೆ, ಇನ್ ಜನರಲ್ ಆಗಿ ಅಂದರೆ ನನ್ನ ವಿರೋಧ ಬಗ್ಗೆನೂ ಹೇಳ್ತೀನಿ, ಬಟ್ ಈ ಪತ್ರಿಕೆಗಳ ಮುಖ್ಯ ಇದ್ರ ಬಗ್ಗೆನೂ ಒಂದೆರಡು ಮಾತು ಹೇಳಬೇಕು ಅಂತ. ಕೀರಮ್ ಒಂದ್ಸತಿ ಹೇಳ್ತಾ ಇದ್ರು, ಏನಂದರೆ ಪ್ರತಿ ಸತಿ ಈ ಸಾಹಿತ್ಯ ಪತ್ರಿಕೆಗಳ ಉದ್ದೇಶ ಏನಾಗಿರುತ್ತೆ ಅಂತಂದರೆ ಅಭಿರುಚಿಯನ್ನು ತಿದ್ದವರು. ದಿನ ಬೆಳಗಾದ್ರೆ ನಾವು ಪೇಪರ್ ಓದ್ತೀವಿ, ಪೇಪರ್ ಓದಿ ಮರ್ತು ಬಿಡ್ತೀವಿ. ಆದರೆ ಒಂದು ಭಾಷೆಯ, ಒಂದು ಸಂಸ್ಕೃತಿಯ ಅಭಿರುಚಿಯನ್ನು ಜನಸಮುದಾಯದಲ್ಲಿ ತಿದ್ದೋದು ಹೇಗೆ ಅಂತಂದರೆ ಈ ಸಾಹಿತ್ಯ ಪತ್ರಿಕೆಗಳು ಅಂತ ಹೇಳ್ತಾ ಇದ್ರು. ಆಮೇಲೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಆದಂಥ ಸಾಹಿತ್ಯ ಪತ್ರಿಕೆಗಳ ಉದ್ದೇಶ ಏನಂತಂದರೆ, ಈಗ RG ಹಳ್ಳಿ ಅವರು ತರ್ತಾ ಇರುವಂಥ ಅನ್ವೇಷಣೆ ಪತ್ರಿಕೆ ಹಲವು ಚಳುವಳಿಗಳಿಗೆ, ಮುಖ್ಯವಾಗಿ ಬಂಡಾಯ ಚಳುವಳಿಯ ಒಂದು ಮುಖವಾಣಿಯಾಗಿ, ಬಂಡಾಯಕ್ಕೆ ಅಷ್ಟೇ ಅಲ್ಲದೆ ಕೂಡ ಆ ಥರದ ಪರಿಸರ ಚಳುವಳಿ, ಆ ಥರದಕ್ಕೂ ಒಂದು
ಮುಖವಾಣಿಯಾಗಿ ಒಂದು ತಾತ್ವಿಕತೆಯನ್ನು ಕಟ್ಕೊಡೋದಕ್ಕೆ ಅದು ಪ್ರಯತ್ನಿಸ್ತಾ ಇರುತ್ತೆ ಅಂತ ಅನ್ಸುತ್ತೆ. ಹೀಗಾಗಿ ಅಭಿನವಕ್ಕೆ ನಾವು ಯಾವತ್ತೂ ಕೊರಗಿಲ್ಲ, ಆಮೇಲೆ ಯಾವತ್ತೂ ಸೊರಗಿಲ್ಲ. 31 ವರ್ಷ ಆಗಿದೆ. ಬಟ್ ಏನಂತಂದರೆ ಈ ಎಲ್ಲ ಪತ್ರಿಕೆಗಳ ಬರವರ್ ಮಾತ್ರ ಇದಕ್ಕೆ ಸ್ವಲ್ಪ ಹೊರತು, ಅಂದರೆ ಅವರು ರೆಗ್ಯುಲರ್ ಆಗಿ ತರ್ತಾ ಇದ್ದಾರೆ, ಅದೊಂದು ಬಹಳ ವಿಶೇಷವಾದಂಥ ಸಂಗತಿ. ಬಟ್ ಎಲ್ಲವೂ ಕೂಡ ಅನಿಯತಕಾಲಿಕೆಗಳೇ, ಸಣ್ಣ ಪತ್ರಿಕೆಗಳು ಅಂತಂದರೆ ಅನಿಯತಕಾಲಿಕೆಗಳೇ ಅನ್ನೋದೇ ಒಂದು ಜಗಜ್ಜಾಹೀರಾಗಿರುವಂಥ ಒಂದು ವಿಷಯ. ಹೀಗಾಗಿ ಈ ಸಣ್ಣ ಪತ್ರಿಕೆಗಳ ಇದರೊಳಗೆ ಕೂಡ ಅಭಿನವದ್ದು ಕೂಡ ಒಂದು ದೊಡ್ಡ ಪಾಲಿದೆ ಅಂತ ನಾನು ಭಾವಿಸ್ತೀನಿ. ಗೊರ್ವರ್ ಅವರು ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ ಅಂತಂದರೆ, ಯಂಗ್ಸ್ಟರ್ಸ್ಗಳ ಪೈಕಿ ಸಾಹಿತ್ಯ ಪತ್ರಿಕೆಯನ್ನು ಶುರು ಮಾಡಿದವರಲ್ಲಿ ಒಬ್ಬರು. ಸೊ ಯಾಕೆಂತಂದರೆ ಈಗಾಗಲೇ ಅವ್ರ ಮುಂದೆ ಅನೇಕ ಉದಾಹರಣೆಗಳಿತ್ತು. ಯಾಕೆಂದರೆ ಸಾಹಿತ್ಯ ಪತ್ರಿಕೆಗಳು ನಡೆಯಲ್ಲ, ಚಂದಾದಾರರು ಎಲ್ಲ ಗೊತ್ತಿದ್ದು ಕೂಡ ಅವರು ಹೊಸ ತಲೆಮಾರಿಗೆ ತನ್ನ ನೋಟವನ್ನು ಅಥವಾ ತಾನ ರೀತಿಯ ಒಂದು ಸಾಹಿತ್ಯ ವಿಮರ್ಶೆಯನ್ನು ತಲುಪಿಸಬೇಕು ಅಂತ ಹೊರಟವರು. ಸೊ ನಿಮ್ಮ ಆತ್ಮೀಯರೇ, ಇಷ್ಟೊತ್ತು ಇಬ್ಬರು ಹಿರಿಯರು ತಾವು ಪತ್ರಿಕೆಯನ್ನು ಕಟ್ಟಿದ ರೀತಿಯ ಬಗೆಗೆ ಮಾತಾಡಿದರು. ಅಕ್ಷರ ಸಂಘ ಅಂತ 2018ರಲ್ಲಿ ಆರಂಭ ಆಯಿತು. ಅಂದರೆ ಈಗ ಒಂದು 8 ವರ್ಷ ಈಗ ಅದು ಇದಾಯಿತು. ನಾನು ಪತ್ರಿಕೆಯನ್ನು ಆರಂಭ ಮಾಡುವ ಕಾಲಕ್ಕೆ, ಅಂದರೆ ಈ ಮುಂಚೆ 18ರಲ್ಲಿ ನಾನು ವಿಜಯ ಕರ್ನಾಟಕವನ್ನು ರಿಸೈನ್ ಮಾಡಿದ್ದೆ. 8 ವರ್ಷ ವಿಜಯ ಕರ್ನಾಟಕದಲ್ಲಿ ಉಪಸಂಪಾದಕನಾಗಿ, ವರದಿಗಾರನಾಗಿ ಕೆಲಸ ಮಾಡಿದ್ದೆ. ಬಟ್ ನನಗೆ ಆ ಹೊತ್ತಿಗೆ ಪತ್ರಿಕೆಯನ್ನು ಆರಂಭ ಮಾಡುವಾಗ ಭಾಳ ಅತಿಯಾದ ಮಹತ್ವಾಕಾಂಕ್ಷೆ ಏನೂ ಇರಲಿಲ್ಲ. ಒಂದು ಮುಖ್ಯವಾಹಿನಿಯ ಪತ್ರಿಕೋದ್ಯಮದ ಒಂದು ಏಕತಾನತೆಯ ಕಾರಣಕ್ಕಾಗಿ 1 ವರ್ಷ ನಾನು ರಿಸೈನ್ ಮಾಡಿ ಮತ್ತೆ ಇನ್ಯಾವುದೋ ಪತ್ರಿಕೆಯಲ್ಲಿ ಸೇರಬೇಕು ಅನ್ನೋದು ಒಂದು ವಿಜಯ ಕರ್ನಾಟಕ ಬಿಡುವಾಗ ನನಗೊಂದಿದ್ದ ಆಶೆ ಅದು. ಆದರೆ ಪತ್ರಿಕೆಯನ್ನು ಬಿಟ್ಟು ಏನು 1 ವರ್ಷದ ಒಂದು ಶೂನ್ಯತೆ ನನಗಿತ್ತು. ಆ ಹೊತ್ತಿನಲ್ಲಿ ಸಂಚಯ ಬಂದಾಗಿತ್ತು, ದೇಶಕಾಲ ಬಂದಾಗಿತ್ತು, ಸಂಕ್ರಮಣ ಕೂಡ ಸರಿಯಾಗಿ ಬರ್ತಾ ಇರಲಿಲ್ಲ, ಮತ್ತು ಅನ್ವೇಷಣೆ ಇವು ದ್ವೈಮಾಸಿಕಾರ ಇತ್ತದು. ಹಾಗಾಗಿ ನಾನು ಸೃಜನಶೀಲ ಲೇಖಕನಾಗಿ ಮತ್ತು ಒಬ್ಬ ಓದುಗನಾಗಿ ಒಂದು ಸಾಹಿತ್ಯ ಪತ್ರಿಕೆ ಬೇಕು ಅಂತ ನನಗೆ ಅನಿಸಿತ್ತು. ಆ ಕಾರಣಕ್ಕೆ ಪ್ರಯೋಗಾತ್ಮಕವಾಗಿ ಕೆಲವು ಸಂಚಿಕೆಗಳನ್ನು ತರೋಣ ಅಂತ ಕೂಡ ನಾನು ಮಾಸ ಪತ್ರಿಕೆಯನ್ನು, ಸಂಗಾತ ಅನ್ನುವಂಥ ಪತ್ರಿಕೆಯನ್ನು ಆರಂಭ ಮಾಡಿದೆ. ಮೋಹನ್ ಸರ್ ಹೇಳಿದಾಗೆ ಪತ್ರಿಕೆ ಭಾಳ ದೂರದ ಹಾದಿ ನಡೆಯಲಾರದೆ ಎನ್ನುವ ಆತಂಕದೊಂದಿಗೆ ಕೆಲವು ಸಂಚಿಕೆಗಳನ್ನ ರೂಪಿಸಬೇಕು ಅಂತ ಕೂಡ ಆರಂಭವಾದಂಥ ಪತ್ರಿಕೆ ಅದು. ಬಟ್ ಪತ್ರಿಕೆಯನ್ನು ಆರಂಭ ಮಾಡುವಾಗಲೂ ಕೂಡ ನನಗೆ ಒಂದು ಅಲಕ್ಷಿತ ಅನುಭವಗಳು, ಪತ್ರಿಕೆಯಲ್ಲಿ ಒಂದು ಸ್ಪೇಸನ್ನು ಕೊಡಬೇಕು ಅನ್ನೋದು ಒಂದು ಕಾನ್ಸಿಯಸ್ ಆಗಿ ನನಗಿತ್ತು. ಯಾಕೆಂದರೆ ನನ್ನ ಜರ್ನಿ ಅದಕ್ಕೆ ಕಾರಣ ಆಗಿರ್ಬೋದು. ಆ ಹಳ್ಳಿಯಿಂದ ಬಂದು ಅಲ್ಲಿಯ ಅನುಭವ ಲೋಕ ಇದೆಲ್ಲ ಇದ್ದಿದ್ದರಿಂದ ಒಂದು ಸಾಹಿತ್ಯ ಪತ್ರಿಕೆಗೆ ಈ ಥರದ ಅಲಕ್ಷಿತ ಅನುಭವಗಳು, ಅದು ಕಾವ್ಯ ಆಗಿರಲಿ, ಕಥೆ ಆಗಿರಲಿ, ಅಥವಾ ಸಾಹಿತ್ಯದ ಯಾವುದೇ ಪ್ರಕಾರ ಆಗಿರಲಿ, ಅದು ಒಂದಿಷ್ಟು ದಾಖಲ ಆಗಬೇಕು ಅನ್ನೋದು ಒಂದು ಆಶಯ ಮತ್ತು ಕಾಳಜಿ ಇತ್ತು. ಇಷ್ಟನ್ನು ಇಟ್ಟುಕೊಂಡು ನಾವು ತ್ರೈಮಾಸಿಕವನ್ನು ಆರಂಭ ಮಾಡಿದ್ವಿ. ಆ ತ್ರೈಮಾಸಿಕ ಆರಂಭ ಮಾಡಿದಾಗ ಕರ್ನಾಟಕಾದ್ಯಂತ ಅದಕ್ಕೆ ಬಹಳಷ್ಟು ಪ್ರೀತಿ, ಓದುಗ ವಲಯ ಮತ್ತು ಬರಹಗಾರರು ಸಿಕ್ಕರು ಅದಕ್ಕೆ. ಹಾಗಾಗಿ ಒಂದು 2 ವರ್ಷ ಆದಮೇಲೆ ನಾನು ಅದನ್ನು ಮಾಸಪತ್ರಿಕೆಯಾಗಿ ರೂಪಾಂತರ ಮಾಡಿದೆ. ಅಂದರೆ ಈ 8 ವರ್ಷದ ಅವಧಿ ಒಳಗಡೆ ಒಂದೇ ಒಂದು ಸಂಚಿಕೆಯನ್ನು ಕೂಡ ನಿಲ್ಲಿಸಲಾರದೆ ಮತ್ತು ಸರಿಯಾದ ಸಮಯಕ್ಕೆ ಪತ್ರಿಕೆಯನ್ನು ತಲುಪಿಸ್ತಾ ಇದ್ದೀನಿ. ಅಂದರೆ ಪತ್ರಿಕೋದ್ಯಮದಲ್ಲಿ ಒಂದು ನಿಯಮಿತತೆ ಅನ್ನೋದು ಭಾಳ ಅಗತ್ಯ. ಅದು ಓದುಗರಿಗೆ ನೀವು ಹೆಂಗೆ ಕೊಡ್ರಿ, ಒಂದು ಸರಿಯಾದ ಸಮಯಕ್ಕೆ ಅದು ಪತ್ರಿಕೆ ತಲುಪಬೇಕಂತೇಳಿ ಅದನ್ನು ಕಾನ್ಸಿಯಸ್ ಆಗಿ ಮಾಡ್ತಾ ಬಂದ್ವಿ. ಆಮೇಲೆ ಕನ್ನಡದ ಸಾಕಷ್ಟು ಹೊಸ ತಲೆಮಾರಿನ ಹುಡುಗರು, ಸೀನಿಯರ್ಸು ಎಲ್ಲರೂ ಅದಕ್ಕೆ ಪತ್ರಿಕೆಯಲ್ಲಿ ಬರೆಯೋಕ್ಕೆ ಶುರು ಮಾಡಿದರು. ಹಾಗಾಗಿ ಪತ್ರಿಕೆ ಒಂದು ಇಷ್ಟು ದಿನ ಅದು ನಡ್ಕೊಂಡು ಬಂದಿದೆ ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು.
ನಮ್ಮ ಜೊತೆಗೆ ಸೂರ್ಯಕೀರ್ತಿ ಇದ್ದಾರೆ. ನನಗೆ ಇನ್ನೂ ಒಂದು ಕುತೂಹಲ, ಯಾಕೆ ಅಂತಂದರೆ ಇಷ್ಟೆಲ್ಲ ಆದಮೇಲೂ ಶುರು ಮಾಡಿದ್ದಾರೆ ಅಂತ. ಯಾಕೆ ಸೂರ್ಯಕೀರ್ತಿಯ ಫೀಡ್ಬ್ಯಾಕ್ ನನಗೆ ಇಂಪಾರ್ಟೆಂಟ್ ಅಂತಂದರೆ, ಈಗ ಮಾತಾಡ್ತಾ ಹೇಳ್ತಾ ಇದ್ರು ಏನಂತಂದರೆ, ಅದು ಮಾಸಿಕವಾಗಿ ಶುರುವಾಗಿದ್ದರಿಂದ ಈಗ 3 ತಿಂಗಳಿಗೆ ಒಂದು ಸಲಕ್ಕೆ ಕನ್ವರ್ಟ್ ಮಾಡೋದಕ್ಕೆ ಹೊರಟಿದ್ದೀವಿ ಅಂತ. ಸೊ ಎಲ್ಲರಿಗೂ ಅದೇ ಕತೆ ಗೊತ್ತಿದ್ರೂ ನೀವು ಯಾಕೆ ಶುರು ಮಾಡಿದ್ರಿ? ಮೊದಲನೇದು, ಶುರು ಮಾಡಿದ ಮೇಲೆ ಆಗಿರೋ ಅನುಭವಗಳು ನಿಮಗೆ ಏನು ಹೇಳ್ತಾ ಇದೆ ಅಂತ ಒಂದು ಸಣ್ಣ ಫೀಡ್ಬ್ಯಾಕ್ ಬೇಕು. ಎಲ್ರಿಗೂ ನಮಸ್ಕಾರ. ನಾವು 3 ವರ್ಷಗಳ ಹಿಂದೆ ಒಂದು ಚಿಕ್ಕದಾದ ಪ್ರಕಾಶನ ಮಾಡ್ಕೊಂಡ್ವಿ, ಅವನ ಪತ್ರಿಕೆ ಕೂಡ ಮಾಡ್ಕೊಂಡ್ವಿ. ನಮ್ಮದೇ ಆದ ಯುವ ಸಮುದಾಯದ ಯುವ ಬರಹಗಾರನ ಗುರುತಿಸಬೇಕು ಅನ್ನೋ ಮುಖ್ಯ ಉದ್ದೇಶದಿಂದ ನಾವು ಮಿಂಚುಳಿಯನ್ನು ಶುರು ಮಾಡಿದ್ವಿ, ಸಾಹಿತ್ಯ ಪತ್ರಿಕೆಯಿಂದ ಶುರು ಮಾಡಿದ್ವಿ. ಆ ನಂತರ ನಾವು ಪತ್ರಿಕೆಯನ್ನು ಶುರು ಮಾಡಿದ್ಮೇಲೆ ಗೊತ್ತಾಯಿತು ಚಂದಾದಾರರನ್ನ ಮಾಡ್ಕೊಳ್ಳೋದು ಒಂದು ಕಷ್ಟದ ಕೆಲಸ ಅಂತ ಗೊತ್ತಾಯಿತು. ಆ ನಂತರ ಪೋಸ್ಟಿನ ವೆಚ್ಚ ಏನಾಯಿತು, ಡಬಲ್ ಆಯಿತು. ರಿಜಿಸ್ಟರ್ಡ್ ಪೋಸ್ಟಿಗೆ ಬಂದು 92 ರೂಪಾಯಿ ಪೋಸ್ಟಿಂಗ್ ಆಯಿತು. ನಮಗೆ ಸುಮಾರು 850 ಚಂದಾದಾರರಿದ್ದರು. ಆ ನಂತರ ಪೋಸ್ಟ್ ಮಾಡೋದು ತುಂಬ ಕಷ್ಟ ಆಯಿತು. ನಾನು ಕೂಡ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಸ್ನೇಹಿತ ಶಂಕರ್ ಕೂಡ ಕೆಲಸಕ್ಕೆ ಹೋಗ್ತಿದ್ದಾನೆ. ಪತ್ರಿಕೆ ತಲುಪಿಸೋದು ನಮ್ಗೆ ತುಂಬ ಕಷ್ಟ ಆಯಿತು. ಅವಾಗ ಏನು ಮಾಡಿದ್ವಿ, ಮಾಸಿಕದಿಂದ ನಾವು ತ್ರೈಮಾಸಿಕಕ್ಕೆ ಬರೋಣ ಅಂತೇಳಿ ನಿರ್ಧಾರ ಆನ್ಲೈನ್ ಮಾಡಿದ್ವಿ. ಒಂದು ವರ್ಷ ಆನ್ಲೈನ್ ಮಾಡಿದ್ದೀವಿ, ಒಂದು ವರ್ಷ ಪ್ರಿಂಟ್ ಕೂಡ ಮಾಡಿದ್ವಿ, ಪ್ರಿಂಟ್ ಕಾಪಿ ಕೊಟ್ಟಿದ್ದೀವಿ. ಮತ್ತೆ ಇವಾಗ ತ್ರೈಮಾಸಿಕ ಪತ್ರಿಕೆ ತರೋದಕ್ಕೆ ಶುರು ಮಾಡಿದ್ದೀವಿ. ಸೊ ಇದು ನನ್ನ ಅನುಭವ. ನನಗೆ ನೆಕ್ಸ್ಟ್ ಟಚ್ ಮಾಡಬೇಕಾಗಿದ್ದೇನೆ ಸೂರ್ಯಕೀರ್ತಿ ಯಾವ ವಿಷಯವನ್ನು ಎತ್ತಿದ್ರು ಅದನ್ನು. ಒಂದು ಏನಂತಂದರೆ ಸಂಕ್ರಮಣ, ಸಾಕ್ಷಿ, ರುಜುವಾತು ಇದು ಬರುವಾಗಿನ ಕಾಲದ ಸಮಸ್ಯೆ ಒಂದು ರೀತಿಯಾಗಿದ್ದರೆ, ಇವತ್ತಿನ ರೀತಿನ ನೋಡ್ತಾ ಇದ್ದರೆ ಇವ್ರು ಹೇಳಿದಾಗೆ ಪೋಸ್ಟಲ್ ವೆಚ್ಚಗಳಲ್ಲಿ ಅತ್ಯಂತ ದುಬಾರಿಯಾಗಿ ಏರಿಕೆ, ಅದಷ್ಟೇ ಅಲ್ಲ ನ್ಯೂಸ್ ಪ್ರಿಂಟಲ್ಲಿ ಏರಿಕೆ ಮತ್ತು GST. ಸೊ ಇದರ ಜೊತೆಗೇ ಮುದ್ರಣದ ಮೇಲೆ ಏರಿಕೆ ಆಗಿರ್ತಕ್ಕಂಥ GST. ಸೊ ಈ ರೀತಿ ಎಲ್ಲೋ ಒಂದು ಕಡೆ ಈ ಯಾವುದೇ ಜ್ಞಾನ ಕೇಂದ್ರಗಳಿದೆಯಲ್ಲ, ನಾಲೆಡ್ಜ್ ಸೆಂಟರ್ಸ್, ಸೊ ಅವುಗಳನ್ನು ನಾಶ ಮಾಡುವ ಒಂದು ವ್ಯವಸ್ಥಿತವಾದಂತಹ ಪ್ರಕ್ರಿಯೆ ನಡೀತಾ ಇದೆಯೇನೋ ಅಂತ ಅನಿಸುತ್ತೆ. ಬಟ್ ಎನಿವೆ, ಸೊ ಅದರೊಂದಿಗೆ ಸೊ ನಿಮ್ಮ ಪತ್ರಿಕೆಗಳು ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳೇನು, ಸೊ ಅಥವಾ ಏನು ಬಿಕ್ಕಟ್ಟುಗಳನ್ನು ಎದುರಿಸ್ತಾ ಇದೆ? ಹಾಗೆ ನೋಡಿದರೆ ಜನಪ್ರಿಯ ಪತ್ರಿಕೆಗಳು ಅಂತ ಏನು ಬ್ರ್ಯಾಂಡ್ ಆಗಿದೆ, ಅವರಿಗೆ ನಮ್ಮ ಕಿರುಪತ್ರಿಕೆಗಳು ಅಂತ ಏನು ಸಾಹಿತ್ಯ ಪತ್ರಿಕೆಗೆ ಈ ಥರದ ಕಷ್ಟಗಳು ಅವ್ರಿಗೆ ಇರಲಿಕ್ಕಿಲ್ಲ ಅಂತ ಅನ್ಸುತ್ತದೆ. ಮೊದಲನೇದಾಗಿ ಅವರಿಗೆ ಜಾಹೀರಾತುಗಳ ಕೊರತೆ ಅವರಿಗೆ ಇರೋದಿಲ್ಲ, ಹೆಚ್ಚು ಜಾಹೀರಾತು ಕಡೆ ಅವರು ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ. ಆಮೇಲೆ ಪಾಪ್ಯುಲರ್ ಪತ್ರಿಕೆ ಅಂತ ಹೇಳ್ಕೊಂಡು ಹೆಚ್ಚು ಜನಕ್ಕೆ ತಲುಪಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡುವಂಥ ಬರಹಗಳು ಅದರಲ್ಲಿ ಇರ್ತವೆ. ಹಾಗಾಗಿ ಜನರಿಗೆ ಬೇಕಾದಂತಹ ನಾವು ವಿಷಯವನ್ನು ಕೊಡ್ತೀವಿ ಅಂತ ಅವರು ಹೊರಟಾಗ ಹೆಚ್ಚು ಜನಕ್ಕೆ ಅದು ತಲುಪುತ್ತೆ. ಸಾಹಿತ್ಯ ಪತ್ರಿಕೆಗೆ ಆಗಲ್ಲ. ಇದು ಬಹಳ ನಿಖರವಾಗಿ ನಾವು ಹೇಳಬೇಕು ಅಂತ ಹೇಳಿದರೆ ಸಾಹಿತ್ಯ, ಕಲೆ, ಸಂಸ್ಕೃತಿಗೆ ಸಂಬಂಧಪಟ್ಟ ಒಂದು ಗಂಭೀರವಾದ ವಿಚಾರಗಳನ್ನು ಒಳಗೊಂಡಿರಬೇಕು ಅನ್ನೋದು. ಯಾವ ರೀತಿ ಅಂತ ಹೇಳಿದರೆ ತಕ್ಷಣಕ್ಕೆ ಮನ್ವಂತರ ಪತ್ರಿಕೆಯ ಒಂದು ನೆನಪಾಗುತ್ತೆ. ಅದು ಇಂಥ ಅತ್ಯುತ್ತಮವಾದ ಕೆಲಸ ಮಾಡ್ತಾ ಇದ್ದಂತೇಳಿ ಈಗ ಅಭಿನವ ಹೇಳಿರಲ್ಲ ರವಿಕುಮಾರ್, ಆ ಥರದ ಇವರು ಒಂದು ವಿಷಯಕ್ಕೆ ಸಂಬಂಧಪಟ್ಟ ವಿಷಯ ಅಂತಂದರೆ ಮನ್ವಂತರ ಅಂತ ಪತ್ರಿಕೆ ಒಂದು ಸಂಗೀತದ ಬಗ್ಗೆನೂ ಕೂಡ ರಾಜೀವ್ ತಾರಾನಾಥ್ ಅವರ ಸಾಹಿತ್ಯ ಮತ್ತು ಸಂಗೀತದ ಬಗ್ಗೆ ಬರೆದಂಥ ಅತ್ಯುತ್ತಮವಾದ ಒಂದು ಲೇಖನ. MA ವಿದ್ಯಾರ್ಥಿಗಳಿಗೆ ಪಠ್ಯವಾಗುತ್ತೆ. ಅದು ಒಂದು ಸಂದರ್ಭಕ್ಕೆ ಹುಡುಕೊಂಡು ಹೋಗಿ ಮನ್ವಂತರವನ್ನು ಹುಡುಕಿ ಗ್ರಂಥಾಲಯಗಳಲ್ಲಿ ಬೇರೆ ಬೇರೆ ಕಡೆಯಿಂದ ಅದನ್ನು ಓದುವಂತ ಮಾಡಿ. ಕಿರಣ್ ನಾಗರಾಜ್ ಅಂತವರೇ ಅದಕ್ಕೆ ಹೇಳ್ತಾರೆ, ನೀವು ಹುಡುಕೊಂಡು ಹೋಗಿ ಆ ಲೇಖನವನ್ನು ಓದಿ ಪಠ್ಯ ಆಗುತ್ತೆ ಅದು ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಅಂದರೆ ಎಲ್ಲ ಅಲ್ಲಿ ಬರುವಂಥ ವಿಚಾರಗಳು ಒಂದು ಪಠ್ಯದ ವಿಚಾರಗಳನ್ನು ಕೂಡ ಒಳಗೊಂಡಂಥ ಒಂದು ಗಂಭೀರವಾದ ವಿಚಾರಗಳನ್ನು ಒಳಗೊಂಡಿರುತ್ತೆ. ಈಗ ಸಾಹಿತ್ಯ ಅಕಾಡೆಮಿ ತರುವಂಥ ವಾರ್ಷಿಕ ಸಂಕಲನ ತೆಗೆದು ನೋಡಿ ನೀವು, ವಿಮರ್ಶೆಗೆ ಇರುವಂಥ 4-5 ಸಾಹಿತ್ಯ ಪತ್ರಿಕೆಗಳಿಂದ ಅಷ್ಟು ಬರಹಗಳನ್ನು ಇಟ್ಬಿಟ್ಟು ಒಂದು ವಿಮರ್ಶಾ ಪುಸ್ತಕಗಳನ್ನು ತರ್ತಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಗಂಭೀರವಾದ ವಿಚಾರಗಳು, ಒಂದು ಕಲೆ ಸಂಸ್ಕೃತಿಗೆ ಸಂಬಂಧಪಟ್ಟ ವಿಮರ್ಶೆಗಳು, ಅದರಲ್ಲಿಗೆ ಸೃಜನೇತರವಾಗಿ ಇರುವಂಥ ವಿಚಾರಗಳು ಹೆಚ್ಚಿರ್ತವೆ ಅಂತ. ಈಗ ಸೃಜನಶೀಲವಾಗಿ ಇರುವಂಥದ್ದಕ್ಕೆ ಪತ್ರಿಕೆಗಳು ಸಾಕಷ್ಟು ಇದ್ದಾವೆ. ಈಗ ಸೃಜನಶೀಲವಾಗಿರುವಂಥದ್ದಕ್ಕೆ ನಮ್ಮ ಕತೆ ಪ್ರಕಟಿಸೋದಕ್ಕೆ ಮಯೂರಾದ ಪತ್ರಿಕೆಗಳು ಬೇರೆ ಬೇರೆ ಇರ್ತವೆ. ನಾವು ಕಥೆಗಳಿಂದ ಹೊರತಾಗಿ ಬೇರೆ ಥರದ ವಿಚಾರಗಳನ್ನು ಪ್ರಕಟಿಸಬೇಕು ಅಂತ. ಇದು ಸಮಸ್ಯೆ ಏನು ಬರುತ್ತೆ ಅಂತ ಹೇಳಿದ್ರೆ, ನೀವು ಕೇಳಿದ್ರಲ್ಲ, ಇದು ಆರ್ಥಿಕ ವಿಚಾರಗಳಿಗೆ ಅನೇಕ ಸಮಸ್ಯೆಗಳು ನಮಗೆ ಎದುರಾಗುತ್ತವೆ. ಮೊದಲನೇದಾಗಿ ಚಂದಾದಾರರ ಕೊರತೆ, ಅದನ್ನು ತಾವೇ ಒಪ್ಕೊಂಡಿದ್ದೀವಿ.
ಎಷ್ಟು ಕಷ್ಟ ಅಂತ ಹೇಳಿದ್ರೆ 1,000 ಜನ ತಲುಪುವಷ್ಟೊತ್ತಿಗೆ ನಮಗೆ ಬಹಳ ಸುಸ್ತಾಗ್ಬಿಡ್ತದೆ. ಬಹುಶಃ 1,500-2,000 ಒಂದು ಸಾಹಿತ್ಯ ಪತ್ರಿಕೆ ಇದೆ ಅಂದ್ರೆ ದೊಡ್ಡ ಪ್ರಮಾಣದ ಸರ್ಕ್ಯುಲೇಷನ್ ಅದು. ಈಗ 500 ತಲುಪುತ್ತೆ ಅಂದರೆ ಅದು ಕರೆಕ್ಟಾಗಿ 500 ಜನಕ್ಕೆ ಹೋಗೋದಾದ್ರೆ ಅಷ್ಟು ಜನ ಚಂದ ಬರ್ಬೇಕು ನಮಗೆ. ಆದರೆ ಭಾಳಷ್ಟು ಜನ ಚಂಪಾ ಅವ್ರು ಹೇಳ್ಕೊಳ್ತಿದ್ರು ಮುದ್ರಿ ಚಂದದಾರರು ಅಂತ. ಅವ್ರು ಪತ್ರಿಕೆ ಕಳಿಸ್ತಾನೆ ಇರೋರು, ಯಾವತ್ತೂ ಒಂದ್ಸಲ ಸಿಕ್ಕಾಗ ಚಂದ ಕೇಳ್ತಿದ್ರು. ನಮಗೂ ಬೇಜಾರಾಗುತ್ತೆ, ಎಷ್ಟೋ ಜನ ಚಂದ ಕೊಡೋಲ್ವಲ್ಲಪ್ಪ, ಯಾಕೆ ಹಿಂಗಾಗುತ್ತೆ, ಚೆನ್ನಾಗಿ ದುಡಿಮೆ ಇರುತ್ತೆ ಅವ್ರಿಗೆ, ಕೈ ತುಂಬ ಸಂಬಳ ಬಂದರೂ ಕೂಡ ಒಂದು ಪತ್ರಿಕೆ ಕೊಡಲ್ಲ, ಕಾಲೇಜಿಗೆ ಕಳಿಸ್ಬಿಡಿ ಸರ್ ಕಾಲೇಜಲ್ಲಿ ತೊಗೊಳ್ತೀವಿ ಅಂತಾರೆ. ಅಂದರೆ ಸಮಸ್ಯೆ ಇರೋದು ಇಲ್ಲಿ ಚಂದಾದಾರರ ಸಮಸ್ಯೆ. ಜಾಹೀರಾತುಗಳು ಇರಲ್ಲ. ಜಾಹೀರಾತು ಕೇಳಿ ಸ್ನೇಹಿತರ ಹತ್ರ 5,000 10,000 ತೊಗೊಳ್ಳೋದು ಭಾಳ ಕಷ್ಟ ಆಗುತ್ತೆ. ಇನ್ನು ಸರ್ಕಾರದ ಜಾಹೀರಾತುಗಳು ಸಾಹಿತ್ಯ ಪತ್ರಿಕೆಗಳಿಗೆ ಸಹಾಯ ಆಗಲ್ಲ, ಕೊರತೆ ಅಲ್ಲ. ಜಾಹೀರಾತುಗಳು ಸರ್ಕಾರದಿಂದ ಕೊಟ್ಟರು ಕೂಡ ಅವ್ರು ಯಾವುದೋ ವರ್ಷಕ್ಕೂ 2 ವರ್ಷಕ್ಕೂ ವಿಶೇಷ ಅಂಗಕ್ಕೆ ಒಂದು ಕಡೆ ಕೊಡಬಹುದು. ಅದೊಂದು. ಜಿ ಶಿವರುದ್ರಪ್ಪ ಅವರು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗ ಒಂದು ಬಹಳ ಒಳ್ಳೆಯ ಯೋಜನೆಯನ್ನು ಹಾಕಿದ್ರು, ಅದನ್ನು ಹೇಳಬೇಕಿಲ್ಲ ನಾನು, ಅದು ರವಿಕುಮಾರ್ ಗೊತ್ತಿದೆ. ಅವರು ಪ್ರಕಟಣೆ ಕೊಟ್ಟರು, ಕನ್ನಡದಲ್ಲಿರುವ ಸಾಹಿತ್ಯ ಪತ್ರಿಕೆಗಳಿಗೆ ಸಾಹಿತ್ಯ ಅಕಾಡೆಮಿ ಧನ ಸಹಾಯ ನೀಡುತ್ತೆ, ನೀವು ಅಪ್ಲೈ ಮಾಡಬೇಕು ಅಂತ. ನಮಗೆ ತುಂಬ ಆತ್ಮೀಯರಾಗಿದ್ದರಿಂದ ಹಿರಿಯರಾಗಿದ್ದರಿಂದ ನಾನು ಒಂದು ಸಣ್ಣ ಜಗಳನೂ ಕೂಡ ಅವ್ರ ಹತ್ರ ಕಾದ್ಬಿಟ್ಟೆ. ಸರ್ ನಿಮ್ಗೆ ಗೊತ್ತಿರೋಂಗೆ ಬೆರಳಿಗೆ 4-5 ಪತ್ರಿಕೆ ಇದ್ದಾವೆ, ಕೊಡೋಕ್ಕಾಗಲ್ವಾ ಸರ್, ನೀವು ಜಾಹೀರಾತು ಇದು ಮಾಡೋದು ನಾವೇ ಸರ್ ಅಪ್ಲೈ ಮಾಡಬೇಕು ಅಂತ ಅಂದ್ಬಿಟ್ಟೆ ನಾನು. ಅವ್ರಿಗೆ ಗೊತ್ತಾಗ್ಬಿಡ್ತಿದ್ರು, ಅದೇ ಇದು ಅಪಾಯ ಆಗ್ತೈತೆ ಅಂತೇಳಿ. ಆಯ್ತಪ್ಪ, ಅದು ನಿಯಮದ ಪ್ರಕಾರ ಅವ್ರು ಏನೋ ರಿಜಿಸ್ಟರ್ ಮಾಡ್ಕೊಂಡಾರೆ, ನಾವು ಕೊಡ್ತೀವಿ ಬಿಡು ನಿಮ್ಗೆ, ಯಾಕೆ ಅದೊಂದು ಅಂತಂದು. ಅವಾಗ ಇದು ಬರೀ 4 ಪತ್ರಿಕೆಗಳಿಗೆ ಅವ್ರು ಜಾಹೀರಾತು ಕೊಟ್ಟರು. ಯಾವುದು ಅವ್ರು ಪ್ರಕಟಣೆಗಳು ಜಾಹೀರಾತು ಕೊಟ್ಟು ಹಣ ಕೊಟ್ಟರು ನಮಗೆ. ಅವತ್ತಿನ ಸಂದರ್ಭಕ್ಕೆ 10,000 ರೂಪಾಯಿ ದುಡ್ಡು ಬರ್ತಾ ನಮಗೆ. ಅವ್ರು ಏನು ಪ್ರಕಟಣೆ ಕೊಟ್ಟರು, ಅವರ ವಿಮರ್ಶೆಯ ಪುಸ್ತಕಗಳು ಮತ್ತೆ ಬಂದ ಪ್ರಕಟಣೆಗಳ ಒಂದು ಪೇಜನ್ನು ನಾವು ಜಾಹೀರಾತು ಹಾಕಬೇಕು. ಇಷ್ಟು ಚೆನ್ನಾಗಿದೆ ಇದು. ಖಂಡಿತವಾಗೂ ಅಕಾಡೆಮಿಗಳು ಇವತ್ತು ಕೂಡ ಕೆಲಸ ಮಾಡ್ಬೋದು. ಈಗ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೂಡ ಈ ಥರದ ಸಣ್ಣ ಜಾಹೀರಾತು ಕೊಡ್ತಾ ಇತ್ತು, ಈಗ ನಿಲ್ಲಿಸಿದೆ. ಅದರಿಂದ ನಮ್ಗೆ ಏನಾಗ್ತಾ ಇತ್ತು, ಕೊನೆ ಪಕ್ಷ ಒಂದು ಪತ್ರಿಕೆ ಒಂದು ಸಂಚಿಕೆಯನ್ನು ತರುವಷ್ಟಾದ್ರೂ ಜಾಹೀರಾತು ಬಂದರೆ ಇನ್ನುಳಿದ ಮಾಸಿಕ ಇವರು 12 ಸಂಚಿಕೆಗಳು ತರ್ತಾರೆ. ಬಹಳ ಸಾಹಸದ ಕೆಲಸ. ನಾನು ಹೇಳ್ಬಿಡ್ತೀನಿ ಪಕ್ಕದಲ್ಲಿರುವಂಥ ಗೆಳೆಯರಿಗೆ ಅದೆಷ್ಟು ಕಷ್ಟಪಡ್ತದವ್ರು ಏನೋ ಆಮೇಲೆ ಅವ್ರು ಹೇಳ್ಕೊಳ್ಳಿ. ನಾನು ದ್ವೈಮಾಸಿಕ ಪತ್ರಿಕೆ ತರುವಾಗಲೇ ನನಗೆ ಎಷ್ಟು ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಒಂದು ಸಮಸ್ಯೆ ಇರೋದು, ಲೇಖನಗಳ ಮೌಲಿಕವಾದ ಲೇಖನಗಳ ಕೊರತೆ ಇರುತ್ತೆ ನಮಗೆ. ಅದನ್ನು ಸುಮ್ಮನೆ ಯಾವುದಾದ್ರು ಬಂದದ್ದೆಲ್ಲ ಮಾಡೋಕ್ಕಾಗಲ್ಲ. ಎಡಿಟಿಂಗ್ ಮಾಡಬೇಕು, ಲೇಖನ ತಿದ್ದಿಸ್ಬೇಕು. ಅವರಿಂದ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಕೆಲವರು MA ಮಾಡಿ PhD ಮಾಡಿದವರು ಕೂಡ ವಾಕ್ಯಗಳು ಸರಿಯಾಗಿ ಬರ್ತಿರಲ್ಲ. ತಿದ್ದುಪಡಿ ಮಾಡಿ ಅದನ್ನು ನಾವು ಪ್ರಕಟಿಸೋಷ್ಟೊತ್ತಿಗೆ ನಮಗೆ ಸಾಕಾಗೋಗ್ಬಿಡ್ತದೆ. ಇನ್ನು ಪೋಸ್ಟಲ್ ಸಮಸ್ಯೆಗಳು ಹೇಳಿದ್ರು ಅದು ನಿಜ ಇವತ್ತು. ಇದು ತುಂಬ ಅನುಭವಿಸ್ತಾ ಇದ್ದೀವಿ. ಈಗಂತೂ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ. 2 ರೂಪಾಯಿ ಹೋಗ್ತಾ ಇದ್ದ ಸಂಚಿಕೆ ಇವತ್ತು ನಾನು 10 ರೂಪಾಯಿ ಹಚ್ಚಬೇಕು ಸಾಮಾನ್ಯವಾಗಿ. ರಿಜಿಸ್ಟರ್ ಪೋಸ್ಟ್ ಇಲ್ಲ, ರಿಜಿಸ್ಟರ್ ಪೋಸ್ಟ್ ತೆಗೆದು ಬಿಟ್ಟಿದ್ದಾರೆ. ಅದ್ರ ಬದಲು ಯಾವುದೋ ಒಂದು ಹೇಳ್ತಾರೆ, ಏನೋ ಒಂದು ಬಂದಿದೆ ಅಂತ ಒಂದು ಬಂದಿದೆ ಅದು. ಆದರೆ ಇದು ಜಾಹೀರಾತು ಇರೋದ್ರಿಂದ ಈ ಪತ್ರಿಕೆ ತಗೊಳ್ಳಲ್ಲ ಅವರು. ಅದನ್ನು ನೋಡಿದೆ ನಾನು. ಸರ್ ಜಾಹೀರಾತು ಇರೋದ್ರಿಂದ ಈ ಪತ್ರಿಕೆಯನ್ನು ನಾವು ತಗೊಳ್ಳೋದಿಲ್ಲ ಅದನ್ನ ಅಂತ. ಅಂಚೆ ಇಲಾಖೆ ಕೊಡ್ತಿರುವಂಥ ಹೊಡೆತಗಳು ನಮಗೆ ಪತ್ರಿಕೆ ಯಾಕೆ ತರಬೇಕು ಅನ್ನೋವಷ್ಟು ನೋವನ್ನು ಕೂಡ ಕೊಡುತ್ತೆ. ಇದು ಒಂದು ಕೂಡ ನಮ್ಮದೊಂದು ಸಮಸ್ಯೆ. ಹೀಗಾಗಿ ಓದುಗರ ಕೊರತೆ, ಆರ್ಥಿಕ ಸಮಸ್ಯೆಗಳು, ಜಾಹೀರಾತುಗಳು ಇಲ್ಲದೆ ಇರೋದು, ಅಂಚೆ ಇಲಾಖೆ ಕೊಡ್ತಾ ಇರೋದು ಹೊರತುಗಳು ನಮಗೆ. ಹೀಗಾಗಿ ಅನಿವಾರ್ಯವಾಗಿ ನಾವು ಪತ್ರಿಕೆಯನ್ನು ಕೊಡಲೇಬೇಕು, ಕ್ವಾಲಿಟಿಯಾಗಿ ಕೊಡಬೇಕು. ರೆಗ್ಯುಲರ್ ಆಗಿ ಕೊಡೋಕ್ಕಾಗದೇ ಇದ್ರೂ ಸ್ವಲ್ಪ ತಡವಾಗಿ ಅವರನ್ನು ಮೌಲಿಕವಾದ ಸಂಚಿಕೆಗಳನ್ನು ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಹೀಗಾಗಿ ಸಮಸ್ಯೆಗಳ ನಡುವೆ ಸಮಸ್ಯೆ ಹೇಳ್ಕೊಂಡ್ರೆ ಅದು ನಮ್ಮ ಹಣೆ ಬರ ಅಂತ ಆಗುತ್ತೆ. ಅದರಿಂದ ಹೆಚ್ಚು ಸಮಸ್ಯೆಗಳು ಹೇಳ್ಕೊಳಕ್ಕೆ ಹೋಗಲ್ಲ, ಹೊರಗಡೆಗೆ ತರ್ತೀವಿ. ಕ್ವಾಲಿಟಿಯಾಗಿ ಕೊಡಬೇಕು, ಮೌಲಿಕವಾಗಿರಬೇಕು. ಕನ್ನಡ ಸಾಹಿತ್ಯ ಪತ್ರಿಕೆಗಳ ಇತಿಹಾಸದಲ್ಲಿ ಅದು ಒಂದು ಕಡೆ ಎಲ್ಲೋ ಒಂದು ಕಡೆ ಉಳಿಬೇಕು ಅನ್ನೋದೊಂದು ಉದ್ದೇಶ ಆಗಿರುತ್ತೆ. ಇವರು ಚಂದಾಗೆ ಸಂಬಂಧಪಟ್ಟ ಹಾಗೆ ಈ ಸಮಸ್ಯೆಗಳನ್ನು ಮಂಡಿಸುವಾಗ ಹೇಳಿದರು. ಒಂದು ಪ್ರಕರಣ ನಡೆಯಿತು. ಏನಂತಂದರೆ, ಚಂದ್ರಶೇಖರ್ ಪಾಟೀಲ್ ಇವರು ಶಾಂತರಸರಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ಅವರ ಮಿಸೆಸ್ ತಗೊಳ್ತಾರೆ. ಅವ್ರು ಹೇಳ್ತಾರೆ, ನೀವು ರಾಯಚೂರು ಭಾಗದಲ್ಲಿ ಎಲ್ಲರದು ಚಂದ ಮಾಡಿಸ್ಕೊಟ್ಬಿಡ್ರಿ ಅಂತ ಕೇಳ್ತಾರೆ. ಆವಾಗ ಅವ್ರ ಮಿಸೆಸ್ ಹೇಳ್ತಾರೆ, ಆಯಿತು ಚಂಪ ಅವರೇ, ರಸೀದಿ ಪುಸ್ತಕ ತಗೊಂಡು ಬಂದುಬಿಡ್ರಿ ಅಂತ. ನಾನೇನ್ರಿ ಬರೋದು, ರಸೀದಿ ಬುಕ್ ಕಳಿಸ್ತೀನಿ, ನೀವು ಚಂದ ಮಾಡಿಸ್ಕೊಡ್ರಿ ಅಂತ. ಆವಾಗ ಅವರ ಮಿಸೆಸ್ ಹೇಳ್ತಾರೆ, ಏನಿಲ್ಲ ಚಂಪ ಅವರೇ, ಹೆಣ ಮುಂದಿದ್ರೆ ಅಳಾಗ ಚಂದ ಅಂತ. ಸೊ ನೀವು ಚಂದ ಪುಸ್ತಕ ಹಿಡ್ಕೊಂಡು ಬಂದರೆ ಎಲ್ಲರ ಹತ್ರ ಕರ್ಕೊಂಡೋಗಿ ಪಾಪ ಕೊಡ್ರಿ ಇನ್ನೇನು ಮುಚ್ಚೋಗ್ಬಿಡುತ್ತೆ ಅಂತೇಳಿ ಅಳಕ್ಕೆ ಚಂದ ಇರ್ತದೆ ಅಂತ. ಸೊ ಆ್ಯಕ್ಚುಲಿ ಅದು ಜೋಕ್ ಥರ ಇದ್ರೂ ಕೂಡ ಅದು ಎಷ್ಟು ತುಂಬ ನೋವಿನ ಸಂಗತಿಯನ್ನು ಅವರು ಬಿಚ್ಚಿಟ್ಟಿದ್ದಾರೆ ಅಂತಂದರೆ. ಸೊ ಇನ್ನೊಂದು ಅವ್ರು ಹೇಳ್ತಾರೆ, ಬಹುಶಃ ಈ 3 ಜನರ ಪತ್ರಿಕೆಗೂ ಕೂಡ ಆಜೀವ ಚಂದ ಸಂಗ್ರಹಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ.
ಸೊ ಆಜೀವ ಚಂದ್ರ ಅಂದರೆ ಏನು ಅಂತ. ಸೊ ಆಜೀವ ಚಂದ್ರ ಏನು ಅಂತಂದರೆ ಕರೆಕ್ಟಾಗಿ ಚೆನ್ನಾಗಿ ಡಿಫೈನ್ ಮಾಡಿದ್ದಾರೆ. ಏನಂತಂದರೆ ಪತ್ರಿಕೆಯ ಜೀವ ಇರುವವರೆಗೆ, ಆಯ್ತಾ. ಸೊ ಇಲ್ಲ ಅಂತಂದರೆ ಆ ಸಂಪಾದಕನಿಗೆ ಜೀವ ಇರುವವರೆಗೆ ಯಾವುದು ಮೊದಲೋ ಅದು ಅಂತೇಳಿ. ಸೊ ಆ ಥರದಲ್ಲಿ ಸೊ ಇದಿವೆ. ಈಗ ರವಿಕುಮಾರ್ ಅವರ ಅಭಿನವದ ಮುಂದೆ ಇರುವಂತಹ ಅಂದರೆ ಏನು ಸವಾಲುಗಳನ್ನು ಎದುರಿಸಿದ್ರಿ ಎನ್ನುವ ಒಂದಿದು, ಮತ್ತು ಹೇಗೆ ಅದನ್ನು ಬಗೆಹರಿಸಿಕೊಳ್ಳಿಕ್ಕಾದರೂ ಸಾಧ್ಯ ಆಯಿತು ಅಂತ. ನಾನು ಸಮಸ್ಯೆಗಳನ್ನ ಹೆಚ್ಚು ಮಾತಾಡೋದಕ್ಕೆ ಹೋಗಲ್ಲ, ಯಾಕೆಂತಂದ್ರೆ ನಮ್ಮೆಲ್ಲರ ಸಮಸ್ಯೆಗಳನ್ನ RJD ಸರ್ ಹೇಳ್ಬಿಟ್ಟಿದ್ದಾರೆ, ಮೋಹನ್ ಸರ್ ಕೂಡ ಅದನ್ನು ಹೇಳಿದ್ದಾರೆ, ಮೊನ್ನೆ ನರಳಿ ಸರ್ ಕೂಡ ತುಂಬ ಚೆನ್ನಾಗಿ ಹೇಳಿದರು. ಇವತ್ತಿನ ಪ್ರಭುತ್ವ ಏನು ಮಾಡ್ತಾ ಇದೆ ಅಂತಂದರೆ ಈ ಥರದ ಯಾರು ಧ್ವನಿಗಳನ್ನು ಒಂದು ಸ್ವಾಯತ್ತ ಪ್ರಜ್ಞೆಯನ್ನು ಅಡಗಿಸುವಂಥ ಒಂದು ಕೆಲಸ ಮಾಡ್ತಾ ಇದೆ ಅಂತ, ಸಾಹಿತ್ಯ ಸಂಗೀತ ಈ ಥರದ ಕಲಾವಿದರು ಅವ್ರನ್ನೆಲ್ಲರೂ ಕೂಡ ಮೊಟಕುಗೊಳಿಸಬೇಕು ಅನ್ನುವಂಥ ಉದ್ದೇಶದಿಂದಲೇ ಈಗ ನೋಡಿ ಇಷ್ಟು ವರ್ಷದಿಂದ ₹2 ಇದ್ದಂಥ ಪತ್ರಿಕೆನ ಇವತ್ತು ₹20 ಮಾಡಬೇಕು ಅಂತಂದರೆ ಏನು ಇದಿರುತ್ತೆ. ಅದು ರಿಜಿಸ್ಟರ್ ಪೋಸ್ಟಲ್ಲಿ ಅದನ್ನು ನಾವು ಕಳಿಸ್ಬೋದಾಗಿತ್ತು. ನೀವು ಜಾಹೀರಾತಿದೆ ಅಥವಾ ಇನ್ನೇನಾದರೂ ಈ ಪತ್ರಿಕೆಯನ್ನು ಸ್ಪೆಸಿಫಿಕ್ ಆಗೇ ಮಾಡಿದ್ದಾರೆ ಅವರೆಲ್ಲ, ಆ ಥರದ್ದೆಲ್ಲ ನಡೀತಾ ಇರುತ್ತೆ. ಅದು ಬಿಡಿ, ಅದಾದ್ರೂ ಕೂಡ ನಮ್ಮಲ್ಲಿರುವಂಥ ಉತ್ಸಾಹ ಏನಂತಂದರೆ ವಿಶೇಷವಾಗಿ ಅಭಿನವದಂಥ ಪತ್ರಿಕೆಗಳಿಗೆ ಏನಂದರೆ ಸ್ಪೆಷಲೈಸ್ಡ್ ಆದಂಥ ಸಬ್ಜೆಕ್ಟ್ಸ್ ಆದ್ದರಿಂದ ವರ್ಷದಲ್ಲಿ ಅಥವಾ ತನ್ನ ಜೀವಮಾನದಲ್ಲೇ ಒಂದೊಂದೇ ಸಂಚಿಕೆಗಳನ್ನು ನಾವು ತರೋದ್ರಿಂದ ಆ ಸಂಚಿಕೆಯ ಬಗ್ಗೆ ಆ ವಿಷಯದ ಬಗ್ಗೆ ಬರೆಯುವಂಥ ಲೇಖಕರು ತುಂಬ ಕಡಿಮೆ ಇರ್ತಾರೆ. ಹೀಗಾಗಿ ನಾವು ಅದನ್ನು ಮತ್ತೆ ತಿದ್ದಿ ತೀಡಿ ಅನುವಾದಿಸಿ ಮಾಡುವಂಥ ಒಂದು ಪ್ರಕ್ರಿಯೆ ಒಂದು ಹಂತದಲ್ಲಿ ನಡೆಯುತ್ತೆ. ಸಮಸ್ಯೆಗಳಿಗಿಂತ ಹೆಚ್ಚಾಗಿ ಅಭಿನವದ ಪಾಸಿಟಿವ್ ಆದಂಥ ಅಥವಾ ಅದಕ್ಕೆ ಸಿಕ್ಕಂಥ ಬೇರೆ ಬೇರೆ ಮನ್ನಣೆಗಳ ಬಗ್ಗೆ ಒಂದೆರಡು ವಿಷಯಗಳನ್ನ ಪ್ರಸ್ತಾಪ ಮಾಡಬೇಕು ಅಂತ ಅನ್ಸುತ್ತಾರೆ. ಏನಂದ್ರೆ ದೇವನೂರು ಮಹಾದೇವ ಬಗ್ಗೆ ನಾವೊಂದು ಯಾರ ಜಗತ್ತಿಗೂ ಸಿಗದ ನವಿಲುಗಳು ಅಂತ ಒಂದು ಸಂಚಿಕೆ ಅಂತಂದ್ವಿ. ಆ ಸಂಚಿಕೆ ತಂದ ಆದಮೇಲೆ ನಮಗೆ ಎಷ್ಟು 500 ಪ್ರತಿ ಮಾಡಿದ್ವಲ್ಲ, ಒಂದು ವಾರದಲ್ಲೇ ಅವ್ರಿಗಿದ್ದಂಥ ದೊಡ್ಡ ವ್ಯಾಪಕವಾದಂತಹ ವಲಯದಿಂದಾಗಿ ನಾವು ಅದನ್ನು ಪುನರ್ಮುದ್ರಿಸಬೇಕಾದಂಥ ಒಂದು ಇದು ಬಂತು, ಸಂದರ್ಭ ಒದಗಿ ಬಂತು. ಬಹುಶಃ ಕನ್ನಡದಲ್ಲಿ ಈ ಥರದ ಒಂದು ಪತ್ರಿಕೆ ಪುನರ್ಮುದ್ರಣ ಆಗಿದ್ದು ನನ್ನ ನೆನಪಲ್ಲಿ ಇಲ್ಲ. ಎರಡನೇದೇನೆಂದರೆ ಆ ಸಂಚಿಕೆಯ ಇನ್ನೊಂದು ದೊಡ್ಡ ದಾಪುಗಾರ ಏನಂತಂದರೆ ಆ ಇಡೀ ಸಂಚಿಕೆಯನ್ನೇ ಇಟ್ಕೊಂಡು ದೇವನೂರಿನಲ್ಲಿ ದೇಮ ಅಂತ ಒಂದು ನಾಟಕವನ್ನು ಬಸವಲಿಂಗಯ್ಯನವ್ರು ಮಾಡಿದ್ರು. ಅಂದರೆ ನಾವು ಒಳ್ಳೆ ಕೆಲಸ ಮಾಡಿದ್ರೆ, ನಿಜವಾಗಿಯೂ ಜನೋಪಯೋಗಿಯಾದಂಥ ಸಮಾಜಮುಖಿಯಾದಂಥ ಕೆಲಸಗಳನ್ನು ಮಾಡಿದ್ರೆ ಅದು ಜನಗಳನ್ನು ರೀಚ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇದಷ್ಟೇ ಅಲ್ಲ, ನಾವು ನೋಮ್ ಚಾಮ್ಸ್ಕಿ ಬಗ್ಗೆ ತಂದ್ವಿ. ನೋಮ್ ಚಾಮ್ಸ್ಕಿ ಜಗತ್ತಿನ ದೊಡ್ಡ ಹೋರಾಟದ ಪ್ರತಿಧ್ವನಿಯವರು, ಆಮೇಲೆ ಭಾಷಾಶಾಸ್ತ್ರಜ್ಞರು ಕೂಡ. ಆದರೆ ಕನ್ನಡದಲ್ಲಿ ಎಷ್ಟು ಜನ ಅವರ ಅನುಯಾಯಿಗಳು ಅಥವಾ ಅವ್ರು ಓದ್ಕೊಂಡವ್ರು ಇದ್ರೂ ಕೂಡ ಒಂದೇ ಒಂದು ಲೇಖನ ಕೂಡ ಇರಲಿಲ್ಲ. ಕೆ ವಿ ನಾರಾಯಣ ಅವರು ಬರೆದಂಥ ಒಂದು ಲೇಖನ ಬಿಟ್ಟರೆ ಯಾವುದೇ ಲೇಖನವೂ ಇರಲಿಲ್ಲ. ಯಾಕೆ ಅಂತ ಯೋಚನೆ ಮಾಡಿ ಆಮೇಲೆ ಅವ್ರು ಬರೆಯೋದಕ್ಕೆ, ಅವ್ರ ಬಗ್ಗೆ ಬರೆಯೋದಕ್ಕೆ ದೊಡ್ಡ ದೊಡ್ಡ ವಿದ್ವಾಂಸರು ಯಾರಿದ್ದಾರೆ ಅಂತ ಹುಡುಕುವಾಗ ನಮಗೆ ಕನ್ನಡದಲ್ಲಿ ಸಿಕ್ಕಿದ್ದು ಕೆಲವರು ಮಾತ್ರ. ನಮ್ಮ ಕಾರ್ಲೋಸ್ ಅವರು ನಮಗೆ ಬಹಳ ಸಹಾಯ ಮಾಡಿದ್ರು, ಮತ್ತು KP ಭಟ್ ಅಂತವರು ಅವರ ಲೇಖನಗಳನ್ನೆಲ್ಲ ಅನುವಾದ ಮಾಡಿಕೊಟ್ರು. ವಿಶೇಷ ಅಂತಂದರೆ ಆ ಸಂಚಿಕೆಯನ್ನೇ ಕೇಂದ್ರವಾಗಿ ಇಟ್ಕೊಂಡು ಕುವೆಂಪು ಯೂನಿವರ್ಸಿಟಿನಲ್ಲಿ ಒಂದು ದಿನದ ಸೆಮಿನಾರ್ ಕೂಡ ಮಾಡಿದ್ರು. ಹೀಗಾಗಿ ಒಂದು ಸಾಹಿತ್ಯ ಪತ್ರಿಕೆ ಅಥವಾ ನಮ್ಮ ಪ್ರಯತ್ನದ ಒಂದು ಫಲ ಹೇಗಿರುತ್ತೆ ಅಂತಂದರೆ ಇದು ಸಮಾಜಮುಖಿಯಾದಂಥ ಕೆಲಸ ಆಗಿದ್ದರೆ. ಇನ್ನೂ ಒಂದು ಉದಾಹರಣೆ ಕೊಡೋದಾದರೆ, ನಾವು ಹೇರಾಮ್ ಅಂತ ಒಂದು ಸಂಚಿಕೆ ತಂದ್ವಿ, ಭಾರತದ ಆತ್ಮಚ್ಛೇದ ಕಥನ ಅಂತೇಳಿ. ಅದರಲ್ಲಿ ಬಹುಶಃ ಮೊದಲನೇ ಬಾರಿಗೆ ನಮ್ಮ G. ರಾಜಶೇಖರೆಲ್ಲ ಪ್ರಸ್ತಾಪ ಮಾಡುವ ಹಾಗೆ ಮಾಂಟೋ ಬಗ್ಗೆ ಕಥೆಗಳನ್ನು ಅನುವಾದ ಮಾಡಿಕೊಟ್ವಿ. ಆ ಕಥೆಗಳನ್ನೇ ಆಧರಿಸಿ BS ವಿನಯ್ ಅವರು ಚಾಮರಾಜನಗರದಲ್ಲಿ ನಾಟಕ ಮಾಡಿದ್ರು. ಹೀಗಾಗಿ ನಮ್ಮ ಕೆಲಸಗಳು ಈ ಎಲ್ಲ ಸಮಸ್ಯೆಗಳು, ಈಗ RJD ಅವರೇನು ಪೋಸ್ಟಲ್ ಜಾಸ್ತಿ ಆಯಿತು ಅಂತ ಏನು ಅವರು ಪತ್ರಿಕೆ ನಿಲ್ಲಿಸಿಲ್ಲ, ಅಥವಾ ಲೇಖನಗಳು ಯಾರು ಕೊಡಲಿಲ್ಲ ಅಂತಂದರೆ ಅವ್ರು ಬೆನ್ಬಿಟ್ಟಾದ್ರೂ ಅವರು ಲೇಖನ ಬರೆಸ್ತಾರೆ, ಮಾಡೇ ಮಾಡ್ತಾರೆ. ಅಥವಾ ಪ್ರತಿ ಸಂಚಿಕೆಯಲ್ಲೂ ಹೇಳ್ತಾರೆ ನಿಮ್ಮ ಚಂದಾದಾರನ್ನ ನವೀಕರಿಸಿ ಅಂತ ಹೇಳುವಂಥ ಅಕ್ಷರ ಸಂಘದ ಸಂಪಾದಕರು ಕೂಡ ಅದನ್ನು ಯಾವುದೋ ಕಾರಣಕ್ಕೂ ನಿಲ್ಲಿಸಲ್ಲ. ಒಂದು ವಿಶೇಷವಾದಂಥ ಒಂದೇ ಒಂದು ಘಟನೆಯನ್ನು ಮಾತ್ರ ಹೇಳಿ ನನ್ನ ಈ ಕ್ಷಣದ ಮಾತನ್ನು ಮುಗಿಸ್ತೀನಿ. ಯಾವುದೋ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ನಾನು RJD ನಾಗರಾಜ್ ಸರ್ ಇಬ್ಬರು ಮಾತಾಡ್ತಾ ನಿಂತಿದ್ವಿ. ಯಾರೋ ಒಬ್ಬರು ಅಪರಿಚಿತ ವ್ಯಕ್ತಿ ಬಂದ್ಬಿಟ್ಟು ನೀವು RJD ನಾಗರಾಜ್ ಅಲ್ವಾ ಅಂತಂದ್ರು. ಹೌದು ಸರ್, ನೀವು ಮೊದಲು ಅನ್ವೇಷಣೆ ತರ್ತಾ ಇದ್ರಿ ಅಂತ. ಅಂದರೆ ಅವ್ರಿಗೂ ಕೆಲವು ಕಾಲದಲ್ಲಿ ಒಂದು 3-4 ತಿಂಗಳು ಏನೋ ಗ್ಯಾಪ್ ಆಗಿತ್ತು ಅನಿಸುತ್ತೆ. ಅವಾಗ ಅವ್ರು ಹೇಳಿದ್ರು, ನಾನು ಕಾಯಂ ಓದುಗ ಅಂತ ಹೇಳ್ಬಿಟ್ಟು ಅವರು ಜೇಬಿಂದ ₹500 ₹100 ತೆಗೆದುಕೊಟ್ಬಿಟ್ಟು, ನೀವು ಇಲ್ಲ ಸರ್ ಕಷ್ಟ ಆಗ್ತಾ ಇದೆ ಅಂತ ಹೇಳಿದಾಗ ಕೂಡ ನೀವು ಚಂದ ಬರಲಿ ಬಿಡಲಿ
ನೀವು ಪತ್ರಿಕೆ ನಡೆಸಬೇಕು ಅಂತ ಒಂದು ಮಾತನ್ನು ಹೇಳಿ ಅವರು ದುಡ್ಡು ಕೊಟ್ಟು ಹೋದರು. ಅಂದರೆ ನಾವು ಯಾವಾಗಲೂ ಸಮಸ್ಯೆಯ ಪಾಠಗಳ ಬಗ್ಗೆ ನೋಡ್ತಾ ಇರ್ತೀವಿ, ಆದರೆ ಹೀಗೆ ಇರುವಂತಹ ಓದುಗ ಬೆಂಬಲ ಪ್ರೀತಿಯೇ ಬಹುಶಃ ಒಂದು ಪತ್ರಿಕೆಯ ಜೀವಾಳ ಅಂತ ನನಗೆ ಅನಿಸುತ್ತೆ. ಈ ಸೃಷ್ಟಿ ನಾಗೇಶ್ ಅವರು ದಯವಿಟ್ಟು ಕೂತ್ಕೋಬೇಕು, ಸಾಧ್ಯನೇ ಇಲ್ಲ, ಕೂತ್ಕೊಳ್ಳಿ. ಸೊ ಈ ನಾನು ಸಾಹಿತ್ಯ ಪತ್ರಿಕೆಗಳಲ್ಲಿ ಸಾಕಷ್ಟು ಒಡನಾಡಿದವನು, ಅಥವಾ ನನ್ನ ನೋಟಗಳು ಒಂದು ರೀತಿ ಫೈನ್ ಟ್ಯೂನ್ ಆಗಿದ್ರೆ ಅದು ಸಾಹಿತ್ಯ ಪತ್ರಿಕೆಗಳ ಮೂಲಕವೇ. ಒಂದು ಏನಂತಂದರೆ, ನಮ್ಮ ಬೆಂಗಳೂರಿನಲ್ಲಿ ಒಂದು ಕಾಲಕ್ಕೆ ದೊಡ್ಡದಾಗಿ ರಾಘವೇಂದ್ರ ಸ್ವಾಮಿಗಳ ವೇವ್ ಬಂತು. ಎಷ್ಟು ದೊಡ್ಡ ವೇವ್ ಅಂತಂದರೆ ಇಡೀ ಬೆಂಗಳೂರೇ ರಾಘವೇಂದ್ರ ಸ್ವಾಮಿಯ ಆರಾಧಕರಾಗಿ ಕನ್ವರ್ಟ್ ಆಗಿಬಿಟ್ರು. ಆ ಒಂದು ಮನೆಗೆ ನಮ್ಮದು ಕೂಡ. ಸೊ ನಮ್ಮ ಇಡೀ ಮನೆ ಅದು ನಾನ್ ವೆಜ್ಜಿಂದ ವೆಜ್ ಕನ್ವರ್ಟ್ ಆಯಿತು, ದಿನ ಭಜನೆ ಶುರುವಾಯಿತು. ಈ ರೀತಿ ಎಲ್ಲ ಮನೆಗಳು ಬೆಂಗಳೂರಿನಲ್ಲಾದ ಒಂದು ಬದಲಾವಣೆ. ನನಗೆ ಇದೇ ಸಂದರ್ಭದಲ್ಲಿ ನಾನು PUC ಓದ್ತಾ ಇದ್ದಂಥ ಸಂದರ್ಭ, ನಾನು ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಬಸವೇಶ್ವರ ಸ್ಕೂಲ್ ಪಕ್ಕ ಇದ್ದಂಥ ಸಾರ್ವಜನಿಕ ಅಲ್ಲಿ ಹೋದಾಗ ಲೈಬ್ರರಿನಲ್ಲಿ ನನಗೆ ಸಂಕ್ರಮಣ ಸಿಕ್ತು. ಸೊ ನನಗೆ ಅವಾಗ ತಾನೇ ಓದಿಗೆ ಓಪನ್ ಆಗ್ತಾ ಇದ್ದಿದ್ದು. ಅದರೊಳಗಡೆ GH ರಾಘವೇಂದ್ರ ಅವರು ಒಂದು ಕವಿತೆ ಬರೆದಿದ್ದರು, ಅದು ರಾಘವೇಂದ್ರ ಸ್ವಾಮಿ ಬಗ್ಗೆನೇ ಬರೆದಿದ್ರು. ಆ ಕವಿತೆಯನ್ನು ನಾನು ಕೋಟ್ ಮಾಡೋಕ್ಕೆ ಕೂಡ ಆಗೋದಿಲ್ಲ ಸಭೆಗಳಲ್ಲಿ. ಸೊ ಅಷ್ಟು ಚೆನ್ನಾಗಿ ಅವರು ಜಾಡಿಸಿ ಅದನ್ನು ಬರೆದಿದ್ರು. ಅವಾಗ ನನಗೇನಾಯಿತು, ಒಂದು ಗೋಚರ ಆಯಿತು, ಅರೆ ಸೊ ಈಗೂ ಕೂಡ ನೋಡಬಹುದಾ, ಅಂದರೆ ಒಂದು ಭಿನ್ನವಾದಂತಹ ನೋಟವನ್ನು ಕಟ್ಟಿಕೊಡುವ ಮತ್ತು ನಮ್ಮ ಒಳಗಡೆ ಇರುವ ಆಲೋಚನೆಗಳಿಗೆ ಒಂದು ರೂಪು ಕೊಡುವಂತಹ ಒಂದು ದೊಡ್ಡ ಕೆಲಸವನ್ನು ಈ ಸಾಹಿತ್ಯ ಪತ್ರಿಕೆಗಳು ಮಾಡ್ತವೆ. ನಾನು ಯಾಕೆ ಈ ಉದಾಹರಣೆಯನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಲೈಬ್ರರಿಯಲ್ಲಿ ಸಿಕ್ಕ ಒಂದು ಸಾಹಿತ್ಯ ಪತ್ರಿಕೆ ಸೊ ನನಗೆ ಮತ್ತು ನನ್ನಂತಹ ಅನೇಕ ಜನರಿಗೆ ಅದು ಒಂದು ಕಣ್ಣೋಟವನ್ನು ಕೂಡಿಸೋದಕ್ಕೆ ಸಾಧ್ಯ ಆಗಿದ್ದರೆ, ಇವತ್ತು ಲೈಬ್ರರಿ ಮತ್ತು ಲೈಬ್ರರಿ ನೀತಿಗಳು ಏನು ಮಾಡ್ತಾ ಇದೆ ಅಂತ ಕೇಳೋದಕ್ಕೆ ನಾನು ಈ ಪ್ರಶ್ನೆಯನ್ನು ಕೇಳಿದೆ. ಮತ್ತು ಸೃಷ್ಟಿ ನಾಗೇಶನ್ ಕೂಡ ಕೂತ್ಕೊಳ್ಳಿ ಅಂತ ಹೇಳಿದ್ದು ಕೂಡ ಅದೇ ಕಾರಣಕ್ಕೆ. ಯಾಕೆಂದರೆ ಅವರು ಲೈಬ್ರರಿ ನೀತಿಗೆ ಸಂಬಂಧಪಟ್ಟಾಗ ಸಾಕಷ್ಟು ಹೋರಾಟವನ್ನು ಆಗಿರೋದ್ರಿಂದ ಪೂರಕವಾಗಿ ಏನಾದರೂ ಇದ್ದರೆ ಹೇಳಿ ಅಂತ. ಓಕೆ, ಸೊ ಇದನ್ನು ನೀವೇ ಮಾತಾಡ್ತೀರಾ ಅಥವಾ ಲೈಬ್ರರಿ ನೀತಿ ಯಾರೆಲ್ಲ 3 ಜನರು ಶೇರ್ ಮಾಡಿ, ಅದಕ್ಕೇನು ಸ್ನೇಹಿತರೆ, ಭಾಳ ಮುಖ್ಯವಾದ ಪ್ರಶ್ನೆ. ನಾನು ಮರೆತ ವಿಚಾರವನ್ನು ಗೆಳೆಯ ನೆನಪು ಮಾಡಿಕೊಂಡು ಭಾಳ ಒಳ್ಳೆಯದಾಯ್ತು. ನೋಡಿ, ಗ್ರಂಥಾಲಯ ಇಲಾಖೆ ಇದೆಯಲ್ಲ, ಯಾಕೆ ಸಾಹಿತ್ಯ ಪತ್ರಿಕೆಗಳನ್ನು ಅದು ಸ್ವೀಕರಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನನ್ನ ಪ್ರಶ್ನೆ. ಬೆಂಗಳೂರು ನಗರದಲ್ಲಿ ಆರಂಭದ ದಿನಗಳಲ್ಲಿ ಒಂದು 16-18 ಪತ್ರಿಕೆಗಳಿಗೆ ನಾನು ಆದೇಶ ತಗೊಂಡಿದ್ದೆ. ಒಂದು ಸಂದರ್ಭದಲ್ಲಿ ತಗೊಂಡೆ, ಪತ್ರಿಕೆ ಕಳಿಸ್ತಾ ಇದ್ದೆ. ಅನೇಕ ಗ್ರಂಥಾಲಯಗಳು ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವ್ರ ನಿಯಮಗಳು, ನೀವು ಕಳಿಸಿದ ಮೇಲೆ 1 ವರ್ಷ ಆದಮೇಲೆ ಇಲ್ಲಿ ಪತ್ರಿಕೆಗಳನ್ನ ರಿಜಿಸ್ಟರ್ ಮಾಡ್ಕೊಳ್ತೀವಿ ಬಂದಿದ್ದು ಪೋಸ್ಟಲ್ಲಿ, ಎಷ್ಟು ಸಂಚಿಕೆಗಳು ಬಂದು ಅಷ್ಟು ಹಣ ಕೊಡ್ತೀವಿ ಅಂತ ಹೇಳ್ತಾರೆ. ಇವತ್ತು ನನಗೆ ದೊಡ್ಡ ತಲೆನೋವು ಏನು ಅಂತ ಹೇಳಿದ್ರೆ, ಇನ್ನೊಂದು ಹೇಳಬೇಕು, ಪತ್ರಿಕೆ ಪೋಸ್ಟ್ ಮಾಡಿಬಿಡ್ತೀವಿ, 10 ರೂಪಾಯೋ 20 ರೂಪಾಯಿ ಸ್ಟಾಂಪ್ ಹಚ್ಚಿಬಿಟ್ಟು ಅನೇಕ ಚಂದಾದಾರಿ ತಲುಪೋದೇ ಇಲ್ಲ. ದೂರುಗಳು ತುಂಬ ಇದ್ದಾವೆ. ಇವತ್ತು ಅಂಚೆ ಇಲಾಖೆ ಸರಿಯಾಗಿ ನಿರ್ವಹಿಸ್ತದೆ ಅಂತ ನಾನು ಹೇಳಲಾರೆ, ಅಥವಾ ಎಲ್ಲಿ ಹೋಗುತ್ತವೆ ಅನ್ನೋದು ಕೂಡ ನನಗೆ ಗೊತ್ತಾಗೋದಿಲ್ಲ. ಅದರಲ್ಲೂ ನನಗೆ ಬರ್ತಾ ಇರೋ ಸಮಸ್ಯೆ ಏನಂದ್ರೆ, ಯಾದಗಿರಿ ಜಿಲ್ಲೆಯ ಕೆಂಬಾವಿ ಅಂತ ಊರಿಗೆ ಎಷ್ಟು ಸಾರಿ ಕಳಿಸಿದ್ರು ಪತ್ರಿಕೆ ಹೋಗಲ್ಲ, ರಿಜಿಸ್ಟರ್ ಪೋಸ್ಟ್ ಅವ್ರ ಮನೆಗೆ ಹೋಗುತ್ತೆ. ಇದು ಎಲ್ಲಿ ಮಾಯವಾಗ್ತವೆ ಅನ್ನೋದು ನನಗೆ ಗೊತ್ತಿಲ್ಲ. ಹೀಗಾಗಿ ನನಗೆ ಅನೇಕ ಜಿಲ್ಲೆ ಸಮಸ್ಯೆ ಇದೆ. ಹೇಳ್ತೀನಿ, ಅವ್ರು ಗ್ರಂಥಾಲಯದವ್ರು ಏನು ಮಾಡಿಬಿಟ್ರು, ನಾನು ಕಳಿಸ್ತಿದ ಮೇಲೆ, ಸರ್ ಪತ್ರಿಕೆಗಳು 2 ಬಂದಿದೆ, 3 ಬಂದಿದೆ, 4 ಬಂದಿದೆ, ಲೆಕ್ಕ ಹಾಕಿಬಿಟ್ಟು ನಾನು ಅಲ್ಲಿಂದ ದುಡ್ಡು ತರೋ ಅಷ್ಟೊತ್ತಿಗೆ ಆಗೋಯ್ತು. ಅದರಿಂದ ಗ್ರಂಥಾಲಯ ಇಲಾಖೆ ಮನಸ್ಸು ಮಾಡಿದರೆ ಕಮ್ಮಿ ಅಂದ್ರೂ 1,000 ಪ್ರತಿಗಳನ್ನ ಕೊಡ್ಬೋದು ಪ್ರತಿ ತಿಂಗಳು. ದೊಡ್ಡದಲ್ಲ ಅದು. ಅವ್ರು ಯಾಕೆ ಆ ಥರ ಲೆಕ್ಕ ಹಾಕ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. 1,000 ಪ್ರತಿಗಳನ್ನ ತಗೊಂಡ್ರೆ ಎಲ್ಲ ಸಾಹಿತ್ಯ ಪತ್ರಿಕೆಗಳು ಉಳಿತವೆ. ಬೇಡ 500 ಪತ್ರಿಕೆಗಳು ತಗೊಂಡ್ರು ಕೂಡ ನಮ್ಗೆ ಎಷ್ಟೋ ಜೀವ ಉಳಿದಂಗೆ ಆಗ್ತದೆ. 500 ಪತ್ರಿಕೆಗಳು ಎಷ್ಟೋ ನಾವು ಹಂಚ್ಕೊಳ್ತೀವಿ. ಇದು ಗ್ರಂಥಾಲಯ ಇಲಾಖೆಯಲ್ಲಿ ಇರುವಂಥ ದೊಡ್ಡ ಸಮಸ್ಯೆ ಇದು. ಹೀಗಾಗಿ ಇನ್ನು ಕಾಲೇಜುಗಳು, ತುಂಬ ಕಾಲೇಜುಗಳಿದ್ದಾವಲ್ಲಪ್ಪ ಕರ್ನಾಟಕದಲ್ಲಿ. ಫಸ್ಟ್ ಗ್ರೇಡ್ ಕಾಲೇಜುಗಳು, ಸರ್ಕಾರಿ ಕಾಲೇಜುಗಳಿದ್ದಾವಲ್ಲ, ಅಲ್ಲಿ ಒಂದೊಂದು ಕಾಲೇಜಿನವರು ಚಂದ ಮಾಡಿದ್ರು ಕೂಡ ಎಷ್ಟು ಚಂದಗಳಾಗ್ತವೆ. PU ಕಾಲೇಜುಗಳಿದ್ದಾವಲ್ಲ, ಆ ಗ್ರಂಥಾಲಯಗಳು ತರಿಸ್ಬೋದಲ್ಲ. ಅಂದರೆ ಅಲ್ಲಿರುವಂಥ ಮೇಷ್ಟ್ರುಗಳಿಗೆ ತಲುಪಿಸುವಂಥ ವ್ಯವಸ್ಥೆಗಳು ಈ ಥರ ಆಗೋದಾದರೆ
ಖಂಡಿತ ಸಾಹಿತ್ಯ ಪತ್ರಿಕೆಗಳು 3-4 ಸಾವಿರ ಸಾಹಿತ್ಯ ಪತ್ರಿಕೆಗಳು ಪ್ರಿಂಟ್ ಮಾಡಬಹುದು ಅಂತ ನನಗೆ ಅನಿಸ್ತಾ ಇದೆ. ಹೀಗಾಗಿ ಇದನ್ನು ಯಾರಾದ್ರೂ ಪರಿಹರಿಸೋಕ್ಕೆ ಸಾಧ್ಯವಾಗೋದಾದರೆ ಅಂಥ ಒಂದು ಗ್ರಂಥಾಲಯದ ಅಧಿಕಾರಿಗಳು ಬರಬೇಕು ಅಥವಾ ಇನ್ಯಾರು ಬಂದರೆ ನಮಗೆ ಜೀವ ಉಳಿಯುತ್ತೆ, ಪತ್ರಿಕೆಗಳಿಗೆ ಇನ್ನೂ ಕೂಡ ಮೌಲಿಕವಾದ ಸಾಹಿತ್ಯವನ್ನು ಕೊಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಗ್ರಂಥಾಲಯ ಇಲಾಖೆಗಿರುವಂಥ ಸಮಸ್ಯೆ ಇದೆ. ಶಾ ಶೆಟ್ಟರ್ ಅವರು ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ರಾಜ್ಯ ಮಟ್ಟದ ಆಯ್ಕೆ ಸಮಿತಿಯ ಪುಸ್ತಕ ಆಯ್ಕೆ ಅಧ್ಯಕ್ಷರಾಗಿದ್ದಾಗ ಅವರೊಂದು ಈ ಥರದೊಂದು ಪ್ರಯತ್ನ ಮಾಡಿದ್ರು. ಕನ್ನಡದಲ್ಲಿ ಬರುವಂಥ ಎಲ್ಲ ಪತ್ರಿಕೆಗಳನ್ನು ಕೂಡ ಎಲ್ಲ ಗ್ರಂಥಾಲಯಗಳಿಗೆ ತಲುಪಿಸ್ಕೋಬೇಕು ಅಂತ. ನಾವು ಅವರ ಆದೇಶವನ್ನು ಕೊಟ್ಟರು. ಬಟ್ ಅವರ ಆದೇಶ ಹೇಗಿರುತ್ತೆ ಅಂದರೆ, ನೀವು ಬೆಂಗಳೂರಲ್ಲಿ ಇಷ್ಟು ಗ್ರಂಥಾಲಯದ ಶಾಖೆಗಳಿದೆ ಅಲ್ಲಿಗೆ ಕಳಿಸ್ಬೇಕು ಅಂತ. ಅವ್ರಿಗೆ ಕಳಿಸಿ ಅವ್ರ ವಾರ್ಷಿಕ ರಿಪೋರ್ಟ್ ನಮಗೆ ಬಂದಿದೆ ತಲುಪಿದೆ ಅಂತ ಕೊಟ್ಟ ಮೇಲೆ ಮಾತ್ರನೇ ಇಲ್ಲಿ ಕೊಡಬೇಕು ಅಂತ. ನಾವು ಎಷ್ಟೋ ಕೊಟ್ವಿ, ಆದರೆ ಅದನ್ನು ಮುಂದುವರ್ಸೋಕ್ಕಾಗಲಿಲ್ಲ. ನಿಜವಾಗಿಯೂ ಮೋಹನ್ ಸರ್ ಎತ್ತಿರೋ ಪ್ರಶ್ನೆ ಮತ್ತು RJND ಸರ್ ಅವರು ಹೇಳಿದಂಥ ವಿಷಯಕ್ಕೆ ಮುತ್ತುಪೂರ್ವಕವಾಗಿ ಕೆಲವು ವಿಷಯಗಳನ್ನ ಹೇಳೋದಾದರೆ, ಇದು ಗ್ರಂಥಾಲಯ ಇಲಾಖೆಯ ಪುಸ್ತಕ ಆಯ್ಕೆಯ ಬಗ್ಗೆನೂ ಅದೇ ಸಮಸ್ಯೆ, ಪತ್ರಿಕೆಗಳ ಬಗ್ಗೆನೂ ಅದೇ. ಎಲ್ರಿಗೂ ಒಂದು ವಿಷಯ ಗೊತ್ತಿರಲಿ, ಕರ್ನಾಟಕದಲ್ಲಿ ಸುಮಾರು 7,000 ಗ್ರಂಥಾಲಯಗಳಿದ್ದಾವೆ. 5,500 ಗ್ರಾಮ ಪಂಚಾಯತಿ ಗ್ರಂಥಾಲಯಗಳು ಸೇರಿ 7,000 ಗ್ರಂಥಾಲಯಗಳಿದೆ. 1,000 ಅಂತಂದ್ರೂ ಲೆಕ್ಕ ಹಾಕಿ 7,000, ಬರೀ 5,000 ಅಲ್ಲ, 7,000 ಗ್ರಂಥಾಲಯಗಳಿಗೆ ಕಳಿಸ್ಬೋದು. ಒಂದು ಪ್ರತಿ ಅಲ್ಲ, ಮಿನಿಮಮ್ 3 ಪ್ರತಿಗಳನ್ನು ತಗೋಬಹುದು. ಯೋಚನೆ ಮಾಡಿ, 487 ಪ್ರಥಮ ದರ್ಜೆ ಸರ್ಕಾರಿ ಕಾಲೇಜುಗಳಿದ್ದಾವೆ. ಆದರೆ ಅಲ್ಲಿರುವಂಥ ಕನ್ನಡ ಮೇಷ್ಟ್ರುಗಳಿಗೆ ಅಥವಾ ಗ್ರಂಥಾಲಯಕ್ಕೆ ಬೇಡವಾ? ನಾವು ಪ್ರಯತ್ನ ಮಾಡಿಲ್ವಾ ಅಥವಾ ಸರ್ಕಾರದ ನಿಯಮಗಳು ಇದೆಯಾ ಅಂತ ಯೋಚನೆ ಮಾಡಬೇಕು. ಅದು ಬಿಡಿ, ಇನ್ನೂ ಮುಂದುವರೆದಾಗೆ 48,000 ಶಾಲೆಗಳಿದ್ದಾವೆ, ಹೈಸ್ಕೂಲು ಆ ಥರದ್ದೆಲ್ಲ. ಒಂದು ಹಂತದಲ್ಲಿ ನಾವು ಏನಾದ್ರೂ ಇದನ್ನು ಟ್ಯಾಪ್ ಮಾಡಿದ್ರೆ, ಗೊತ್ತಿಲ್ಲ ಅದನ್ನ, ಇದು ಸುಮಾರು 50,000 ಮಾಡೋದಕ್ಕೆ ಚಾನ್ಸಸ್ ಇದೆ. ಪ್ರಯತ್ನ ಮಾಡಿದ್ವೋ ಅಥವಾ ಸಂಪಾದಕರುಗಳೇ ನಾವು ಮಾಡಿದ್ವೋ ಅಥವಾ ವ್ಯವಸ್ಥೆನೇ ಆಗಿದೆಯೋ ಗೊತ್ತಿಲ್ಲ. ಬಟ್ ಆದರೆ ರೀಚ್ ಮಾಡುವಂಥ ಒಂದು ದೊಡ್ಡ ಅವಕಾಶ ಅಂತೂ ನಮ್ಮ ಕಣ್ಣು ಮುಂದೆ ಇದೆ ಅಂತ ನಾನು ಅನ್ಸುತ್ತೆ. ರುದ್ರೇಶ್ ಅವರೇ, ಆಗಲೇ ನೀವು ಇರಲಿಲ್ಲ, ನಾವು 3:10ಕ್ಕೆ ಕ್ಲೋಸ್ ಮಾಡ್ತೀವಿ. ಓಕೆ, ಇದು ನಾಗೇಶ್, ನೀವೇನಾದರೂ ಇದಕ್ಕೆ ಪೂರಕವಾಗಿ? ಓಕೆ, ಸೊ ದಯವಿಟ್ಟು ಅಂದರೆ ಈ ಏನು ಚರ್ಚೆ ಮಾಡ್ತಾ ಇದ್ದೀವಿ ಅದು ಎಲ್ಲ ಪ್ರಕಾಶಕರ ಸಂಘಗಳು ಕೂಡ ಗಂಭೀರವಾಗಿ ತಗೊಂಡ್ರೆ, ಸೊ ಇವತ್ತು ನಿಯತಕಾಲಿಕೆ ಅನ್ನೋದೇ ಒಂದು ದೊಡ್ಡ ದಂಧೆಯಾಗಿದೆ. ಸೊ ನನಗೆ ಇತ್ತೀಚೆಗೆ ಬಹುಶಃ ಅದು ಎಲ್ಲ ಸಾಹಿತ್ಯ ಪತ್ರಿಕೆನವರೆಗೂ ಅನುಭವ ಆಗಿರ್ಬೋದು, ಸಡನ್ನಾಗಿ ನಮಗೆ ಕಾಲ್ಸ್ಗಳು ಬರುತ್ತೆ ಸಾಹಿತ್ಯ ಪತ್ರಿಕೆಗಳವರಿಗೆ ಅಥವಾ ಸ್ಮಾಲ್ ಮ್ಯಾಗಝೈನ್ ಅಂತ ಏನು ಹೇಳ್ತೀವಿ ಅವರಿಗೆ. ಏನಂತ ಬರುತ್ತೆ ಅಂದರೆ, ನಮ್ಮದೊಂದು ಲೇಖನ ಪ್ರಕಟಿಸಿ ನಿಮಗೆ 2,000 ಕೊಡ್ತೀವಿ, 3,000 ಕೊಡ್ತೀವಿ. ಶಾಕ್ ಆಯಿತು, ಇದೇನಿದು ಅಂತ ನೋಡಿದ್ರೆ ನಿಯತವಾಗಿ ಬರೋದಕ್ಕೆ ಶುರುವಾಯಿತು. ಆಮೇಲೆ ಗೊತ್ತಾಯ್ತು ಏನಂತಂದರೆ, ಇವಾಗ ಅದೊಂದು ದೊಡ್ಡ ದಂಧೆಯೇ ಇಡೀ ದೇಶದಲ್ಲಿ ರೂಪುಗೊಂಡಿದೆ. ಏನಂತಂದರೆ, ಯಾವುದೇ ಒಂದು ಆಯ್ಕೆಗೆ ಯೂನಿವರ್ಸಿಟಿಯಲ್ಲೋ ಅಥವಾ ಬೇರೆ ಕಡೆಯೋ ಸಂಶೋಧನಾ ಪ್ರಬಂಧಗಳನ್ನು ಅವರು ಇಷ್ಟು ಅಂತ ಅದನ್ನು ಬರೀಬೇಕು. ಬರೆದು ಅದನ್ನು ಸಂಶೋಧನೆಗೆ ಇರುವಂತಹ ದೊಡ್ಡ ದೊಡ್ಡ ಸಂಶೋಧಕರು ಆರಿಸಿ ಪ್ರಕಟಿಸ್ತಾ ಇದ್ದಂಥ ಕಾಲ ಇತ್ತು. ಈಗ ಅದಕ್ಕೊಂದು ಶಾರ್ಟ್ ಕಟ್ ಮಾಡ್ಕೊಂಡಿದ್ದಾರೆ. ಯಾವ ಯಾವ ಮ್ಯಾಗಝೈನ್ಸ್ಗಳಿಗೆ ISSN, ISBN, ISSN ನಂಬರ್ಸ್ ಇದೆ, ಸೊ ಆ ಪತ್ರಿಕೆಗಳಲ್ಲಿ ಬರಬೇಕು ಅಂತ ರೂಲ್ಸ್ ಇರೋದ್ರಿಂದ ಸುಮಾರು ಪತ್ರಿಕೆಗಳು ಶುರುವಾಗಿದೆ. ನಿಮಗೆ ಗೊತ್ತಿಲ್ಲ, ನಾನು ಹೇಳಿದ ಲೆಕ್ಕ ಇದೆಯಲ್ಲ, ಅದು ಯಾವುದೋ ಲೆಕ್ಕವೇ ಅಲ್ಲ. ಅಂಡರ್ ವರ್ಲ್ಡಲ್ಲಿ ISSN ಪಡ್ಕೊಂಡಿರುವ ಅನೇಕ ಸಾಹಿತ್ಯ ಪತ್ರಿಕೆಗಳು, ಲಿಟಲ್ ಮ್ಯಾಗಝೈನ್ಸ್ಗಳು ಇವತ್ತು ಇದೆ. ಯಾಕೆ ಅಂತಂದರೆ, ಇದನ್ನು ಪ್ರಕಟ ಮಾಡೋದಕ್ಕೆ, ಅದನ್ನು ಹಣವನ್ನು ಮಾಡಲಿಕ್ಕೆ ಒಂದು ದಾರಿಯಾಗಿ ತೆಕ್ಕೊಂಡು ಹೋಗ್ತಾ ಇರುವಂತಹ ಒಂದು ದಂಧೆ ನಡೀತಾ ಇದೆ. ಹಾಗಾಗಿ ಪ್ರಕಾಶಕರ ಸಂಘದ ಯಾರ್ಯಾರಿದ್ದೀರಿ, ದಯವಿಟ್ಟು ಇದನ್ನು ಗಂಭೀರವಾಗಿ ತೆಕ್ಕೊಳ್ಳಿ ಅಂತ ಹೇಳ್ತಾ, ಒಂದು ಏನಂತಂದರೆ, ನಾನು ಸಂಕ್ರಮಣಕ್ಕೆ ಒಂದು ವಿಶೇಷ ಅಂಕವನ್ನು ಸಂಪಾದಿಸಿಕೊಟ್ಟಿದ್ದೆ, ಡಂಕೆಲ್ ಸಾಂಸ್ಕೃತಿಕ ಪಿಡುಗು ಅಂತೇಳಿ. ಸೊ ಅದು ತುಂಬ ದೊಡ್ಡ ಚರ್ಚೆಯನ್ನು ಉದ್ಘಾಟಿಸ್ತು. ಯಾಕೆಂತಂದರೆ, ಅವಾಗ ತಾನೇ ಡಂಕೆಲ್ ಆಗಿ ಬಂದಿತ್ತು. ಆ ನಂತರದಲ್ಲಿ ಅದು ಜಾಗತೀಕರಣದ ಇಡೀ ಎಲ್ಲ ರೀತಿಯ ಒಂದು ಬೇರೆ ಬೇರೆ ಥರದ ಉದ್ಘಾಟನೆ ಅಲ್ಲಿಂದ ಹಾವಳಿಗಳು ಆಯಿತು. ಸೊ ಅದನ್ನು ಒಂದು ಏನಂತಂದರೆ, ಒಂದು ಚಂಪಾ ಆ್ಯಕ್ಚುಲಿ ಮಂಗಳೂರಿಗೆ ಕರೆಸಿದ್ವಿ ಯಾವುದೋ ಕಾರಣಕ್ಕೆ. ಬಂದಾಗ ಅವ್ರನ್ನ ಬೀಚು ಕರ್ಕೊಂಡೋದೆ. ಬೀಚು ಕರ್ಕೊಂಡು ಹೋದಾಗ ಏನಾಯಿತು, ಈ ಡಂಕೆಲ್ ದೊಡ್ಡ ಸುದ್ದಿ ಮಾಡ್ತಾ ಇತ್ತು. ಸೊ ಅದರಲ್ಲಿ ಒಂದು ಏನಂತಂದರೆ, ಎಲ್ಲ ಬೀಚ್ಗಳನ್ನು ಖಾಸಗಿಯವರಿಗೆ ಮಾರಾಟ ಮಾಡಬೇಕು, ಗುತ್ತಿಗೆ ಕೊಡಬೇಕು ಅಂತ.
ನಾನು ಅದನ್ನು ಅವ್ರಿಗೆ ಹೇಳ್ತಾ ಇದ್ದೆ ಪ್ರಾಸಂಗಿಕವಾಗಿ. ತಕ್ಷಣ ಚಂಪಾ ಎಷ್ಟು ಶಾರ್ಪ್ ಅಂದರೆ ಅವ್ರು ಹೇಳಿದ್ರು, ಅರೆ ಡಂಕೆಲುನ್ನಾರು ಜಾಗ್ರತ ಅಂತಂದ್ರು ಅವರು. ಸೊ ಅವಾಗಲೇ ಆ ಸಿನಿಮಾ ಬಂದಿತ್ತು ತೆಲುಗುನಲ್ಲಿ, ಏನು ದೊಂಗಲುನ್ನಾರು ಜಾಗ್ರತ ಅಂತೇಳಿ. ಸೊ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ. ಸೊ ಇವ್ರು ಹೇಳಿದ್ರು ಡಂಕೆಲುನ್ನಾರು ಜಾಗ್ರತ ಅಂತೇಳಿ. ಆಮೇಲೆ ಇಲ್ಲ, ನೀವು ಇದ್ರ ಬಗ್ಗೆ ಮಾಡಿಕೊಡಿ ಅಂತ. ಸೊ ನಾನೇನಾಯಿತು, ಒಪ್ಕೊಂಡೆ. ಆಮೇಲೆ ನಾನು ಪ್ರಸನ್ನ ಸೇರಿದಾಗೆ ನಾಡಿನ ಎಲ್ಲ ಬಹುಶಃ ಈ ಥರದಲ್ಲಿ ಆಲೋಚನೆ ಮಾಡುವವರಿಗೆ ಪತ್ರ ಬರೆದು ಈ ಸಾಹಿತ್ಯ ಮತ್ತು ಸಂಸ್ಕೃತಿ ಮೇಲೆ ಏನು ಒಂದು ಪರಿಣಾಮ ಆಗ್ಬೋದು ಈ ಜಾಗತೀಕರಣದಿಂದ. ಆವಾಗ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸು ಅದೆಲ್ಲವೂ ಕೂಡ ಚರ್ಚೆಗೆ ಬರ್ತಾ ಇದ್ದಾರೆ. ಅವರು ಬರೆದ ಎಲ್ಲ ಪತ್ರಗಳನ್ನು ನಾನು ಇಟ್ಟಿದ್ದೇನೆ. ಸೊ ನಮಗೆ ಈ ಬಗ್ಗೆ ಏನೂ ಗೊತ್ತಿಲ್ಲ, ನೀವು ತರುವ ಸಂಚಿಕೆಗಾಗಿಯೇ ಕಾಯುತ್ತಿದ್ದೇವೆ ಅಂತ. ಯಾಕೆ ಈ ಪ್ರಸಂಗ ಮತ್ತೆ ಹೇಳಿದೆ ಅಂತಂದರೆ, ಒಂದು ಸಾಹಿತ್ಯ ಪತ್ರಿಕೆ ಹೇಗೆ ಒಂದು ಆಲೋಚನೆಯನ್ನು ಕಟ್ಟಬಹುದು ಅಂತೇಳಿ ನಾನು ಇದನ್ನು TS ಬರೋವರ ಅವರಿಗೆ ಪ್ರಶ್ನೆಯನ್ನು ಮುಂದೆ ಮಾಡೋದಕ್ಕೆ ಅಂತಲೇ ಕೇಳಿದೆ. ಯಾಕೆಂದರೆ ಅವರು ಇಂಟ್ರೊಡ್ಯೂಸ್ ಮಾಡುವಾಗ ಹೇಳಿದರು, ನಾನು ಒಂದು ಭಿನ್ನ ಅನುಭವವನ್ನು, ಭಿನ್ನ ಲೋಕದ ಅನುಭವವನ್ನು ಕಟ್ಟಿಕೊಡೋದಕ್ಕೆ ನಾನು ಪತ್ರಿಕೆ ಮಾಡಿದೆ ಅಂತ. ಸೊ ಅದು ಎಷ್ಟು ಯಶಸ್ವಿಯಾಗಿದ್ದೀರಿ ನೀವು? ಸೊ ಆ ರೀತಿಯಲ್ಲಿ ಹೊರಟ್ರಲ್ಲ, ಅದು ಎಷ್ಟು ಯಶಸ್ವಿಯಾಗಿದೆ ಅಂತ ಅನಿಸುತ್ತೆ ನಿಮಗೆ? ಸರ್ ಹೇಳಿದಾಗೆ ಅಂದರೆ ಸಾಹಿತ್ಯಿಕವಾಗಿ ಇವತ್ತು ಯಾವುದೇ ಅಂದರೆ ಚಳುವಳಿಗಳು ಇಲ್ಲದ ಕಾಲ ಅಂತ ನಾವೆಲ್ಲ ಚರ್ಚೆ ಮಾಡ್ತೀವಿ. ಆದರೆ ಚಳುವಳಿಗಳು ಇಲ್ಲ ಅನ್ನುವ ಕಾರಣಕ್ಕೆ ಸಾಹಿತ್ಯಿಕವಾಗಿ ಕಾವ್ಯ ಇರಲಿ, ಕಥೆ ಇರಲಿ, ಅಥವಾ ಕಾದಂಬರಿ ಇರಲಿ, ನಾಟಕ ಇರಲಿ, ಸಾಕಷ್ಟು ಪ್ರಯೋಗಗಳು ನಡೀತಾ ಇದ್ದಾವೆ. ಅಂದರೆ ಸಾಹಿತ್ಯದ ಈ ಪ್ರಯೋಗಶೀಲತೆಯ ಹಿಂದೆ ಸಾಹಿತ್ಯ ಪುರವಣಿಗಳು ಮತ್ತು ಸಾಹಿತ್ಯ ಪತ್ರಿಕೆಗಳ ಒಂದು ಪಾತ್ರ ಇದೆ ಅಂತ ನನಗನ್ಸುತ್ತೆ. ವೈಯಕ್ತಿಕವಾಗಿ ನಾವು ಅಕ್ಷರ ಸಂಘಾತದ ನೀವು 8 ವರ್ಷದ ಸಂಚಿಕೆಗಳನ್ನು ನೋಡಿದ್ರೆ ಬಹಳಷ್ಟು ಜನ ಹೆಸರೇ ಕೇಳಿರದ ಸಾಕಷ್ಟು ಲೇಖಕರು ನಿಮ್ಗೆ ಸಿಗ್ತಾರೆ. ಹೆಸರೇ ಕೇಳಿದ ಸಾಕಷ್ಟು ಲೇಖಕಿಯರು ಸಿಗ್ತಾರೆ. ಅಂದರೆ ಒಂದು ವೇದಿಕೆಯನ್ನ ಸಾಹಿತ್ಯ ಪತ್ರಿಕೆಯಾಗಿ ಹೆಸರನ್ನು ನೋಡದೆ ಕಂಟೆಂಟನ್ನು ಗಮನದಲ್ಲಿಟ್ಟುಕೊಂಡು, ಅದು ಕಾವ್ಯ ಇರಲಿ, ಯಾವುದೇ ಪ್ರಕಾರ ಇರಲಿ, ಅದರ ಧ್ವನಿಯನ್ನ, ಅದರ ಕಾಳಜಿಯನ್ನ ಗಮನದಲ್ಲಿಟ್ಟುಕೊಂಡು ನಾವು ಒಂದು ಬರಹವನ್ನು ಪತ್ರಿಕೆಯಲ್ಲಿ ಪ್ರಕಟ ಮಾಡಬೇಕು. ಅದನ್ನು ನಾನು ಅಕ್ಷರ ಸಂಘಾತ ಮಾಡ್ತಾ ಬಂದಿದ್ದೆ. ನಾವು ಒಂದು ಪತ್ರಿಕೆಯಾಗಿ ಕಥಾ ಸ್ಪರ್ಧೆಯಿಂದ ಒಂದು 3-4 ವರ್ಷ ಮಾಡಿದ್ವಿ. 35 ವರ್ಷದ ಒಳಗಿನ ಹುಡುಗರಿಗೆ, ಅಂದರೆ ಹೊಸ ತಲೆಮಾರಿನ ಹುಡುಗರಿಗೆ ಮಾಡಿದ್ವಿ. ಅದು ಎಷ್ಟು ಸಕ್ಸಸ್ಫುಲ್ ಆಯ್ತು ಅಂದರೆ, ಮೊದಲ ಕತೆಗೆ ನಮ್ಮಲ್ಲಿ ಒಂದು 2-3 ಪ್ರೈಸ್ ಬಂದಿತ್ತು. ಆ್ಯಕ್ಚುಲಿ ಅವರೆಲ್ಲ ಈಗ ಒಂದೊಂದು ಸಂಕಲನಗಳನ್ನು ಪ್ರಕಟ ಮಾಡಿದ್ದಾರೆ ಮತ್ತು ಕನ್ನಡದ ಮುಖ್ಯಧಾರೆಯ ಕಥನದಲ್ಲಿ ಸಾಕಷ್ಟು ಪ್ರಯೋಗಶೀಲವಾಗಿ ಬರೀತಾ ಇದ್ದಾರೆ. ಹೀಗೆ ಬೇರೆ ಬೇರೆ ಕಾಲಂಗಳ ಮೂಲಕ ಕೂಡ ನಮ್ಮಲ್ಲಿ ಇಲ್ಲಿ IJ ಮ್ಯಾಗೇರಿ ಸರ್ ಇದ್ದಾರೆ, ಪರಪ್ಪನಾಗರದ ಅಧೀಕ್ಷಕರು ಅವರು. ನಾವು ಅವ್ರಿಗೆ ಜೈಲ್ ಡೈರಿ ಅಂತ ಒಂದು, ಅವರು ಜೈಲರ್ ಆಗಿರೋದ್ರಿಂದ ಜೈಲಿನ ಎಕ್ಸ್ಪೀರಿಯನ್ಸು ನಮಗೆಲ್ಲ ಹೊರಗಿನವ್ರಿಗೆ ಗೊತ್ತಾಗಂಗಿಲ್ಲ. ಅವರು ರೈಟರ್ ಆಗಿರೋದ್ರಿಂದ ಜೈಲಿನ ಎಕ್ಸ್ಪೀರಿಯನ್ಸ್ಗಳನ್ನು ಒಂದು 2 ವರ್ಷ ನಮ್ಮ ಅಂಕನವಾಗಿ ಬರೆದ್ರು. ಅಂದರೆ ಜೈಲಲ್ಲಿ ಇರುವಂಥವ್ರು ಯಾರು, ಅಪರಾಧಿಗಳು, ಹೀಗೆ ಬೇರೆ ಬೇರೆ ಕಾರಣದಿಂದ ಜೈಲಲ್ಲಿ ಸೇರಿದವರು ಇರ್ತಾರೆ. ಅಲ್ಲಿಯ ಲೋಕವನ್ನು ಕಟ್ಟಿಕೊಟ್ರು. ಅಂದರೆ ಈ ಥರದ ಬೇರೆ 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 ಹಿನ್ನೆಲೆಯ ಬೇರೆ 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 ಊರಿನ ಪ್ರದೇಶದ ಸಾಕಷ್ಟು ಲೇಖಕರು ಸಂಘಾತದ ಮೂಲಕ ಬರೆಯೋಕ್ಕೆ ಸಾಧ್ಯ ಆಯಿತು ಅಂತೇಳಿ. ಅಂದರೆ ಒಂದು ಅಭಿರುಚಿಯನ್ನು ತಿದ್ದುವುದರ ಜೊತೆಗೆ ಮತ್ತು ನಂದು ಇನ್ನೊಂದು ಉದ್ದೇಶ ಇದ್ದಿದ್ದು, ನಮ್ಮ ಪತ್ರಿಕೆಯನ್ನು ಯಾರು ಓದ್ತಾರೆ, ಓದುಗರು ಕೂಡ ರೈಟರ್ ಆಗಬೇಕು, ತಮ್ಮ ಅನುಭವಗಳನ್ನು ದಾಖಲಿಸಬೇಕು ಅನ್ನೋದು ನನ್ನ ಉದ್ದೇಶ ಇದ್ದಿದ್ದು. ಅಂತ ಸಾಕಷ್ಟು ಜನ ಪ್ರಬಂಧಗಳನ್ನು ನಮ್ಮ ಪತ್ರಿಕೆಯಲ್ಲಿ ಬರೆದಿದ್ದಾರೆ. ಒಂದು ಪ್ರಸಂಗ ನಂಗೆ ಸುಮ್ಮನೆ ನೆನಪಾಗುತ್ತೆ, ಹೇಳ್ತೀನಿ ನಾನು. ಅತನಿಯಲ್ಲಿ ಒಬ್ಬರು ರೀಡರ್ ಅವರು, ಪದ್ಮಶ್ರೀ ಅಂತೇಳಿ, ಅವರು ಲೆಕ್ಚರರ್ ಆಗಿದ್ದಾರೆ. ಅವ್ರ ಮನೆ ನಮ್ಮದು ಪತ್ರಿಕೆ ಹೋಗ್ತಾ ಇತ್ತು. ಬಾಡಿಗೆ ಇದ್ದ ಮನೆಯವರು, ಅವ್ರ ಪತ್ರ ಬರೆದು ನಮಗೆ ಪತ್ರ ಬಂತು. ಲಾಸ್ಟ್ ಟೈಮ್ ಪತ್ರ ಹಾಕೊಂಡಿದ್ದೆ. ಏನಂತಂದ್ರೆ, ಆ ಟೀಚರ್ ಮನೆಗೆ ಹೋಗುವಂಥ ಪತ್ರಿಕೆಯನ್ನ ಮನೆಯ ಮಾಲೀಕ ಲೇಡಿ ಅವರು, ಅಂದರೆ ಪ್ರೆಗ್ನೆಂಟ್ ಆಗಿದ್ರು, ಆ ಪತ್ರಿಕೆಯನ್ನು ರೆಗ್ಯುಲರ್ ಆಗಿ ಅವ್ರು ಓದ್ತಾ ಇದ್ರು. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಚಂದ ಮಾಡಿದಂಥವ್ರಿಗಿನ ಪ್ರತಿ ತಿಂಗಳ ಪತ್ರಿಕೆ ಸಿಗ್ತಾ ಇರಲಿಲ್ಲ. ಅಂದರೆ 3-4 ತಿಂಗಳ ಆ ಪತ್ರಿಕೆಯನ್ನು ಅವರು ಓದಿ ಮತ್ತು ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ರು.
ಅಂದರೆ ನನಗನ್ಸಿದ್ದು ಒಬ್ಬ ಬಸುರಿಯ ಬಯಕೆ ಒಂದು ಪತ್ರಿಕೆಯನ್ನು ಓದುವಂಥದ್ದಾಗಿದ್ರೆ ನಿಜಕ್ಕೂ ಕನ್ನಡದಲ್ಲಿ ಸಾಕಷ್ಟು ಒಂದು ಓದುಗರ ಅಭಿರುಚಿಯನ್ನು ತಿದ್ದುವಂಥ ಕೆಲಸವನ್ನು ಸಾಹಿತ್ಯ ಪತ್ರಿಕೆಗಳು ಮಾಡ್ತವೆ ಅಂತ ನನಗನ್ಸುತ್ತೆ. ಇನ್ನೊಂದು ಇದು ಮಾತ್ರ ಇಬ್ಬರು ಮಾತಾಡ್ತಾ ಇದ್ರು, ಚಂದಾದಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಇದ್ರು. ನಿಜವಾಗ್ಲೂ ಏನಂತಂದ್ರೆ ಒಂದು ಇಷ್ಟೊಂದು ಜನ ಟೀಚರ್ಸ್ಗಳು, ಇಷ್ಟೊಂದು ಜನ ಪ್ರೊಫೆಸರ್ಸ್ಗಳು, ವಿಶ್ವವಿದ್ಯಾಲಯಗಳು ಇರುವ ಕರ್ನಾಟಕದಲ್ಲಿ ನೀವು ನಿಯಮಿತವಾಗಿ ಪ್ರಕಟ ಆಗ್ತಾ ಇರುವಂಥ ಒಂದು 5-6 ಪತ್ರಿಕೆಯ ಚಂದಾದಾರಿಕೆಯ ನಂಬರ್ ಅನ್ನು ತೆಗೆದುಕೊಂಡ್ರೆ 5,000 ದಾಟಿಲ್ಲ ಬಹುಶಃ. ಯಾಕೆ ಅಂತ ನಾನು ಪ್ರಶ್ನೆ ಮಾಡಿಕೊಂಡೆ. ಅಂದ್ರೆ ಆತ್ಮಾವಲೋಕನ ಮಾಡಿಕೊಂಡಾಗ ಕಂಟೆಂಟ್ ಸಮಸ್ಯೆ ಇದೆನಾ, ಅಥವಾ ಪುಟ ವಿನ್ಯಾಸದ ಸಮಸ್ಯೆ ಇದೆನಾ, ಅಥವಾ ನಾವು ಎಲ್ಲ ಪತ್ರಿಕೆಗಳು ಏಕತಾನವಾಗಿ ಒಂದೇ ವಿಷಯವನ್ನ ಪ್ರಕಟ ಮಾಡ್ತಾ ಇದ್ದಾವ? ಹಾಗೇನೂ ಇಲ್ಲ. ಹೊಸತು ಒಂದು ರೀತಿಯಲ್ಲಿ ಪ್ರಯೋಗ ಮಾಡ್ತಾ ಇದೆ, ಸಮಾಜಮುಖಿ ಒಂದು ರೀತಿಯಲ್ಲಿ ಪ್ರಯೋಗಶೀಲವಾಗಿದೆ, ಅನ್ವೇಷಣೆ ಕೂಡ ಬೇರೆ ಬೇರೆ ಥೀಮ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ನೀವು ಆಯಾ ಅಭಿರುಚಿಯ ಬರಹಗಾರರು ಆಯ್ಕೆ ಇದ್ದಾಗಲೂ ಕೂಡ ಒಂದು 5,000 ಚಂದಾದಾರಿಕೆ ಇಲ್ಲ. ಯಾಕೆ ಅಂತಂದ್ರೆ ನನ್ನ ಅಬ್ಸರ್ವೇಷನ್ ಪ್ರಕಾರ ನಮ್ಮ ಸಂಘಾತದ ಚಂದಾದಾರಿಕೆ ನಂಬರ್ಸ್ ಅನ್ನ ತಗೊಂಡ್ರು ಕೂಡ ಹೆಚ್ಚು ಜನ ಯಾರಿದ್ದಾರೆ ಅಂತ ಲಿಸ್ಟ್ ತೆಗೆದ್ರೆ ನಾನ್ ಅಕಾಡೆಮಿಕ್ ಇರುವಂತವರೇ ಬಹಳ ಜನ ಇದ್ದಾರೆ. ಮತ್ತು ಅವರು ಇಡೀ ಪತ್ರಿಕೆಯ ಪ್ರೀತಿ, ಕಾಳಜಿ ಮತ್ತು ವಾಲಂಟರಿ ಚಂದ ಮಾಡಿಸುವಂಥದ್ದು ಎಲ್ಲ ಅವ್ರು ಮಾಡ್ತಾ ಇದ್ದಾರೆ. ನೀವು ಹೇಳಿದ ಹಾಗೆ ISSN ನಂಬರ್ ಬೇಕಾದಂತ UGC ನಿಯಮಾವಳಿ ಪ್ರಕಾರ ಅವ್ರು 2,000 ಕೊಡಕ್ಕೆ ತಯಾರಾಗಿರ್ತಾರೆ. ಬಟ್ ಒಂದು 500-1,000 ರೂಪಾಯಿ ಕೊಟ್ಟು ಚಂದ ಮಾಡೋದು ತಯಾರಾಗ್ತಾ ಇಲ್ಲ. ಅಂದ್ರೆ ಎಲ್ಲಿ ದೋಷ ಇದೆ ಅಂತಂದ್ರೆ ಯಾವ ಕಾರಣಕ್ಕೆ ಪಗಾರ ತಗೊಳ್ತಾ ಇದ್ದಾರೆ, ಓದುವುದಕ್ಕೆ ಮತ್ತು ಬರೆಯುವುದಕ್ಕೆ ಪೇಮೆಂಟ್ ತಗೊಳ್ತಾ ಇರುವಂತ ಅಕಾಡೆಮಿಕ್ ವಲಯದಲ್ಲಿ ಹೆಚ್ಚು ಜನ ಓದ್ತಾ ಇಲ್ಲ. ಯಾಕೆ ಅಂತಂದ್ರೆ ಪ್ರೊಫೆಸರ್ಗಳು ಓದ್ತಾ ಇಲ್ಲ, ಶಿಕ್ಷಕರು ಓದ್ತಾ ಇಲ್ಲ. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಕೂಡ ಓದ್ತಾ ಇಲ್ಲ. ನಂಬರ್ಸ್ ಇದೆ, ಕಮ್ಮಿ ಇದೆ, 10% ಜನ ಓದ್ತಾ ಇರ್ಬೋದು. ಅಂದ್ರೆ ನಮ್ಮ ಮುಖ್ಯವಾಗಿ ಶೈಕ್ಷಣಿಕ ವ್ಯವಸ್ಥೆಗಳೊಡನೆ ಆ ದೋಷ ಇದೆ ಅಂತ ನನಗೆ ಅನಿಸ್ತಾ ಇದೆ. ಈಗ ನಾನು ವಿದ್ಯಾರ್ಥಿಯಾಗಿದ್ದಾಗ, ನಾನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ, ಪತ್ರಿಕೋದ್ಯಮದ ವಿದ್ಯಾರ್ಥಿಯಾಗಿ ಒಂದು ಸಾಹಿತ್ಯದ ಅಭಿರುಚಿ ಯಾಕೆ ಬಂತು ಅಂತಂದ್ರೆ ಒಂದು ಪುಸ್ತಕದ ಓದಿನ ಮೂಲಕ ಬಂತು, ಅಥವಾ ಪತ್ರಿಕೆಯ ಓದಿನ ಮೂಲಕ ಬಂತು. ಪ್ರಜಾವಾಣಿ ರೂಪಿಸ್ತಾ ಇದ್ದಂತ ಸಾಪ್ತಾಹಿಕ ಪುರಾಣಗಳೆಲ್ಲ ಬಂತು. ಅಂದ್ರೆ ಇಂಥದೊಂದು ವಾತಾವರಣ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇದು ಇಂಡೈರೆಕ್ಟ್ ಆಗಿ ಅದು ಚಂದಾದಾರಿಕೆಯನ್ನ ಜಾಸ್ತಿ ಮಾತಾಡಿದ್ರೆ 10% GST ಇಲ್ಲ. ಒಂದು ನಿಮಿಷ ಇರಿ, ಯಾಕೆಂದ್ರೆ 2ನೇ ಸೆಷನ್ ಆಗಲೇ ಬಂದಿದ್ದಾರೆ. ಸೊ ನನಗೆ ಒಂದು ಕುತೂಹಲ ಇದೆ. ನಾವಿಲ್ಲಿ ಕೂತಿರೋರೆಲ್ಲರೂ ಕೂಡ ಸಾಹಿತ್ಯ ಪತ್ರಿಕೆಯನ್ನು ಸಂಪಾದಿಸಿದವರು. ಆದರೆ ಸಾಹಿತ್ಯ ಪತ್ರಿಕೆಯನ್ನು ಓದಿದವರು ಏನಂತಾರೆ, ಮತ್ತೆ ಅವರು ಕಟ್ಕೊಂಡ ಕಣ್ಣೋಟ ಏನು ಅಂತ. ಸೊ ಹಾಗಾಗಿ ಪ್ರತಿಭಾ ಅಲ್ಲ, ಯಾವುದಾದ್ರೂ ಮಾತಾಡಿ. ನನ್ನ ಅಧ್ಯಯನದಲ್ಲಿ ನೀವು ಸಾಹಿತ್ಯ ಪತ್ರಿಕೆ ಅಂತ ಹೇಳಿದಾಗ ತಿರುಮಲಾಂಬ ಅವ್ರನ್ನ ಬಿಟ್ಟು ಮಾತಾಡಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವ್ರು ಕರ್ನಾಟಕ ನಂದಿನಿ ಇದೆಯಲ್ಲ, ಕರ್ನಾಟಕ ನಂದಿನಿ, ಆ ಸಾಹಿತ್ಯ ಪತ್ರಿಕೆಯ ಗಾತ್ರ, ಅದರ ವಿಸ್ತಾರ ಮತ್ತು ಅದನ್ನು ತರೋದಕ್ಕೆ ಅವರು ಮಾಡ್ತಾ ಇದ್ದಂಥ ಶ್ರಮ, ನಂಜನಗೂಡಿಂದ ಸ್ಲೋ ಶಟಲ್ ಟ್ರೈನಲ್ಲಿ ಪ್ರತಿ ತಿಂಗಳು ಎಲ್ಲರ ಹತ್ರನೂ ಬರ್ಸಿಸಿ ಧಾರವಾಡಕ್ಕೆ ಹೋಗಿ, ಅವ್ರು ಮಡಿ ಹೆಚ್ಚಾಗಿದ್ದರಿಂದ ಅಕ್ಕಿ ಬೇಳೆನೂ ತೊಗೊಂಡೋಗಿ ಯಾರ್ದೋ ಮನೇಲಿ ನಿಂತ್ಕೊಂಡು ಅವರೇ ಅಡುಗೆ ಮಾಡಿಕೊಂಡು ಅದನ್ನು ಪ್ರಿಂಟ್ ಮಾಡಿ ಅದನ್ನೆಲ್ಲ ಹೊತ್ಕೊಂಡ್ಬಂದು ಇಲ್ಲೆಲ್ಲಾನು ಮಾಡಿ, ಮತ್ತು ಎಲ್ರಿಗೂ ಸೋದರಿಯರೇ ನೀವು ಅಕ್ಷರಸ್ಥರಾಗಿರಿ, ಈ ವಿಚಾರ ತಿಳ್ಕೊಳ್ಳಿ ಅಂತ ಹೇಳಿ, ಮತ್ತು ಆ ಪತ್ರಿಕೆ ಬಗ್ಗೆ ಮಾಸ್ತಿಯವರು ಪರಿಷತ್ ಪತ್ರಿಕೆಯಲ್ಲಿ ಅದರ ಪರಿಚಯಾತ್ಮಕವಾದ ಒಂದು ಲೇಖನ ಬರೆದು. ಸೊ ಸಾಹಿತ್ಯ ಪತ್ರಿಕೆ ಅಂದರೆ ನನ್ನ ಕಣ್ಣಿಗೆ ಬರೋದು ಆಕೆ ಎಷ್ಟು ಕಷ್ಟಪಟ್ಟು, ಮತ್ತು ಅದು ಗಾತ್ರ ನೀವು ನೋಡಬೇಕು, ಮತ್ತು ಅದರ ವಿಸ್ತಾರ ನೋಡಬೇಕು. ಒಂದು ಡಿಜಿಟಲ್ ಪ್ರತಿನ ನೋಡಿ ನಾನು ದಂಗು ಬಡ್ದೋದೆ. ಆ ಕಾಲದಲ್ಲಿ ಈ ಥರ ಒಂದು ಪತ್ರಿಕೆನ ತಂದಿದ್ದಾರಲ್ಲ ಇವರು ಅಂತ. ಅದಕ್ಕೆ ನೀವು ಸಾಹಿತ್ಯ ಪತ್ರಿಕೆ ಬಗ್ಗೆ ಮಾತಾಡುವಾಗ ಇವರ ಕೊಡುಗೆಯನ್ನು ನೀವು ಹೇಳಲೇಬೇಕು ಅಂತ ನನ್ನ ಒತ್ತಾಯ. ಖಂಡಿತ. ನಾನು ಆಗಲೇ ಆರಂಭದಲ್ಲೇ ಮಾತಾಡಬೇಕಾದ್ರೆ ನಾನು ಗುರುತಿಸೋದಕ್ಕೆ ಇಷ್ಟಪಟ್ಟಿದ್ದು ಅದೇನೆ. 93ವರೆಗೆ 120 ಸಾಹಿತ್ಯ ಪತ್ರಿಕೆಗಳು ಬಂದಿದೆ. ಮತ್ತು ಬಿಜಾಪುರದಿಂದ 1800 ಇದರೊಳಗಡೆ ಶುರುವಾದಂಥ ಪತ್ರಿಕೆಗಳು ಅಂತ. ಆದರೆ ಆ ಕ್ಯಾನ್ವಾಸನ್ನು ನಾನು ಮಿತಿ ಮಾಡಿಕೊಂಡಿದ್ದು 1 ಗಂಟೆಯ ಒಳಗೆ ಆ ಚರ್ಚೆಯನ್ನು ಮುಗಿಸಬೇಕು ಅನ್ನುವ ಕಾರಣಕ್ಕೆ. ಯಾಕೆ ಅಂತಂದರೆ ಚರ್ಚೆಗೆ ನೀವು ಕೊಟ್ಟಂಥ ಒಳಹು ಏನಿದೆಯಲ್ಲ, ಆ ರೀತಿಯ ಒಳಹುಗಳು ಸಾಕಷ್ಟಿದೆ ಚರ್ಚೆಗೆ ಮಾಡಲಿಕ್ಕೆ. ಯಾಕೆಂದರೆ ಗೋವಿಂದ ಪೈ ಅವರು
ಪ್ರಾಸವಿಲ್ಲದೆ ಕವಿತೆಯನ್ನು ಸಾಹಿತ್ಯ ಪತ್ರಿಕೆಯಲ್ಲಿ ಬರೆದಾಗ ತುಂಬ ದೊಡ್ಡ ಗಲಾಟೆ ಆಗುತ್ತೆ. ಸೊ ಹಾಗಾಗಿ ಆ ಗಲಾಟೆಯನ್ನು ನಿರ್ವಹಿಸಿದ್ದು ಸಾಹಿತ್ಯ ಪತ್ರಿಕೆ, ಅದರ ಓದುಗರು, ಈ ಥರ ಎಲ್ಲ ಆ ಥರದ್ದೆಲ್ಲದನ್ನು ಮಾಡ್ಕೊಂಡಿದ್ದೆ. ಬಟ್ ಚರ್ಚೆಯನ್ನು 1 ಗಂಟೆಗೆ ಇಟ್ಕೊಂಡೆ. ಥ್ಯಾಂಕ್ಸ್ ಫಾರ್ ನಿಮ್ಮ ಫೀಡ್ಬ್ಯಾಕ್ಗೆ ಅಂತ ಹೇಳ್ತಾ, ಸೊ ಒಂದು ಏನಂತಂದರೆ ನಮ್ಮ ಈ ಜಾಹೀರಾತುಗಳಿಗೆ ಸಂಬಂಧಪಟ್ಟ ಹಾಗೆ ಸಾಹಿತ್ಯ ಪತ್ರಿಕೆಗಳು ಯಾವುದನ್ನೇ ತೆಗೆದು ನೋಡಿದ್ರು ಕೂಡ ಈ ಹಿಂದಿನದ್ದು ನಮ್ಗೆ ಯಾವಾಗಲೂ ಕಾಣಿಸ್ತಾ ಇದ್ದಿದ್ದು ದಿ ಪ್ರಿಂಟರ್ಸ್ ಮೈಸೂರು ಲಿಮಿಟೆಡ್. ಸೊ ಪ್ರಜಾವಾಣಿಯ ಬಳಗ ಅದು ಸಾಕಷ್ಟು ಸಾಹಿತ್ಯ ಪತ್ರಿಕೆಗಳನ್ನು ಪೋಷಿಸಿದೆ, ಸಾಕಷ್ಟು ಜಾಹೀರಾತುಗಳನ್ನು ಕೊಟ್ಟಿದೆ. ಅದೇ ರೀತಿ ಧಾರವಾಡದಿಂದ ಬೆಲ್ಲದ ಆ್ಯಂಡ್ ಕಂಪನಿ. ಸೊ ನಮಗೆಲ್ಲ ಒಂಥರ ಬಾಯಿಪಾಠ ಆಗಿಬಿಟ್ಟಿದೆ. ಸೊ ಆ ರೀತಿಯಲ್ಲಿ ಕೊಟ್ಟಂಥ ಎಲ್ಲರಿಗೂ ಈ ಸಭೆ ಒಂದು ಕೃತಜ್ಞತೆ ಸಲ್ಲಿಸುತ್ತೆ, ಅವ್ರನ್ನ ಕಾಪಾಡಿದ್ದಕ್ಕೆ ಅಂತ ಹೇಳ್ತಾ. ಸೊ ಸಾಕ್ಷಿಯಲ್ಲಿ ಒಂದು ಪ್ರಕರಣ ಆಗುತ್ತೆ ಮೇಡಮ್, 1975ನೇ ಇಸ್ವಿನಲ್ಲಿ. ಸೊ ಸಾಕ್ಷಿ ಪತ್ರಿಕೆ ಒಂದು ಜಾಹೀರಾತನ್ನು ಪ್ರಕಟಿಸುತ್ತೆ, ತುರ್ತು ಪರಿಸ್ಥಿತಿಯಿಂದ ಆದ ಸಾಧನೆಗಳು ಅಂತೇಳಿ. ತುಂಬ ದೊಡ್ಡ ಗಲಾಟೆ ಆಗುತ್ತೆ. ಯಾಕೆಂದರೆ ಸಾಕ್ಷಿಯಂತಹ ಒಂದು ಸಾಹಿತ್ಯ ಪತ್ರಿಕೆ ತುರ್ತು ಪರಿಸ್ಥಿತಿಯನ್ನು ಆಡಿ ಹೋಗುವ ಜಾಹೀರಾತನ್ನು ಪ್ರಕಟಿಸ್ತು ಅಂತೇಳಿ. ಸೊ ಆ ರೀತಿಯಲ್ಲಿ ಅದು ವಾರ್ತಾ ಇಲಾಖೆ ಕೊಟ್ಟ ಜಾಹೀರಾತು ಆಗಿರುತ್ತೆ. ಈಗಿನ ಅದು ಕೂಡ ಹೇಗೆ ಒಂದು ಈ ಪತ್ರಿಕೆಗಳ ಕೈಯನ್ನು ಕಟ್ಟಿ ಹಾಕಿಬಿಟ್ಟಿರುತ್ತೆ ಅನ್ನೋದಕ್ಕೆ ಕೂಡ ಅದು ಒಂದು ಸೂಚಕ ಆಗಿರ್ಬೋದೇನೋ ಅಂತ ಹೇಳ್ತಾ, ಒಂದು ಸಾಹಿತ್ಯ ಪತ್ರಿಕೆಗಳೆಲ್ಲವೂ ಕೂಡ ಅದು ಚಿಕ್ಕದಾದರೂ ಎಫೆಕ್ಟ್ ಯಾಕೆ ಜಾಸ್ತಿ, ಸೊ ಸ್ಮಾಲ್ ಇನ್ ಸರ್ಕ್ಯುಲೇಷನ್ ಬಟ್ ಲಾರ್ಜ್ ಇನ್ ಎಫೆಕ್ಟ್ ಅಂತ ಹೇಳಿದ್ನಲ್ಲ, ಅದು ಯಾಕೆ ಅಂತಂದರೆ, ಸೊ ನಾನು ಅನ್ವೇಷಣೆಯಲ್ಲಿ ಬರೆದಂತಹ ಒಂದು ಲೇಖನ ಅವತ್ತಿಂದ ಇವತ್ತಿನವರೆಗೂ ಸದ್ದು ಮಾಡ್ತಾ ಇದೆ. ಅದೇನಂತಂದರೆ ಸಾಂಸ್ಕೃತಿಕ ರಂಗದ ವಿಷಕನ್ಯೆ ಫೋರ್ಡ್ ಫೌಂಡೇಶನ್ ಅನ್ನುವ ಲೇಖನ. ಸೊ ಅದನ್ನು ಮಾಡಬೇಕಾದ ಪ್ರಸಂಗ ಬಂದಿದ್ದು ಯಾಕೆ ಅಂತಂದರೆ, ನೀನಾಸಂನ ತಂಡ ಅದು ಫೋರ್ಡ್ ಫೌಂಡೇಶನ್ನಿಂದ ಅನುದಾನವನ್ನು ತೆಕ್ಕೊಳ್ತಾ ಇತ್ತು. ನಾನು ಸುಮ್ಮನೆ ಚೆಕ್ ಮಾಡಿದೆ, ಆ ಅನುದಾನ ಅದು ನಮ್ಮ ಕರ್ನಾಟಕ ನಾಟಕ ಅಕಾಡೆಮಿಯ ಬಜೆಟ್ ಏನಿದೆ ಅದರ ಹಲವು ಪಟ್ಟು ಹೆಚ್ಚಿತ್ತು. ಅವಾಗ ಯೋಚನೆ ಮಾಡಿದೆ, ಒಂದು ಸಂಸ್ಥೆ ಅಷ್ಟು ದೊಡ್ಡದಾದ ಮೊತ್ತವನ್ನು ತೆಕ್ಕೊಂಡ್ರೆ ರಂಗಭೂಮಿ ಅದು ಈ ಕಡೆ ಇರುತ್ತಾ ಆ ಕಡೆ ಇರುತ್ತಾ ಅನ್ನುವ ಒಂದು ಸಣ್ಣ ಪ್ರಶ್ನೆ ಮೂಡಿದ್ದು, ಅದನ್ನು ಮಂಡಿಸಿದ್ದು, ಮತ್ತು ಅದರಿಂದಾಗಿ ಆದಂಥ ದೊಡ್ಡ ಚರ್ಚೆಗಳು. ಸೊ ಅಂದರೆ ಈ ರೀತಿಯ ಹಲವು ಚರ್ಚೆಗಳನ್ನು ಅದು ಕಟ್ಟಿಕೊಟ್ಟಿದೆ. ನಮಗೇನಾದರೂ ನೆಲ್ಸನ್ ಮಂಡೇಲ ಇವತ್ತು ಗೊತ್ತಿದ್ರೆ ನಿಜಕ್ಕೂ ಕೂಡ ಅದನ್ನು ಅಷ್ಟು ಡೀಟೇಲ್ ಆಗಿ ತಂದುಕೊಟ್ಟವರು ಚಂದ್ರಶೇಖರ ಪಾಟೀಲರ ನೆಲ್ಸನ್ ಮಂಡೇಲ ವಿಶೇಷಾಂಕ, ಲೋಹಿಯಾ ವಿಶೇಷಾಂಕ. ಸೊ ಆ ರೀತಿಯಲ್ಲಿ ಸಾಕಷ್ಟು ವಿಶೇಷಾಂಕಗಳು ಅಲ್ಲಿಂದ ಇಲ್ಲಿವರೆಗೂ ಕೂಡ ನಡ್ಕೊಂಡು ಬರ್ತಾ ಇದೆ. ನಾನು ಇವತ್ತಿನ ಈ ನನ್ನ ಸಮನ್ವಯಕ್ಕೆ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ತನ್ನ ಮನೆಗೆ ಎಲ್ಲ ರೂಮ್ಗೆ ಕರ್ಕೊಂಡೋಗಿ ಚಿತ್ರಾನ್ನವನ್ನು, ಅದಕ್ಕೆ ಬೇಳೆ ಸಾರನ್ನು ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುತ್ತೆ ಅಂತ ಹೇಳ್ತಾ, ನಮಗೆ ಪುಸ್ತಕವನ್ನು ಓದಿಸಿ, ಸಾಹಿತ್ಯ ಪತ್ರಿಕೆ ಶುರು ಮಾಡೋದಕ್ಕೆ ಬರೆಸಿ, ನಾನು ಎಕ್ಕುಂಡಿ ಅವರ ಮನೆಯ ಬಾಗಿಲನ್ನು ತಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ಟು, ಅವತ್ತಿನಿಂದ ಇವತ್ತಿನವರೆಗೂ ನನಗೆ ಬರೆಸ್ತಾ ಇರುವಂತಹ RGHಳ್ಳಿ ನಾಗರಾಜ್ ಅವರಿಗೆ ನಾನು ಕೃತಜ್ಞನಾಗಿದ್ದೇನೆ. ಅವರ ಸಾಧನೆ ತುಂಬ ದೊಡ್ಡದು ಈ ಕ್ಷೇತ್ರದಲ್ಲಿ. ನನ್ನ ಇವತ್ತಿನ ಚರ್ಚೆ ಅವರಿಗೆ ಅರ್ಪಣೆ ಅಂತ ಹೇಳ್ತಾ, ಒಂದು ಮಾತಿನಲ್ಲಿ ನಿಮ್ಮನ್ನು ನಿಜಕ್ಕೂ ಆಶಾವಾದದಲ್ಲಿ ಇಟ್ಟಿರುವಂತಹ ಸಂಗತಿ ಏನು, ಇಷ್ಟೆಲ್ಲ ಆದರೂ ಕೂಡ ಪತ್ರಿಕೆ ನಡೆಸೋದಕ್ಕೆ ಅನ್ನುವ ಒಂದೊಂದು ಮಾತಿನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಸಮಪ್ ಮಾಡೋಣ. RGHಳ್ಳಿ ಕೂಡ ಸಹ ಒಂದೇ ಸೆಂಟೆನ್ಸಲ್ಲಿ ಅದನ್ನು ಮುಗಿಸ್ಬೇಕು ಅಂತ ಕೋರ್ಕೊಳ್ತೇನೆ. ಹೆಚ್ಚು ಬೆಳೆಸಲ್ಲ, ಬೆಳೆಸ್ಬೇಡಿ. ಒಂದು ನಿಮಿಷ ನೀವು ಈಗ ಸರ್, ಒಂದು ನಿಮಿಷ ಸರ್. ಮೋಹನ್ ಕೊಂಡೇಜಿ ಅವರು. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅಧಿಕಾರಗಳು ಕೊಡ್ತಾನೆ ಇದ್ದಾರೆ. ಆ ಎಲ್ಲ ಪಕ್ಷಗಳು ಒಂದೇ ತರ ಕಾಣಿಸ್ತಾವ ನಿಮ್ಮ ಚಟುವಟಿಕೆಗಳಿಗೆ, ಅದೇನಾದ್ರು ಬೇರೆ ಬೇರೆ ತರ ಕಾಣಿಸ್ತದೆ. ಕಾಂಗ್ರೆಸ್ ಬಂದಿದೆ, ಬಿಜೆಪಿ ಬಂದಿದೆ, ಜೆಡಿಎಸ್ ಬಂದಿದೆ. ಈ ಚಟುವಟಿಕೆಗಳು ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ ನಡೀತಿರುತ್ತೆ. ಈ ಪಕ್ಷಗಳಿಗೆ ಬಂದಾಗ ನಿಮ್ಗೆ ಏನಾದ್ರು ಸಹಾಯ ಮಾಡಕ್ಕೆ ಯಾವ್ದಾದ್ರು ಒಂದು ಪಕ್ಷ ಯೋಚನೆ ಮಾಡಿದ್ಯಾ ಅಂತ ನನ್ನ ಒಂದು ಪ್ರಶ್ನೆ. ಸರ್, ಹಾಗೇನಿಲ್ಲ. ನಾವು ಯಾವುದೇ ಪಕ್ಷದ ಪರವಾಗಿ ನಮ್ಮ ವಿಚಾರಗಳನ್ನು ಬರೀದೇ ಇರೋದ್ರಿಂದ ನಾವು ಯಾವ ಪಕ್ಷದ ಜೊತೆಗೂ ನಾವು ಹೋಗಿಲ್ಲ. ಮತ್ತು ಯಾರು ಸ್ನೇಹಿತರಿರ್ಬೋದು, ಕೆಲವು ಪಕ್ಷಗಳಲ್ಲಿ ವ್ಯಕ್ತಿಗಳು, ನೀವು ಕಾಂಗ್ರೆಸ್ನಲ್ಲಿದ್ದರೆ ನಮಗೆ ಸಹಾಯ ಮಾಡಿದಿರಿ, ನೀವು ಸ್ನೇಹಿತರು ಅಷ್ಟೇ. ಹಾಗಾಗಿ ಇಲ್ಲ, ಯಾವುದು ಕೂಡ ಬಂದಿಲ್ಲ ಇದುವರೆಗೆ. ಇರಲಿ ಸರ್. ಈಗ ಪೋಸ್ಟಲ್ ಇದು ಜಾಸ್ತಿ ಆಗಿದೆ ಅಂತ ಕೇಂದ್ರ ಸರ್ಕಾರ ಮಾಡಿದೆ. ಅಂದ್ರೆ ನಿಮ್ಮನ್ನ ಇತರ ಪತ್ರಿಕೆಗಳು ಬರಬಾರ್ದು ಅಂತ ನಾನು ಶೂದ್ರ ಪತ್ರಿಕೆ ಆಗಿ ಪತ್ರಿಕೆ ಓದ್ಬಿಟ್ಟು ನಾನು ಡೆಪ್ಯೂಟಿ ಆದ, ನನಗೆ ಗೊತ್ತೇ ಇರಲಿಲ್ಲ ಅದರಿಂದ.
ಸೊ ಈ ಥರ ಪತ್ರಿಕೆಗಳು ಬರೆದ ಕಾರಣಕ್ಕೆ ಒಂದು ಪಾಲಿಸಿ ಮಾಡುತ್ತೆ ಸೆಂಟ್ರಲ್ ಗೌರ್ಮೆಂಟ್. ಕಾಂಗ್ರೆಸ್ ಬರುತ್ತೆ, ಮಮತಾ ಬ್ಯಾನರ್ಜಿ ಬರುತ್ತೆ, ಅಥವಾ CPM ಬರುತ್ತೆ, ಅವ್ರೇನಾದ್ರು ಬದಲಾವಣೆ ಮಾಡಿದಾರ, ಅವ್ರಿಗೇನಾದ್ರು ನಿಮ್ಗೆ ಸಹಾಯ ಮಾಡ್ತಾರ ಅಂತ ನಾನು ಕೇಳ್ತಾ ಇದ್ದೀನಿ. ಏನೇನು ಇಲ್ಲೇ ಇದ್ದಾರೆ ವಾರ್ತಾ ಪ್ರಚಾರ ಇಲಾಖೆಯ ನಮ್ಮ ಮಾಜಿ ನಿರ್ದೇಶಕರು, ಅದನ್ನ ಅವ್ರು ಹೇಳಬೇಕು. ವಿಶ್ವಕುಮಾರ್ ಅವರಿಗೆ ಗೊತ್ತಿದೆ. ಅವರು ಬಹುಶಃ ಒಂದು ಕಾಯಂ ಆಗಿ ಸಾಹಿತ್ಯ ಪತ್ರಿಕೆಗಳಿಗೆ ಅಟ್ಲೀಸ್ಟ್ ವರ್ಷಕ್ಕೆ 2, 3, 4 ಜಾಹೀರಾತು ಕೂಡ ಸರ್ಕಾರ ಏನಾದ್ರು ಮಾಡಿದರೆ ಬಹುಶಃ ಅದಕ್ಕೆ ಅನುಕೂಲ ಆಗ್ಬೋದು. ಒಳ್ಳೆ ಮೊತ್ತ ಕೊಡೋ ಹಾಗೆ ಆ ಥರದ್ದು ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿ. ಒಂದೇ ವಿಷಯ ಏನು ಅಂದರೆ, ಒಂದು ವಾಕ್ಯ ಅಂತ ಹೇಳಿದ್ರೆ, ನಾನು ವಿಶೇಷಾಂಕಗಳ ಬಗ್ಗೆ 2 ಮಾತನ್ನು ಹೇಳೇ ಬಿಡ್ತೀನಿ. ಯಾಕೆಂದರೆ ಬಂಡಾಯ 10 ವರ್ಷ ಅಂತ ಒಂದು ವಿಶೇಷಾಂಕವನ್ನು ತಗೊಂಡು ಬಂದೆ ನಾನು. ಅದು ಎಷ್ಟರ ಮಟ್ಟಿಗೆ ಆ ಸಂಚಿಕೆ ಇಷ್ಟ ಆಯಿತು ಅಂತ ಹೇಳಿದ್ರೆ, ಮರುಮುದ್ರಣದ ಬಗ್ಗೆ ಮಾತಾಡಿದ್ರಲ್ಲ, ಇವ್ರದ್ದೊಂದು ಸಂಚಿಕೆ ಮರುಮುದ್ರಣ, ಬಂಡಾಯ ಸಾಹಿತ್ಯ 10 ವರ್ಷ ಅಂತ ತಂದಾಗ ಅದು ಮರುಮುದ್ರಣ ಆದ ಸಂಚಿಕೆಯ ಜೊತೆಗೆ ಗಾಂಧಿ ಬಗ್ಗೆ ಒಂದು ವಿಶೇಷಾಂಕ ಅಂತಂತೆ. ಅದಕ್ಕೆ ಪ್ರೇರಣೆ ಮೋಹನ್ ಒಂದ್ಸರಿ ಅವರ ವೆಬ್ಸೈಟ್ಗೆ ಅವಧಿಗೆ, ಗುರು ನೀನು ಗಾಂಧಿ ವಿಶೇಷಾಂಕ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಒಂದೇ ವಾರ ಟೈಮ್ ಕೊಡೋದು ನನಗೆ. ನಾನು ಎಷ್ಟೆಲ್ಲ ಹಿಂದಿನ ವರ್ಷ ಕಷ್ಟಪಟ್ಟು ಎಲ್ಲ ಲೇಖನಗಳು ಬರೆಸಿ ಹೊಸದಾಗಿ ಹುಡುಕಿ ಮಾಡಿ ಅವಧಿಗೆ ಒಂದು ವಿಶೇಷಾಂಕ ಮಾಡಿಕೊಟ್ಟೆ ನಾನು. ಆದರೆ ಹಿಂದಿನ ವರ್ಷ ಅದಾದಮೇಲೆ ಮುಂದಿನ ನೆಕ್ಸ್ಟ್ ವರ್ಷ ನಾನು ಅನ್ವೇಷಣೆ ತರಬೇಕಲ್ಲ ಅಂತ ಹೇಳ್ಬಿಟ್ಟು ಇವರು ಏನು ಮಾಡಿದ್ದ ಅದೇ ಮಾದರಿನಲ್ಲಿ ಒಂದಷ್ಟು ಲೇಖನಗಳು ಹೊಸ ಲೇಖನ ಮತ್ತೆ ಬರ್ಸಕ್ಕೆ ಶುರು ಮಾಡಿ ಗಾಂಧಿ ವಿಶೇಷಾಂಕ ತಗೊಂಡ್ಬಂದೆ. ತುಂಬ ಚೆನ್ನಾಗಿ ಅದು ಸಕ್ಸಸ್ ಆಯ್ತು. ಇಲ್ಲೇ ನಮ್ಮ ವಿಶ್ವಕುಮಾರ್ ಕೂಡ ಇದ್ದಾರೆ. ಆ ಗಾಂಧಿ ಸಂಚಿಕೆ ಬಗ್ಗೆ ಎಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಅಂತ ಅವ್ರಿಗೆ ಗೊತ್ತು. ಅದು ಮರುಮುದ್ರಣ ಆಯಿತು. ಹೀಗಾಗಿ ನಮಗೆ ಮರುಮುದ್ರಣ ಆದಂಥ ಸಾಹಿತ್ಯ ಪತ್ರಿಕೆಗಳ ಇತಿಹಾಸದಲ್ಲಿ ಅಭಿನವ ಇದ್ದ ಹಾಗೆ ಅನ್ವೇಷಣೆಯೂ ಕೂಡ ಪಾಲು ಪಡೆದಿದೆ. ಅದರಿಂದ ಅದಕ್ಕೆ ಸಂತೋಷ ಆಗಿದೆ. ಒಂದು ಸೆಂಟೆನ್ಸ್ ಅಂತ ಹೇಳಿದ್ರು ಒಂದು ದಿನ ಆಗುವಷ್ಟು ಮಾತಾಡಿದ RJ ನಾಗರಾಜ್ ಅವರಿಗೆ ನಾನು ಆಗಲೇ ಏನು ಅರ್ಪಣೆ ಮಾಡಿದ್ದೆ ಅದನ್ನು ವಿಡ್ರಾ ಮಾಡ್ತಾ ಇದ್ದೀನಿ ಅಂತ ಘೋಷಿಸ್ತಾ ರವಿಕುಮಾರ್. ಏನಂದ್ರೆ ಸರ್, ನಾನು ನಮ್ಮಿರುವ ಅಥವಾ ಈ ಭಾರತದ ಮೂಲ ಸತ್ವವಾಗಿರುವಂತಹ ಬಹುಮುಖತೆ ಇದೆಯಲ್ಲ, ಅಭಿನವ ಅಂತ ಹೆಸರು ಕೊಟ್ಟಿದ್ದೇನೆ ಶಿವಪ್ರಕಾಶ್ ಅವರು ಮತ್ತೆ ಹುಟ್ಟು ಬರಬೇಕು ಅನ್ನುವಂಥ ಉದ್ದೇಶದಲ್ಲಿ. ಇವತ್ತೆಲ್ಲ ಸಾಹಿತ್ಯ, ಸಂಗೀತ, ನೃತ್ಯ ಎಲ್ಲವೂ ಕೂಡ ಕಂಪಾರ್ಟ್ಮೆಂಟ್ ಆಗಿದೆ. ಆದರೆ ಸಮಾಜಮುಖಿ ಮಾತ್ರ ನಮಗೆ ಎಲ್ಲವನ್ನೂ ಒಟ್ಟಿಗೆ ಸೇರಿಸುವಂಥ ಒಂದು ಕೆಲಸ ಮಾಡಿದೆ. ಹಾಗಾಗಿ ಈ ನೆಲದ ಬಹುತ್ವವನ್ನು ಉಳಿಸೋದಕ್ಕೆ ಯಾವುದೇ ಪಕ್ಷ ಆಗಿರ್ಬೋದು, ಜನ ಆಗಿರ್ಬೋದು, ಮತ್ತು ನಾವು ಸಂಪಾದಕರಾಗಿ ಯಾವ ಇಸಮ್ಗಳಿಗೂ ಮತ್ತು ಧರ್ಮ ಇದಕ್ಕೂ ಕೂಡ ಒಳಗಾಗದೇನೆ ಓದುಗರ ಅಭಿರುಚಿಯನ್ನು ಮಾತ್ರನೇ ನಾವು ಗಮನದಲ್ಲಿ ಇಟ್ಕೋಬೇಕು ಅನ್ನುವಂಥ ವಿಚಾರವನ್ನು ಹೇಳಿ ಆ ಪ್ರಯತ್ನನ ನಾವು ಮತ್ತೆ ಮುಂದುವರಿಸ್ತೀವಿ. ನಮ್ಮಲ್ಲಿ ಏನಾದರೂ ಸಣ್ಣ ಪುಟ್ಟ ದೋಷಗಳಿದ್ದರೆ ಅದನ್ನು ಕೂಡ ನಾವು ತಿದ್ದುಕೊಂಡು ನಾವು ಮುಂದಕ್ಕೆ ಹೋಗ್ತೀವಿ ಅಂತ ಹೇಳ್ತೀವಿ. ಮತ್ತು ಇವೆಲ್ಲದಕ್ಕೂ ಮುಖ್ಯವಾಗಿ ನೋಡಿ, ಒಂದು ಸಾಹಿತ್ಯ ಅದರಲ್ಲಿ ಅಭಿರುಚಿ ಇರುವಂಥ ಮೋಹನ್ ಸರ್ ಅವರು ETVನಲ್ಲಿದ್ದಾಗ ನಮ್ಗೆ ಎಷ್ಟು ಅವಕಾಶಗಳನ್ನು ಕೊಟ್ಟರು ಅಂದರೆ, ಒಂದು ವಿಶೇಷ ಸಂಚಿಕೆ ಬಂದರೆ, ಒಂದು ವಿಶೇಷ ಪತ್ರಿಕೆ ಅಥವಾ ಯಾವುದಾದ್ರೂ ಪುಸ್ತಕ ಬಂದರೂ ಕೂಡ ಒಂದು ದೊಡ್ಡ ವೇದಿಕೆಯನ್ನು ಕೊಡ್ತಾ ಇದ್ರು. ಬಟ್ ಇವತ್ತೆಲ್ಲ ಬಿಡಿ ಆ ಥರದ ನಾವು ನೆನೆಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಅಂಥ ವೇದಿಕೆಗಳನ್ನು, ಆಮೇಲೆ ಅವರ ಅವಧಿನಲ್ಲಿ ಕೂಡ ಒಂದು ಪುಸ್ತಕದ ವಿಮರ್ಶೆ ಬರುತ್ತೆ ಅಂದರೆ ದೊಡ್ಡ ಇದು. ಬಹುಶಃ ಆ ಎಕ್ಸ್ಪೀರಿಯನ್ಸ್ಗಳನ್ನ ಮುಂದಿನ ಇದರಲ್ಲಿ ನಾವು ಮಾಡಬೇಕು. ಯಾಕೆಂದರೆ ಇವತ್ತು ಡಿಜಿಟಲ್ ಮಾಧ್ಯಮಗಳಲ್ಲಿ ಮಾಡ್ತಾ ಇರುವಂಥ ಅನೇಕ ಇದು ಪ್ರಯೋಗಗಳಿದೆಯಲ್ಲ, ಅದು ನಿಜವಾಗಿ ಕೂಡ ಒಂದು ಮಾದರಿಯಾದದ್ದು. ಹಾಗಾಗಿ ಮೋಹನ್ ಸರ್ ಅವರು ಆ ಥರದ ಪ್ರಯತ್ನಗಳಿಗೆ ನೆಕ್ಸ್ಟ್ ನಾವು ದನಿಯಾಗಬೇಕು ಅಂತ ಅನ್ಸುತ್ತೆ. ಬಟ್ ಈ ಥರದ ಚರ್ಚೆಗಳು ಕೂಡ ನಮ್ಮನ್ನು ಮತ್ತೆ ಉತ್ಸಾಹವನ್ನು ಹೆಚ್ಚೋದಕ್ಕೆ ಕಾರಣ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಅಕ್ಷರ ಸಂಘಾತವನ್ನು ನೀವು ಇನ್ನೂ ಯಾಕೆ ನಡೆಸ್ತೀರಿ ಅನ್ನೋಂಥ ಪ್ರಶ್ನೆ ನನಗೆ ಇಬ್ಬರ ಅಭಿಪ್ರಾಯಕ್ಕಿಂತ ಸ್ವಲ್ಪ ಭಿನ್ನವಾದಂಥ ಅಭಿಪ್ರಾಯ ಐತಿ. ನಾನು ಆಗಲೇ ಅಷ್ಟೆಲ್ಲ ತಾಪತ್ರಯಗಳನ್ನು ಮಾತಾಡಿದಾಗಲೂ ಕೂಡ ಅಕ್ಷರ ಸಂಘಾತಕ್ಕೆ ಸಾಕಷ್ಟು ಓದುಗ ಬಳಗ ಮತ್ತು ಲೇಖಕ ಬಳಗ ಇದೆ. ಮತ್ತು ನಂದು ಪೋಸ್ಟಲ್ ಪರವಾನಗಿ ಇರೋದ್ರಿಂದ ವೆಚ್ಚನೂ ಒಂದಿಷ್ಟು ಕಡಿಮೆ ಇದೆ. ಸಾಕಷ್ಟು ಜನರಿಗೆ ಅದೊಂದು ವೇದಿಕೆ, ಸ್ಪೇಸ್ ಎಲ್ಲ ಇರೋದ್ರಿಂದ, ಮತ್ತು ನಾನು ಕೂಡ ಪತ್ರಿಕೆಯ ಮೂಲಕ ನನ್ನ ಒಂದಿಷ್ಟು ಸೃಜನಶೀಲ ಪ್ರಯೋಗಗಳನ್ನು ಮಾಡ್ತಾ ಇರೋದ್ರಿಂದ ಪತ್ರಿಕೆಯನ್ನು ಬಂದ್ ಮಾಡುವಂಥ ಯಾವುದೇ ಉದ್ದೇಶ ನನಗೆ ಸದ್ಯಕ್ಕಂತೂ ಇಲ್ಲ. ಹಾಗಾಗಿ ಅದರ ಪ್ರಯೋಗಶೀಲತೆ ಮತ್ತು ಅದರ ಪಯಣ ಹೀಗೆ ಮುಂದುವರಿಯುತ್ತೆ ಅಂತ ನಾನು ಆತ್ಮೀಯರೇ, ಒಂದು ಸಮಾಜಮುಖಿ ಈ ಒಂದು ಚರ್ಚೆಯನ್ನು ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೇನೆ ವಿಶೇಷ ಅಂತ ಅಂದ್ಕೊಳ್ತೇನೆ. ಯಾಕೆಂದರೆ ಈ ಸಾಹಿತ್ಯ ಪತ್ರಿಕೆಗಳು ಅನ್ನೋದು ಅಷ್ಟು ನೆಗ್ಲೆಕ್ಟ್ ಆಗಿದೆ. ಆ ಕಾರಣದಿಂದಾಗಿ ಸಮಾಜಮುಖಿಗೆ ನಾನು ಈ ವೇದಿಕೆ ಪರವಾಗಿ ವಂದನೆಗಳನ್ನು ತಿಳಿಸ್ತಾ, ಎರಡನೇದು ಅವರಿಗೆ ಕಿವಿ ಮಾತು ಹೇಳಬೇಕು. ಗಂಟೆ ಅನ್ನೋದು ಗಂಟೆ ಥರ ಇರಬೇಕು. ಅದೇನು ಗಂಟೆ ಹೊಡಿತಾ ಇಲ್ವಾ? ರುದ್ರೇಶ ಹೊಡೆದ್ರು
ಯಾರಿಗೂ ಕೇಳಿಸ್ಲಿಲ್ಲ. ಹಾಗಾಗಿ ಸರಿಯಾದ ಒಂದು ಗಂಟೆಯನ್ನ ಸಮಾಜಮುಖಿಯವರು ಇಟ್ಕೊಳ್ಬೇಕು ಅಂತ ಹೇಳ್ತಾ, ಸೊ 3 ಸಾಹಿತ್ಯಗಳ ಪತ್ರಿಕೆಗಳ ಪರವಾಗಿ ಮುಂದಿನ ಸಲ ಬೇಕಾದ್ರೆ ಒಂದು ಡೊನೇಟ್ ಮಾಡ್ತೀನಿ ಹೇಳ್ತಾ, ಸೊ ಒಂದು ಕೊನೆಯದಾಗಿ ನನ್ನ ಮನವಿ ಇದೆ. ಈ 3 ಪತ್ರಿಕೆಗಳು ಅವ್ರು ಹೇಳಿದ್ರು ನಾನು ಬಂದ್ ಮಾಡಕ್ ರೆಡಿ ಇಲ್ಲ ಅಂತ. 3 ಜನನೂ ರೆಡಿ ಇಲ್ಲ. 3 ಜನನು ಬಂದ್ ಮಾಡಬಾರ್ದು ಅಂದ್ರೆ ದಯವಿಟ್ಟು ಇಲ್ಲಿರುವಂತ ಎಲ್ಲರೂ ಕೂಡ ಕನಿಷ್ಠ ನೀವು ಚಂದಾದಾರರಾಗಿ ಆ ಮೂಲಕ ಸಾಹಿತ್ಯ ಪತ್ರಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದರ ಹಿಂದೆ ಇದೆಯಲ್ಲ ದೊಡ್ಡದಾದ ಒಂದು ನಿಜವಾದ ದೇಶವನ್ನು ಕಟ್ಟುವ ಆಶಯ, ಭಿನ್ನವಾಗಿ ಆಲೋಚನೆ ಮಾಡುವ ಶಕ್ತಿಯನ್ನ ಜೀವಂತ ಇಡುವಂತಹ ಒಂದು ಕ್ರಮ, ಸೊ ಅದನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಮೋಹನ್ ಪಂಡಿತ್ ಸರ್, ದಯವಿಟ್ಟು ಬನ್ನಿ. ಅತ್ಯಂತ ಸಮಕಾಲೀನ ಸಂಗತಿಗಳನ್ನು ಪತ್ರಿಕೆಗಳ ಮೂಲಕವಾಗಿ ಅಳಿವನ್ನು ಅರಿಯದ ಕನ್ನಡ ಸಾಹಿತ್ಯ ಪತ್ರಿಕೆಗಳು ಈ ಸಮನ್ವಯ ಮಾಡಿದಂಥ ಮೋಹನ್ ಪಂಡಿತ್ ಜಿ ಎನ್ ಮೋಹನ್ ಸರ್ ಅವರು, ಜಿ ಎನ್ ಮೋಹನ್ ಅವರು. ವಾಸು, ನಮ್ಮ ಮುಂದಿನ ಗೋಷ್ಠಿ ಬಾಲವನ ಮಕ್ಕಳ ಸಾಹಿತ್ಯ, ಅದರ ಸುತ್ತಮುತ್ತ